ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶಟಸ್ಥಲ ಮರ್ಮ. ನಾವು ಉದಿಸಿ ಬಂದದ್ದು ಹೀಗೆ ಸಹಜದಿ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಲದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಲದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯುತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಾಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತೆ ವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ. ಓಂ ಬಸವ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಬಸವ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವ ನೆಲೆಯಿಂದ ಸದ್ಭಾವಗೋಷ್ಠಿಗೆ ನೆನೆಯ ಮೂಲಕ ಚಾಲರಿರ್ತಕ್ಕಂಥ ಗೌರವಾನ್ವಿತರು ಭಕ್ತಿಯ ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶರಣಾರ್ಥಿಗಳು ಹಾಗೂ ಇಂದಿನ ಸ್ವಾನುಭಾವ ನೆಲೆ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸ್ತಕ್ಕಂಥ ಸರ್ವ ಶರಣ ಬಂಧುಗಳು ಭಕ್ತಿಯ ಶರಣಾರ್ಥಿಗಳು ಅರ್ಪಿಸ್ತಾ, ಇಂದು ಸ್ವಾನುಭಾವ ನೆಲೆಯಲ್ಲಿ ಶರಣರ ಶಿವಯೋಗ ಕುರಿತಾಗಿ ಡಾಕ್ಟರ್ ದಯಾನಂದ ಹುಲಿಯಪ್ಪ ಅವರು ನಮ್ಗೆ ಅನುಭವ ಮಾಡಲಿದ್ದಾರೆ. ಅಪರ ತಮ್ಮ ಸ್ವಾಗತ. ಪರ ಶರಣಾರ್ಥಿ ಪ್ರಾರಂಭಿಸಿ. ಶರಣು ಶರಣಾರ್ಥಿ ಅಣ್ಣ. ಸ್ಕ್ರೀನ್ ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆ ಪರ. ಧ್ವನಿ ಕೇಳಿಸ್ತಾ ಇದೆ ಅಲ್ಲ? ಕೇಳಿಸ್ತಾ ಇದೆ. ಶರಣು ಶರಣಾರ್ಥಿ ಅಣ್ಣ. ಎಲ್ಲ ಶರಣೆಯರಲ್ಲಿ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಶರಣರ ಶಿವಯೋಗ ಅಂತ ಪ್ರತಿ ಸೋಮವಾರ ಸ್ವಾನುಭವದ ನೆಲೆಯಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ. ಇದುವರೆಗೆ ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಂ ಅಕ್ಷರದಲ್ಲಿ ಏನಿದೆ, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ನಮ್ಮ ದೇಹದಲ್ಲಿ ಎಲ್ಲಿವೆ, ಅವು ಯಾವುವು, ಅದನ್ನೆಲ್ಲ ನೋಡಿಕೊಂಡು ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನು ಪಡೆದುಕೊಂಡ್ವಿ. ವಿಕಸನ ಕ್ರಮ 5ರಲ್ಲಿ ಚಕ್ರಗಳು ಯಾವುವು, ಲಿಂಗಗಳು ಯಾವುವು, ಅವು ಎಲ್ಲಿವೆ ನಮ್ಮ ದೇಹದಲ್ಲಿ, ಅವತರ ಎಲ್ಲ ತತ್ವಗಳನ್ನು 24 ಸಕ್ಕಿಲೆಗಳ ಅಭ್ಯಾಸವನ್ನು ನಾವು ಮಾಡಿದ್ವಿ. ವಿಕಸನ ಕ್ರಮ 6ರಲ್ಲಿ ದೀಕ್ಷೆಯನ್ನು ಹೇಗೆ ಕೊಡಬೇಕು, ಇಷ್ಟಲಿಂಗದ ಆಂತರ್ಯದಲ್ಲಿ ಏನಿದೆ, ಇದನ್ನೆಲ್ಲ ನೋಡಿಕೊಂಡು ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರಲಿಂಗಗಳ ಪ್ರಾರ್ಥನೆಯನ್ನ ಮಾಡಿಕೊಂಡು ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಎಂದರೇನು ಮತ್ತು ನಿವೃತ್ತಿ ಮಾರ್ಗ ಅಂದ್ರೇನು ನೋಡಿಕೊಂಡು ಈಗ ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅಂತ 101 ಕೋಣೆಗಳಿಗೆ ಈ ಶಟಸ್ಥಲದಲ್ಲಿರುವ ಅಂಗಸ್ಥಲ ಮತ್ತು ಲಿಂಗಸ್ಥಳಗಳಿಗೆ ನಾವು ಭೆಟ್ಟಿಯನ್ನು ಈದು ಶರಣರ ವಚನಗಳ ಮೂಲಕ ಅವು ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಶರಣರ ಶಿವಯೋಗ ಅಂತ ಈ ತಲೆಬರಹದ ಅಡಿಯಲ್ಲಿ ಶತ ಏಕದ ನೆಲೆಮನೆ ಅಂತ ನೋಡ್ತಾ ಇದ್ದೀವಿ. ಈಗ ನಾವು ಪ್ರಸಾದಲಿಂಗ ಅಥವಾ ಪ್ರಸಾದಲಿಂಗ ಸ್ಥಳದಲ್ಲಿ ಇದ್ದೀವಿ. ಅದು ವಿಶುದ್ಧಿ ಚಕ್ರ. ನಾವು ಈಗಾಗಲೇ ಇಲ್ಲಿಯ ಅಂಗಸ್ಥಳಗಳನ್ನ ಅಂದ್ರೆ ಶರಣ ಸ್ಥಳ, ತಾಮಸ ನಿರಸನ ಸ್ಥಳ,
ನಿರ್ದೇಶ ಸ್ಥಳ, ಶೀಲ ಸಂಪಾದನಾ ಸ್ಥಳ ಇವೆಲ್ಲವನ್ನ ಮುಗಿಸ್ಕೊಂಡು ಇವತ್ತು ಹೊಸತಾಗಿ ಪ್ರಸಾದ ಲಿಂಗ ಸ್ಥಳ ಇಲ್ಲಿರುವ ಒಂದು ಲಿಂಗ ಸ್ಥಳಗಳನ್ನ ಅಭ್ಯಸನ ನಾವು ಮಾಡೋರಿದ್ದೀವಿ. ಇಲ್ಲಿರುವ ಲಿಂಗ ಸ್ಥಳಗಳು ಕ್ರಿಯಾ ನಿಷ್ಪತ್ತಿ ಸ್ಥಳ, ಭಾವ ನಿಷ್ಪತ್ತಿ ಸ್ಥಳ, ಜ್ಞಾನ ನಿಷ್ಪತ್ತಿ ಸ್ಥಳ ಅಂತ ಮೂರಾಗಿ, ಹಾಗೇನೆ ಪಿಂಡಾಕಾಶ ಸ್ಥಳ, ಬಿಂದುವಾಕಾಶ ಸ್ಥಳ, ಮಹದಾಕಾಶ ಸ್ಥಳ ಅಂತ ಮೂರು ಆಕಾಶ ಸ್ಥಳಗಳು, ಮೂರು ನಿಷ್ಪತ್ತಿ ಸ್ಥಳಗಳಾದ್ರೆ ಮೂರು ಆಕಾಶ ಸ್ಥಳಗಳು. ಹಾಗೇನೆ ಒಂದು ಕ್ರಿಯಾ ಪ್ರಕಾಶ ಸ್ಥಳ, ಭಾವ ಪ್ರಕಾಶ ಸ್ಥಳ, ಜ್ಞಾನ ಪ್ರಕಾಶ ಸ್ಥಳ ಅಂತ ಮೂರು ಪ್ರಕಾಶ ಸ್ಥಳಗಳಿವೆ. ಮೂರು ನಿಷ್ಪತ್ತಿ ಸ್ಥಳಗಳು, ಮೂರು ಆಕಾಶ ಸ್ಥಳಗಳು, ಮೂರು ಪ್ರಕಾಶ ಸ್ಥಳಗಳಿವೆ. ಇವತ್ತು ನಾವು ಒಂದು ಕ್ರಿಯಾ ನಿಷ್ಪತ್ತಿ ಸ್ಥಳ ಅಂದ್ರೆ ಏನು ಅನ್ನೋದನ್ನ ಅಭ್ಯಸನ ಮಾಡ್ತಾ ಇದ್ದೀವಿ. ತಮಗೆ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ತಾವೆಲ್ಲ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಇಷ್ಟಲಿಂಗ ಧಾರಣೆಯನ್ನ ಮಾಡಿಕೊಂಡು ಒಂದು ಕುಳಿತ ಸ್ಥಿತಿಯಲ್ಲಿ ಶಿವಯೋಗದ ವರ್ಗವನ್ನ ಆಲಿಸಬೇಕು ಅಂತ ಕಳಕಳಿಯ ಮನವಿ ಮಾಡಿಕೊಂಡ ಈಗ ವರ್ಗಕ್ಕೆ ಹೋಗೋಣ. ಪ್ರಸಾದ ಲಿಂಗ ಸ್ಥಳಗಳು. ಮೊದಲು ಕ್ರಿಯಾ ನಿಷ್ಪತ್ತಿ ಸ್ಥಳ ಅನ್ನೋದನ್ನ ನೋಡೋಣ. ಏನಂದ್ರೆ ಈ ಶಿವಯೋಗಿಯ ಸಕಲ ಕ್ರಿಯೆಗಳು ದಗ್ಧ ಪಟ ನ್ಯಾಯದಂತೆ ಕೇವಲ ಕ್ರಿಯಾ ಮಾತ್ರವಾಗಿದ್ದು ಪರಿಣಾಮರಹಿತವಾಗಿವೆ. ಅಂದ್ರೆ ಏನು? ಅವನು ಏನು ಕ್ರಿಯೆ ಮಾಡ್ತಾನಲ್ಲ, ಅವನು ಒಂದು ಯಾವುದೇ ಆಶೆಯನ್ನು ಇಟ್ಟುಕೊಂಡು, ಗುರಿಯನ್ನು ಇಟ್ಟುಕೊಂಡು, ಈ ಕ್ರಿಯೆಯನ್ನು ನಾನು ಮಾಡಿದರೆ ನನಗೆ ಪರಮಾತ್ಮ ಇದನ್ನ ಕರುಣಿಸುತ್ತಾನೆ ಅಂತ ಯಾವುದೇ ಕ್ರಿಯೆಯನ್ನು ಆತ ಮಾಡೋಲ್ಲ. ಪ್ರತಿಫಲಾಪೇಕ್ಷಿ ಅಲ್ಲ ಆತ. ಆ ಕ್ರಿಯೆಯು ಪಕ್ವವಾಗಿ ಹಣ್ಣಾಗಿ ತನ್ನ ಮೂಲ ಸ್ವರೂಪವನ್ನು ಎಯ್ದಿ ಸಾಧಕನ ಮೇಲೆ ಯಾವುದೇ ಪರಿಣಾಮವನ್ನ ಬೀರೋಲ್ಲ. ಪದ್ಮ ಪತ್ರ ಮಿವಾಂಬಸ ಅಂದ್ರೆ ಆ ಕಮಲದ ಹೂ ಮೇಲೆ ಆ ನೀರು ಹನಿ ಇದ್ರೂ ಕೂಡ ಆ ನೀರಿನಿಂದ ಅದು ಕಮಲದ ಪತ್ರ ನಿರ್ಲಿಪ್ತವಾಗಿರುವಂತೆ ಶಿವಯೋಗಿಯು ಈ ಕ್ರಿಯಾ ನಿಷ್ಪತ್ತಿ ಸ್ಥಳದಲ್ಲಿ ಕ್ರಿಯಾಫಲ ನಿರ್ಲಿಪ್ತನಾಗಿರೋನು. ಅಂದ್ರೆ ಯಾವುದೇ ಕ್ರಿಯೆ ಮಾಡಲಿ, ಯಾವುದೇ ಕಾರ್ಯ ಮಾಡಲಿ, ಯಾವುದೇ ಕೆಲಸ ಮಾಡಲಿ, ಈ ಕೆಲಸ ಮಾಡಿದ್ರೆ ನನಗೆ ಪರಮಾತ್ಮ ಇದನ್ನು ಕರುಣಿಸ್ತಾನೆ, ಪರಮನು ಇದನ್ನು ಕರುಣಿಸ್ತಾನೆ, ಪರವಸ್ತು ಇದು ಕೊಡುತ್ತದೆ, ಈ ಭಾವನೆಯಲ್ಲಿ ಯಾವುದೇ ಕ್ರಿಯೆಯನ್ನ ಕೆಲಸವನ್ನ ಆತ ಮಾಡೋಲ್ಲ. ದೀಕ್ಷಾಪಾದೋದಕ, ಶಿಕ್ಷಾಪಾದೋದಕ, ಜ್ಞಾನಪಾದೋದಕವೆಂಬ ತ್ರಿವಿಧ ಸ್ಥಳದಲ್ಲಿ ಏಕವಾದ ಲಿಂಗವು ಶರಣನ ಸತ್ಕ್ರಿಯೆಯಲ್ಲಿ ನಿಷ್ಪತ್ತಿ ಸ್ವರೂಪವನ್ನ ಈತಾ ಇದೆ. ಇದು ಕ್ರಿಯಾ ನಿಷ್ಪತ್ತಿ ಸ್ಥಳ ಅಂತ ಇದಕ್ಕೆ ಕರೀತಾರೆ. ನೋಡಿ, ಈ ಸಾಧಕರಲ್ಲಿ 4 ಜನ ಇರ್ತಾರೆ. ಈಗಲೂ ಈಗ ನಮ್ಮ ನಿತ್ಯ ಜೀವನದಲ್ಲಿ ಅಥವಾ ಈಗಿನ ಒಂದು ಜಗತ್ತಿನಲ್ಲಿ ನೋಡಬಹುದು. ಏನು? ಒಂದನೆಯದು ಆರ್ತ. ಇವನು ಯಾಕೆ ದೇವರ ಕಡೆ ಹೋಗ್ತಾನೆ, ಯಾಕೆ ಪರಮನ ಪ್ರಾರ್ಥನೆಯನ್ನು ಮಾಡ್ತಾನೆ ಅಂದ್ರೆ ಭವದ ಸಂಕಷ್ಟಗಳನ್ನ ಕಳೆದುಕೊಳ್ಳಲು. ನನಗೀಗ ಆರಾಮಿಲ್ಲ, ಜ್ವರ ಬಂದಿದೆ, ನನ್ನನ್ನು ಈ ಜ್ವರದಿಂದ ಮುಕ್ತಿ ಮಾಡು, ನನಗೆ ಮೈಕೈ ತುಂಬಾ ನೋಯಿಸ್ತಾ ಇದೆ, ನನ್ನ ಇದರಿಂದ ಮುಕ್ತ ಮಾಡು, ನನಗೆ ಬಡತನದ ಸಂಕಷ್ಟ ಆಗ್ತಾ ಇದೆ, ಹಸಿವೆ ಆಗ್ತಾ ಇದೆ, ಆಹಾರ ಕೊಡಿಸು. ಅಂದ್ರೆ ಇವೆಲ್ಲ ಭವದ ಕಷ್ಟಗಳನ್ನ ಅವನ ಮುಂದೆ ಹೇಳೋದು. ಅದೇ ಅವನ ನಿತ್ಯ ಕರ್ಮ. ಬೇರೆ ಅದನ್ನು ಆಚೆ ಏನು ಅವನು ಆಲೋಚಿಸೋದಿಲ್ಲ. ದಿನನಿತ್ಯ ತನ್ನ ಭಾವನೆಗಳೇನಿರ್ತಾವಲ್ಲ, ಸಂಕಷ್ಟಗಳೇನಿರ್ತಾವಲ್ಲ, ಅದನ್ನಷ್ಟೇ ಬೇಡ್ಕೊಳ್ಳೋದು. ಇವನಿಗೆ ಆರ್ತ ಅಂತ ಕರೀತಾರೆ. ಎರಡನೇ ಸಾಧಕ ಹೇಗಿರ್ತಾನಂದ್ರೆ ಆತ ಅರ್ಥಾರ್ಥಿ. ಅವನೇನ್ ಗೊತ್ತಾ? ನಿತ್ಯ ಸುಖ, ಸಂಪತ್ತು ಅದನ್ನ ಬಯಸಿ ಸದ್ಗುರುಗಳೆಲ್ಲ ಸೇವೆಯೆಲ್ಲ ತೊಡಗ್ತಾನೆ. ಅದೇ ಅವನ ಪವಿತ್ರ ಕರ್ಮ ಅಂತ ಅವನು ಭಾವಿಸ್ತಾನೆ. ಏನು? ನನಗೆ ನಿತ್ಯ ಈ ಸಂಸಾರ ಸುಖ ಕೊಡಬೇಕು, ಸಂಪತ್ತು ಕೊಡಬೇಕು, ವಾಹನ ಕೊಡಬೇಕು, ಆಸ್ತಿ ಕೊಡಬೇಕು. ಇವನು ಒಂದು ಉದ್ದೇಶವನ್ನ ಇಟ್ಟುಕೊಂಡು ಸದ್ಗುರುನ ಸೇವೆಯಲ್ಲಿ ಇರ್ತಾನೆ. ಹೀಗಾಗಿ ಅವನಿಗೆ ಅರ್ಥಾರ್ಥಿ. ಅರ್ಥ ಅಂದ್ರೆ ಧನ. ಧನ ಸಂಪತ್ತು ಬೇಕಂತ ಸದ್ಗುರುಗಳ ಸೇವೆಯಲ್ಲಿ ತೊಡಗಿದಾನೆ ಹೊರತು ಅದಿಲ್ಲದೆ ಇದ್ರೆ ಅವ್ರ ಸೇವೆ ಅವನು ಮಾಡೋಲ್ಲ. ಹೀಗಾಗಿ ಅವನಿಗೆ ಅರ್ಥಾರ್ಥಿ, ಅರ್ಥವನ್ನು ಬೇಡುವ ಅರ್ಥಾರ್ಥಿ. ಈ ಜಿಜ್ಞಾಸು ಅಂತ ಮುಂದಿನ ಒಬ್ಬ ಸಾಧಕ ಇದ್ದಾನೆ. ಅವನಿಗೇನ್ ಗೊತ್ತಾ? ಜೀವ, ಶಿವ, ವಿಶ್ವ ಇವುಗಳ ಮೂಲ ಏನು, ಅವುಗಳನ್ನ ವಚನಗಳು, ಶ್ರವಣ, ಮನನ, ನಿಧಿಧ್ಯಾಸ ಅಂದ್ರೆ ಯಾವಾಗಲೂ ಅದೇ ಧ್ಯಾಸದಲ್ಲಿ ಇರೋದು ಅಭ್ಯಸ್ತಾನೆ. ಅದು ಅವನ ಕರ್ಮ ಹಾಗೂ ಅನ್ನೋ ಹಾಗೆ, ಅವನ ಅದೇ ಕೆಲಸ ಅನ್ನೋ ಹಾಗೆ ಅವನು ಮಾಡ್ತಿರ್ತಾನೆ. ಇವನ ಮೇಲೆ, ಈ ಮೂವರೂ ಸಾಧಕರ ಮೇಲೆ ಶಿವಜ್ಞಾನಿ ಒಬ್ಬಿರ್ತಾನೆ. ಇದನ್ನೇ ನಾವು ಆಗ್ಬೇಕು. ಇವನೇನ್ ತಿಳ್ಕೊಂಡಿರ್ತಾನೆ? ಶಿವನೇ ತಾನಾಗಿದ್ದೇನೆ, ಶಿವನಲ್ಲದೆ ನಾ ಅನ್ಯವೇನು ಆತನಿಗೆ ಕಾಣದು. ಬೇರೆ ಯಾವುದೇ ದೇವರು, ದಂಡರು, ಯಾವುದೇ ಆಚರಣೆಗಳು ಯಾವ ಕಿತ್ತಾಕ್ಬೇಡ ಮೊಸವನ, ಯಾವ ಕಿತ್ತಾಕ್ಬೇಡ, ಸುಮ್ಮನೆ ಹತ್ರ ಕಿಡು. ಶಿವನಲ್ಲದೆ
ಶಿವನಲ್ಲದೆ ಶಾಂತಕ್ಕರೇ ಆಪ್ ಮಾಡ್ಕೇಳ್ರಿ, ಶಾಂತಮ್ಮ ಆಪ್ ಮಾಡ್ರಿ, ಗೊತ್ತಾಗಲ್ಲನ್ರಿ. ಶಿವನಲ್ಲದೆ ಅನ್ಯವೇನೂ ಆತನಿಗೆ ಕಾಣದು, ಕೇವಲ ಶಿವ ಶಿವ ಇಷ್ಟಲಿಂಗ ಶಿವ, ಇಷ್ಟಲಿಂಗಾರ್ಚನೆ, ಶಿವಯೋಗ, ಇದೇ ಒಂದು ಧ್ಯಾನದಲ್ಲಿ ಆತ ಇರ್ತಾ ಇದ್ದಾನೆ. ಹೀಗಾಗಿ ಅರ್ಥಾರ್ಥಿ, ಜಿಜ್ಞಾಸು, ಶಿವಜ್ಞಾನಿ. ನಮ್ಮ ಗುರಿ ಆಗಿರ್ಬೇಕಾಗ್ತಾ ಇದೆ. ಅದಕ್ಕಾಗಿ ಆದಯ್ಯನವರು ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ. ತನುಗುಣ ಮನಗುಣ. ಓದಲ್ರಿ. ಓಂ ಓದಿ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಆದಯ್ಯನವರ ವಚನ. ತನುಗುಣ ಮನಗುಣ ಪ್ರಾಣಗುಣಾದಿಗಳು ಹುಷಿ ಎಂಬ ಜ್ಞಾನವೇ ಮೂಲ ದ್ರವ್ಯವಾಗಿ ಆತ್ಮವ್ಯಾರೇ ದೃಷ್ಟವ ಶ್ರೋತವೋ ಮಂತ್ರವೋ ನಿಧಿಧ್ಯಾಸಿತ್ಯವೀಯ ಇಂತೆಂಬ ಮಂತ್ರಾರ್ಥವ ಮೀರಿ ನಮೋ ಹಿರಣ್ಯಭಾಯವೇ ಹಿರಣ್ಯವರ್ಣಾಯ ಹಿರಣ್ಯರೂಪಾಯ ಹಿರಣ್ಯಪತೆಯೇ ಅಂಬಿಕಾಪತೆಯೇ ಉಮಾಪತೆಯೇ ಪಶುಪತೆಯೇ ನಮೋ ನಮಃ ಇಂತೆಂಬ ಶ್ರುತ್ಯರ್ಥವೇ ಪರಮಾರ್ಥವಾಗಿ ಸೌರಾಷ್ಟ್ರ ಸೋಮೇಶ್ವರ ಲಿಂಗಾರ್ಥ ಸದರ್ಥವಾಯಿತು. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 946. ಶರಣು ಶರಣಾರ್ಥಿಗಳು. ಶರಣು ಶ್ರೀದೇವಿ ಅಕ್ಕ. ಇಲ್ಲಿ ಶಿವಜ್ಞಾನಿ ಈ ಸ್ಥಳದಲ್ಲಿ ನೋಡಿ, ತನುಗುಣ ಮನಗುಣ ಪ್ರಾಣಗುಣ ಇವೆಲ್ಲ ಹುಸಿಯಾಗಿವೆ ಎಂಬ ಸತ್ಯ ಜ್ಞಾನವನ್ನ ಒಂದು ಮೂಲ ದ್ರವ್ಯವಾಗಿ ಅರಿತುಕೊಂಡು ನಿಸ್ವಾರ್ಥಿಯಾಗಿ ನೋಡ್ತಾ ಇರ್ತಾನೆ. ಸದ್ಗುರುವಿನ ಬೋಧೆಯನ್ನ ನಿಷ್ಠೆಯಿಂದ ಕೇಳ್ತಾನೆ, ಮತಿಸುತ್ತಾನೆ, ಚರ್ಚೆ ಮಾಡ್ತಾನೆ, ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾನೆ. ನಿಧಿಧ್ಯಾಸಿಯಾಗಿ ಅಂದ್ರೆ ಆಳವಾಗಿ ಪುನರಾವೃತ್ತ ಧ್ಯಾನಿಸುತ್ತಾನೆ. ಇವುಗಳನ್ನೆಲ್ಲ ಮೀರಿದ ಆ ಪರಮಾತ್ಮ ಮೂಲ್ಯವಾಗಿದ್ದಾನೆ, ಪಶುಪತಿಯಾಗಿದ್ದಾನೆ. ಆ ಪರಮನ ಸ್ತುತಿಯೇ ಪರಮಾರ್ಥವಾಗಿ, ಅದೇ ಲಿಂಗದರ್ಥವಾಗಿ ಸಮರ್ಥವಾಗಿದೆ ಎಂದು ಆದಯ್ಯನವರು ಶಿವಜ್ಞಾನಿಯ ಸ್ವರೂಪವನ್ನ ನಿವೇದಿಸ್ತಾ ಇದ್ದಾರೆ. ಸಾಧಕರ ಈ 4 ಸಾಧಕರಲ್ಲಿ ಶಿವಜ್ಞಾನಿಯು ಶ್ರೇಷ್ಠ. ಅವನಲ್ಲಿ ಅನನ್ಯ ಭಕ್ತಿಯು ತುಂಬಿಕೊಂಡಿದೆ. ಶಿವನಿಗೂ ಶಿವಜ್ಞಾನಿಗೂ ಭೇದವೇ ಇಲ್ಲ. ಶಿವಜ್ಞಾನಿಯ ತನು ಮನ ವಾಣಿಗಳೆಲ್ಲ ಶಿವನ ರೂಪ. ಆತ ಈ 3 ತ್ರಿಕರಣಗಳಿಂದ, ಯಾವುವು ತನು ಮನ ವಾಣಿ, ಕಾಯ ವಾಚ ಮನಸ ಅಂತಾರಲ್ಲ ಅದು, ಈ 3 ತ್ರಿಕರಣಗಳಿಂದ ಅನಂತ ಕರ್ಮಗಳನ್ನ ಈ ಜಗತ್ತಿನಲ್ಲಿ ಮಾಡ್ತಾನೆ. ಸಮಾಜ ಕಲ್ಯಾಣಕ್ಕಾಗಿ ಜೀವನವಿಡೀ ದುಡಿತಾನೆ. ಲೋಕದವರ ಕಣ್ಣಿಗೆ ಅವನು ಮಾಡೋ ಎಲ್ಲ ಕೆಲಸಗಳು ಕಂಡು ಬರ್ತಾ ಇವೆ. ಅವನಿಗೆ ಅವೆಲ್ಲವೂ ಶಿವನ ಸಚ್ಚಿದಾನಂದ ರೂಪಾಗಿ ತೋರ್ತಾ ಇವೆ. ಹೀಗಾಗಿ ಶಿವನ ಮೂಲಕ ಅಥವಾ ಶಿವನೇ ನನ್ನಿಂದ ಇವನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಅಂತ ಭಾವನೆಯಲ್ಲಿ ಆತ ಇರೋದ್ರಿಂದ ಅವನಿಗೆ ಕರ್ಮದ ಲೇಪ ಇರೋದಿಲ್ಲ. ಕರ್ಮದ ಲೇಪ ಅವನಲ್ಲಿರೋಲ್ಲ. ಪರಕಾಯ ಶಿವಯೋಗಿಯಲ್ಲಿ ಕಂಡು ಬರುವ ಆ ಕರ್ಮಗಳೆಲ್ಲ ಶುಕ್ತಿರಜತ ಅಂದ್ರೆ ನೋಡಿ, ಚಿಪ್ಪೆಯೊಳಗನ ಮುತ್ತು. ನೀವು ಆ ಸಮುದ್ರದೊಳಗೆ ಚಿಪ್ಪೆಯನ್ನು ಒಳಗೊಂದು ಹೊಳಿತಾ ಇರೋ ಮುತ್ತಿರುತ್ತೆ. ಆದ್ರೆ ಆ ಮುತ್ತಿಗೂ ಆ ಚಿಪ್ಪೆಗೂ ಏನೂ ಸಂಬಂಧ ಇರೋಲ್ಲ. ಶುಕ್ತಿ ರಜತದಂತೆ ಕೇವಲ ಆರೋಪಿತ ಅಂದ್ರೆ ಏನು, ಅಲ್ಲಿ ಅದು ಇದೆ. ಚಿಪ್ಪಿನಲ್ಲಿ ಮುತ್ತಿದೆ, ಆದ್ರೆ ಚಿಪ್ಪಿಗೂ ಮುತ್ತಿಗೂ ನೀವು ಆರಾಮಾಗಿ ಆ ಚಿಪ್ಪನ್ನ ಬಿಡಿಸಿ ಮುತ್ತನ್ನ ಎತ್ತಿಕೊಳ್ಳುವ ಹಾಗೆ ಅದು ಇರ್ತಾ ಇದೆ. ಹೀಗಾಗಿ ಶಿವಯೋಗಿಯು ಕ್ರಿಯಾ ನಿಷ್ಪತ್ತಿ ಸ್ಥಳ ಇದು. ನಿಷ್ಪತ್ತಿ ಅಂದ್ರೆ ಕ್ಷಯಿಸೋದು, ಸತ್ವವಿಹೀನವಾಗುವುದು. ಅವನು ಏನ್ ಮಾಡ್ತಾನೋ ಶಿವಯೋಗಿಯ ಕ್ರಿಯೆಗಳೆಲ್ಲ ಸತ್ವಹೀನವಾಗಿವೆ. ಅವು ಭವಕಾರಿಯಲ್ಲ. ಆದರೆ ಸಾಧಕರಿಗೆ ಮಾತ್ರ ಅವನ ಸುಕರ್ಮಗಳು ಮಾರ್ಗದರ್ಶಕವಾಗಿವೆ. ಅವನು ಮಾಡುವ ಒಂದು ಸಮಾಜ ಸೇವೆ ಎಲ್ಲರಿಗೂ ಆದರ್ಶವನ್ನಿಸ್ತಾ ಇದೆ. ಎಷ್ಟೊಂದು ಇವನು ಮಾಡ್ತಾ ಇದ್ದಾನೆ ಸಮಾಜಕ್ಕೆ ಅಂತ ಎಲ್ಲರೂ ಅವನನ್ನ ಹೊಗಳೋಕ್ ಶುರು ಮಾಡ್ತಾರೆ. ಆ ಹೊಗಳಿಕೆಯಿಂದಲೂ ಏನು ಅವನು ಉಬ್ಬೋದಿಲ್ಲ. ಯಾರು ಹೊಗಳ್ದಿದ್ರೂ ಅವನಿಗೇನು ಆಗೋಲ್ಲ. ತನ್ನ ಕಾರ್ಯ ಶಿವನ ಕಾರ್ಯವಾಗಿದೆ, ಶಿವನೇ ನನ್ನಿಂದ ಇದನ್ನ ಮಾಡಿಸ್ತಾ ಇದ್ದಾನೆ ಅಂತ ಅದರಿಂದ ನನಗೆ ಏನಾದ್ರೂ ಸಿಗುತ್ತೆ, ಅದರಿಂದ ನನ್ನನ್ನೆಲ್ಲರೂ ಹೊಗಳ್ತಾರೆ, ಅದರಿಂದ ನನಗೆ ಸಾಕಷ್ಟು ದುಡ್ಡು ಬರುತ್ತೆ, ಅದರಿಂದ ನನಗೆ ಸಾಕಷ್ಟು ಸಂಪತ್ತು ಬರುತ್ತೆ ಅಂತ ಈ ತರದ ಯಾವುದೇ ಫಲಾಪೇಕ್ಷೆಯಲ್ಲಿ ಆತ ಇರೋಲ್ಲ. ಅವುಗಂತಹ ಎಲ್ಲ ಭಾವನೆಗಳನ್ನ ಅವನು ನಿಷ್ಪತ್ತಿ ಮಾಡಿಕೊಂಡಿರೋದ್ರಿಂದಲೇ ಇದಕ್ಕೆ ಕ್ರಿಯಾ ನಿಷ್ಪತ್ತಿ ಸ್ಥಳ ಅಂತಾರೆ. ಅವನಿಗೆ ಕ್ರಿಯಾ ನಿಷ್ಪತ್ತಿ ಸ್ಥಳಿ ಅಂತಿದ್ದಾರೆ. ಅದನ್ನೇ ಚನ್ನಬಸವಣ್ಣನವರು ಹೇಳ್ತಿದ್ದಾರೆ. ಓದಿ ನೋಡೋಣ. ಭಕ್ತ ಜಂಗಮದ
ಓಂ ಶ್ರೀ ಗುರು ಓಂ ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ. ಚನ್ನ ಬಸವಣ್ಣವರ ವಚನ. ಭಕ್ತ ಜಂಗಮದ ಸಕೀಲ ಸಂಬಂಧವೆಂತಿಪ್ಪುದೆಂಬುದನಾರು ಬಲ್ಲರಯ್ಯ. ಅದು ಉಪಮಾತೀತ. ಭಕ್ತನೊಳಗೆ ಜಂಗಮ ಒಡಗಿದಡೆ ಭಕ್ತನಾಗಿ ಕ್ರಿಯಾ ನಿಷ್ಪತ್ತಿಯಲ್ಲಿ ಸಮರಸ ಸುಖಿಯಾಗಿಪ್ಪ ನೋಡಯ್ಯ. ಜಂಗಮದೊಳಗೆ ಭಕ್ತನಡಗಿದಡೆ ಕರ್ತೃ ಭರ್ತೃ ಮೃತ್ಯು ಭಾವ ಒಳಿದು ಸಂಬಂಧ ಸಂಶಯ ದೋರದೆ ಅರಿವರತು ಮರಹು ನಷ್ಟವಾಗಿ ಸ್ವತಂತ್ರ ಶಿವಾಚಾರಿಯಾಗಿರಬೇಕು ನೋಡಯ್ಯ. ಈ ಉಭಯ ಭಾವ ಸಂಘದ ಪರಿಣಾಮವ ಕಂಡು ಕೂಡಲ ಚನ್ನಸಂಗಯ್ಯನಲ್ಲಿ ಬಸವಪ್ರಭು ದೇವರ ಶ್ರೀಪಾದಕ್ಕೆ ನಮೋ ನಮೋ ಎಂದು ಬದುಕಿದೆನು. ಸಮಗ್ರ ವಚನ ಸಂಪುಟ 3 ವಚನದ ಸಂಖ್ಯೆ 1407. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶಾಂತಾಕ. ಶರಣಾರ್ಥಿ. ಇಲ್ಲಿ ಶರಣು ಅಕ್ಕ. ಚನ್ನಬಸವಣ್ಣವರು ನೋಡಿ, ಭಕ್ತ ಮತ್ತು ಜಂಗಮದ ನಡುವಿನ ಒಂದು ಸಕೀಲ ಸಂಬಂಧ, ಇವರಿಬ್ಬರ ನಡುವೆ ಏನ್ ಸಂಬಂಧ ಇದೆ ಅಲ್ಲ. ಸುನೀತಾ ಅಕ್ಕ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಭಕ್ತ ಮತ್ತು ಜಂಗಮರ ಒಂದು ನಡುವಿನ ಸಕೀಲ ಸಂಬಂಧ ಅದೊಂದು ಅಪ್ರತಿಮವಾಗಿದೆ. ಇಬ್ಬರ ಸಂಬಂಧ ಹೇಗೆ ಅದನ್ನ ವರ್ಣಿಸೋಕ್ ಬರುತ್ತಾ? ಯಾವ್ದಾದ್ರು ಉದಾಹರಣೆ ಕೊಟ್ಟ? ಇಲ್ಲ, ಅದು ಉಪಮಾತೀತವಾಗಿದೆ. ಭಕ್ತನೊಳಗೆ ಜಂಗಮನು ಅಡಗಲು ಭಕ್ತನ ಕ್ರಿಯಾ ನಿಷ್ಪತ್ತಿಯಾದಾಗ ಮಾತ್ರ ಸಮರಸ ಸುಖ ಸಂಬಂಧಿಸುತ್ತದೆ. ಅಂದ್ರೆ ಏನು? ಭಕ್ತನೊಳಗೆ ಜಂಗಮ ಸಮರಸವಾಗಬೇಕು ಅಂದ್ರೆ ಆ ಭಕ್ತನಲ್ಲಿ ಕ್ರಿಯಾ ನಿಷ್ಪತ್ತಿಯಾಗಬೇಕು. ಹೇಗೆ ಹೇಗೆ ಅಂದ್ರೆ, ಈಗ ಜಂಗಮ ಸೇವೆಯಲ್ಲಿ ನಾನು ತೊಡಗಿಕೊಂಡಿದ್ದೇನೆ ಅಂತ ಇಟ್ಕೊಳ್ಳಿ. ನಮ್ಮ ಮನೆಗೆ ಜಂಗಮ ಬಂದಿದ್ದಾನೆ, ಅವನ ಸೇವೆಯಲ್ಲಿ ನಾನು ತೊಡಗಿಕೊಂಡಿದ್ದೀನಿ. ಭಕ್ತನ ಕ್ರಿಯಾ ನಿಷ್ಪತ್ತಿ ಹೇಗೆ ಆಗಬೇಕೀಗ? ನಾನು ಜಂಗಮ ಸೇವೆ ಮಾಡ್ತಾ ಇದ್ದೀನಿ. ಜಂಗಮ ಸೇವೆ ಮಾಡಿದ ನಂತರ ಆ ಜಂಗಮನಿಂದ ನಾನು ಏನಾದರೂ ಒಂದು ಆಶೆಯಿಂದ ನನ್ನ ಆಶೆಯನ್ನು ನೀನು ಪೂರೈಸಬೇಕು ಅಂತ ಬೇಡ್ಕೊಳ್ಳೋದಾಗ್ಲಿ, ಆ ಜಂಗಮನಿಂದ ನಾನು ಏನಾದರೂ ಫಲಾಪೇಕ್ಷೆ ಮಾಡಿದ್ದಾದ್ರೆ ಅದು ಆಗೋಲ್ಲ, ಜಂಗಮನಲ್ಲಿ ಬೆರೆಯೋಕ್ಕಾಗೋಲ್ಲ. ಹೀಗಾಗಿ ಜಂಗಮನಲ್ಲಿ ನಾನು ಬೆರೆಯಬೇಕೆಂದರೆ ಭಕ್ತನಾಗಿ ಕ್ರಿಯಾ ನಿಷ್ಪತ್ತಿ ಮಾಡಿಕೊಳ್ಳಬೇಕು. ಜಂಗಮನ ಸೇವೆಯನ್ನ ಗುರು, ಲಿಂಗ, ಜಂಗಮ ಬೇರೆ ಬೇರೆ ಎಲ್ಲ ಅಂತ ನಮಗೆ ಗೊತ್ತಾಗಿರೋದ್ರಿಂದ ಆ ಪರಮನ ಸೇವೆಯನ್ನೇ ನಾನು ಮಾಡ್ತಾ ಇದ್ದೀನಂತ ಜಂಗಮ ಸೇವೆಯನ್ನು ಮಾಡಿಕೊಂಡು ಅಲ್ಲಿಯೂ ಕೂಡ ಆ ಭಕ್ತ ಯಾವುದೇ ಫಲಾಪೇಕ್ಷೆ ಮಾಡೋದಿಲ್ಲ. ಕ್ರಿಯಾ ನಿಷ್ಪತ್ತಿಯಾಗಿಯೇ ಅವನ ಸೇವೆಯನ್ನು ಮಾಡಿದ್ದಾದರೆ ಭಕ್ತ ಮತ್ತು ಜಂಗಮ ಸಮರಸ ಸುಖಿಯಾಗಿಪ್ಪರು. ಹಾಗೇನೆ ಜಂಗಮದೊಳಗೆ ಭಕ್ತನಡಗಿದಡೆ, ಜಂಗಮದೊಳಗೆ ಭಕ್ತನು ಅಡಗಲು ಕರ್ತೃ ಭೃತ್ಯ ಭಾವವೆಂಬ ಸಂಶಯ ತೋರದೆ ನಿಜ ಜ್ಞಾನವನ್ನರಿತು ಮರೆವು ನಷ್ಟವಾಗಬೇಕೆಂದರೆ ಜಂಗಮನು ಸ್ವತಂತ್ರ ಶಿವಾಚಾರಿಯಾಗಿರಬೇಕು. ಜಂಗಮನು ಸ್ವತಂತ್ರ ಶಿವಾಚಾರಿಯಾಗಿರಬೇಕು ಅಂದ್ರೆ ಆ ಭಕ್ತ ನನ್ನ ಸೇವೆ ಮಾಡ್ತಾ ಇದ್ದಾನೆ, ಆತ ನನ್ನ ಸೇವಕ, ಕರ್ತೃ ನಾನು, ಭೃತ್ಯ ಅವನು, ನನ್ನ ಸೇವೆ ಅವನು ಮಾಡಿದ್ರೆ ಯಾರು ಮಾಡ್ತಾರೆ? ಅವನು ಮಾಡಲೇಬೇಕು, ಅವನು ಅದಕ್ಕೆ ಹುಟ್ಕೊಂಡಿದ್ದಾನೆ ನನ್ನ ಸೇವೆ ಮಾಡೋಕೆ. ಇಲ್ಲ ಇಲ್ಲ, ಆತ ಏನ್ ಗೊತ್ತಾ? ಇಬ್ಬರ ನಡುವೆ ಯಾವುದೇ ಒಂದು ಸಂಶಯ ತೋರದೆ, ಸಂಶಯ ತೋರದೆ ಕರ್ತೃ ಭೃತ್ಯ ಭಾವ ಒಳಿಬೇಕು. ಆತ ಭಕ್ತ, ನಾನು ದೇವ, ನಾನು ಪರಮ, ಈ ತರ ಅಲ್ಲ. ಅದನ್ನೆಲ್ಲ ಸಂಶಯ ತೋರದೆ ಅರಿವರಿತು. ಯಾವ ಅರಿವರಿಸಬೇಕು? ಶಿವಯೋಗದ ಅರಿವರಿತು. ಮರಹು ನಷ್ಟವಾಗಿ. ಏನು ಮರಹು ನಷ್ಟವಾಗಬೇಕು? ನಾನು ಮೇಲೆ ಸ್ಥಾನದಲ್ಲಿದ್ದೀನಿ, ಅವನು ಕೆಳಗಿನ ಸ್ಥಾನದಲ್ಲಿದ್ದಾನೆ, ಅದಕ್ಕೆ ನನ್ನ ಸೇವೆ ಮಾಡ್ತಾ ಇನ್ನು ಅಂತ ಆ ಮರಹು ಎಲ್ಲ ನಷ್ಟ ಆಗಬೇಕು. ಮತ್ತೆ ಇವನಿಗೆ ಶಿವಜ್ಞಾನವಿರಬೇಕು. ಯಾರಿಗೆ? ಆ ಜಂಗಮನಿಗೆ. ಯಾವ ಜಂಗಮನಿಗೆ ಆ ಶಿವಜ್ಞಾನ ಇರುತ್ತದೋ ಅವನಿಗೆ ಸ್ವತಂತ್ರ ಶಿವಾಚಾರಿ ಅಂತಾರೆ. ಹಾಗೇನೆ ಎಲ್ರಿಗೂ ಶಿವಾಚಾರಿ ಅನ್ನೋಕ್ಕಾಗೋಲ್ಲ. ಹೀಗಾಗಿ ಆ ಭಕ್ತ ಕ್ರಿಯಾ ನಿಷ್ಪತ್ತಿ ಸ್ಥಳದಲ್ಲಿ ಕ್ರಿಯಾ ನಿಷ್ಪತ್ತಿಯಾಗಿದ್ರೆ ಇಲ್ಲಿ ಜಂಗಮ ಶಿವಾಚಾರಿಯಾಗಿರಬೇಕು. ಆ ಕ್ರಿಯಾ ನಿಷ್ಪತ್ತಿ ಮಾಡಿಕೊಂಡ ಭಕ್ತ ಸ್ವತಂತ್ರ ಶಿವಾಚಾರಿಯಾದ ಈ ಜಂಗಮ ಈ ಉಭಯ ಭಾವ ಸಂಘದ ಪರಿಣಾಮವ ಕಂಡು ಕೂಡಲ ಚನ್ನಸಂಗಯ್ಯನಲ್ಲಿ ಬಸವಪ್ರಭುದೇವರ ಶ್ರೀಪಾದಕ್ಕೆ. ಇಲ್ಲಿ ಯಾರು? ಇಲ್ಲಿ ಭಕ್ತ ಚನ್ನಬಸವಣ್ಣನವರು, ಜಂಗಮ ಬಸವಣ್ಣನವರು, ನಮ್ಮ ಗುರುದೇವರು. ಹೀಗಾಗಿ ಅವರು ಒಬ್ಬ ಭಕ್ತನಾಗಿ ಕ್ರಿಯಾ ನಿಷ್ಪತ್ತಿಯನ್ನು ಮಾಡಿಕೊಂಡ ಒಬ್ಬ ಭಕ್ತನಾಗಿ ಬಸವ ಪ್ರಭುದೇವರ ಶ್ರೀಪಾದಕ್ಕೆ ನಮೋ ನಮೋ ಎಂದು ಬದುಕಿದೆನು ಅನ್ನುವಾಗ ಯಾರು ಭಕ್ತ, ಯಾರು ಜಂಗಮ ತಾವು ಈ ವಚನದ ಮೂಲಕ ಅರಿತುಕೊಳ್ಳಬೇಕು ಅಂತ ಹೇಳ್ತಾ ಮುಂದಿನದು
ತೋಂಟದ ಸಿದ್ಧಲಿಂಗ ಮಹಾಶಿವಯೋಗಿಗಳ ಒಂದು ಶಟಸ್ಥಲ ವಚನ ಬರ್ತಾ ಇದೆ, ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲಾ ಶರಣರಿಗೂ ಶರಣು ಮಹೇಶ್ವರ ಶರಣಾರ್ಥಿಗಳು. ಸ್ಥಳದಲ್ಲಿ ಅಡಗಿ ತೋಟದ ಮಹೇಶ್ವರ ಸ್ಥಳ ಸಿದ್ಧಲಿಂಗ ಪ್ರಸಾದಿ ಸ್ಥಳದಲ್ಲಿ ಅಡಗಿ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳದಲ್ಲಿ ಅಡಗಿ ಪ್ರಾಣಲಿಂಗಿ ಸ್ಥಳ ಶರಣ ಸ್ಥಳದಲ್ಲಡಗಿ ಶರಣಸ್ಥಳ ಐಕ್ಯ ಸ್ಥಳದಲ್ಲಡಗಿ ಇಂತಿ ಷಡಂಗ ಯೋಗ ಸಮರಸವಾಗಿ ಷಡಂಗಯೋಗ ಷಡಂಗಯೋಗ ಇಂತಿ ಷಡಂಗ ಯೋಗ ಸಮರಸವಾಗಿ ಷಡುಸ್ಥಲವ ಮೀರಿ ನಿರವಯ ಸ್ಥಳವನೈದಿ ಈ ನಿರವಯ ಸ್ಥಳ ನಿರಾಳದಲ್ಲಡಗಿ ಈ ನಿರಾಳ ನಿತ್ಯ ನಿರಂಜನ ಪರವಸ್ತು ತಾನಾಯಿತ್ತಾಗಿ ಕ್ರಿಯಾ ನಿಷ್ಪತ್ತಿ ಜ್ಞಾನ ನಿಷ್ಪತ್ತಿ ಭಾವ ನಿಷ್ಪತ್ತಿ ಮಾಡುವ ಕ್ರಿಯೆಗಳೆಲ್ಲ ನಿಷ್ಪತ್ತಿಯಾಗಿ ಅರಿವ ಅರುಹೆಲ್ಲ ಅಡಗಿ ಭಾವಿಸುವ ಭಾವವೆಲ್ಲ ನಿರ್ಭಾವವಾಗಿ ನಿರ್ಲೇಪಕ ನಿರಂಜನ ವಸ್ತು ತಾನು ತಾನಾದಲ್ಲದೆ ಧ್ಯಾನಿಸಲಿಕ್ಕೇನೂ ಇಲ್ಲ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ತಾನೇ ಶಟಸ್ಥಲ ಜ್ಞಾನ ಸಾರಾಯ ಸ್ವರೂಪನೆಂದು ಹೇಳಲ್ಪಟ್ಟನು. ತೋಟದ ಸಿದ್ಧಲಿಂಗ ಯೋಗಿಗಳ ವಚನ. ಎಲ್ಲರಿಗೂ ಶರಣಾರ್ಥಿಗಳು. ವಚನದ ಸಂಖ್ಯೆ ಹೇಳಿ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 701. ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣು ಅನ್ನಪೂರ್ಣಕ್ಕ. ಭಕ್ತ ಸ್ಥಳದಲ್ಲಿ ಯಾವ ಲಿಂಗ ಇದೆ? ಆಚಾರಲಿಂಗ. ಮಾಹೇಶ್ವರ ಸ್ಥಳದಲ್ಲಿ ಗುರುಲಿಂಗ. ಭಕ್ತ ಸ್ಥಳ ಮಾಹೇಶ್ವರ ಸ್ಥಳದಲ್ಲಿ ಅಡಗಿ ಮಾಹೇಶ್ವರ ಸ್ಥಳ ಪ್ರಸಾದಿ ಸ್ಥಳದಲ್ಲಿ ಅಡಗಿ. ಪ್ರಸಾದಿ ಸ್ಥಳದಲ್ಲಿ ಯಾವ ಲಿಂಗ ಇದೆ? ಶಿವಲಿಂಗ. ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳದಲ್ಲಿ ಅಡಗಿ. ಪ್ರಾಣಲಿಂಗಿ ಸ್ಥಳದಲ್ಲಿ ಪ್ರಾಣಲಿಂಗಿ ಸ್ಥಳ ಶರಣ ಸ್ಥಳದಲ್ಲಿ ಅಡಗಿ. ಶರಣ ಸ್ಥಳದಲ್ಲಿ ಶರಣ ಸ್ಥಳ ಐಕ್ಯ ಸ್ಥಳದಲ್ಲಿ ಅಡಗಿ. ಐಕ್ಯ ಸ್ಥಳದಲ್ಲಿ ಮಹಾಲಿಂಗ. ನೋಡಿ, ಇದು ಇಲ್ಲಿ ತನಕ ಈಗ ಮಾತಾಡೋಣ. ಶಟಸ್ಥಲ ಸಿದ್ಧಾಂತದ ವಚನ ಇದು. ಏನು? ಭಕ್ತನಾಗಿ ನಾನು ಮೊದಲು ಭಕ್ತ ಸ್ಥಳದಲ್ಲಿ ಇದ್ಕೊಂಡು ಭಕ್ತ ಸ್ಥಳವನ್ನ ಮಹೇಶ ಸ್ಥಳದಲ್ಲಿ ಅಡಗಿಸಬೇಕು. ಅಂದ್ರೆ ಭಕ್ತ ಸ್ಥಳವನ್ನ ಸಂಪೂರ್ಣವಾಗಿ ಅರಿತುಕೊಂಡು ಅಲ್ಲಿರುವ 24 ಸಕಿಲಗಳನ್ನ ಅರ್ಥ ಮಾಡಿಕೊಂಡು ಆಚರಿಸಿ ಯಾಕೆಂದ್ರೆ ಆಚಾರಲಿಂಗ ಅಲ್ಲಿದೆ. ಪಂಚಾಚಾರಗಳನ್ನ ಕಲಿತುಕೊಂಡು ಅಲ್ಲಿರುವ ಮುಂದೆ ಮೇಲೆ ಇರುವ ಮಹೇಶ ಸ್ಥಳಕ್ಕೆ ಏರಬೇಕಾಗ್ತಾ ಇದೆ. ಅಲ್ಲಿ ಗುರುಲಿಂಗ ಇದೆ. ಹಾಗೆ ಮಹೇಶ್ವರ ಸ್ಥಳ ಪ್ರಸಾದಿ ಸ್ಥಳದಲ್ಲಿ ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳದಲ್ಲಿ ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳದಲ್ಲಿ, ಹೀಗೆ ನಾವು ಕೊನೆಗೆ ಐಕ್ಯ ಸ್ಥಳಕ್ಕೆ ಬರ್ತಾ ಇದೆ. ಅಲ್ಲಿ ನಿಮಗೆ ಎಲ್ಲ ಲಿಂಗಗಳ ಪರಿಚಯ ಈಗ ಆಗಿದೆ. ಈ ಷಡಂಗಗಳು, ಈ ಷಡಂಗ ಯೋಗ ಅಂತಾರೆ ಇದಕ್ಕೆ. ಇಂತಿ ಷಡಂಗ ಯೋಗ 6 ಅಂಗಗಳಲ್ಲಿ ನಾವು ಯೋಗವನ್ನ ಮಾಡ್ಕೊಳ್ತಾ ಇದ್ದೀವಿ. ಭಕ್ತ ಸ್ಥಳದಲ್ಲಿ ನಮ್ ಅಂತೀವಿ. ಮಾಹೇಶ್ವರದಲ್ಲಿ ಮಮ್ ಅಂತೀವಿ. ಮುಂದೆ ಸಿಂ ಅಂತೀವಿ. ವಾಮ್ ಅಂತೀವಿ. ಯಂ ಅಂತೀವಿ. ಓಂ ಅಂತ ಅಂತೀವಿ ನಾವು ಈ ಶಿವಯೋಗ ಮಾಡಿಕೊಳ್ಳುವಾಗ. ಯಾಕೆ? ಇಲ್ಲಿ ನಾವು ಶಿವಯೋಗದಲ್ಲಿ ಐಕ್ಯ ಸ್ಥಳ ಎಲ್ಲಿಂದ ಆಚಾರಲಿಂಗದಿಂದ ಹಿಡಿದು ಈ ಐಕ್ಯ ಸ್ಥಳದಲ್ಲಿರುವ ಮಹಾಲಿಂಗದ ತನಕ ಒಂದೊಂದೇ ಸ್ಥಳದಲ್ಲಿ ಅಡಗಿಸ್ತಾ ಹೋಗ್ತಾ ಇದೀವಿ. ಈ 6 ಸ್ಥಳಾಂಗಗಳಲ್ಲಿ ಈ 6 ಸ್ಥಳಾಂಗಗಳನ್ನೇ ಅಥವಾ ಷಡಂಗಗಳನ್ನೇ ಶಿವಯೋಗವನ್ನ ಸಮರಸ ಮಾಡಿ ಆ ಶಟಸ್ಥಳಗಳನ್ನ ಮೀರಿ ನಿರವಯ ಸ್ಥಳವನ್ನಾಗಿ ಮಾಡಬೇಕು. ನಿರವಯ ಸ್ಥಳ ಅಂದ್ರೆ ಯಾವುದು? ನಿಷ್ಕಲ್ಲ ಲಿಂಗ. ಬ್ರಹ್ಮಚಕ್ರ ನಿರವಯ ಸ್ಥಳ. ನಿರವಯ ಸ್ಥಳ ಅಂದ್ರೆ ಅವಯವ ಇಲ್ಲದ ಸ್ಥಳ. ಅಂದ್ರೆ ನಾವು ಐಕ್ಯ ಸ್ಥಳದ ಮೇಲೆ ಹೋಗ್ತಾ ಇದೀವಿ, ಬ್ರಹ್ಮಚಕ್ರಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಷಡುಸ್ಥಳವ ಮೀರಿ ನಿರವಯ ಸ್ಥಳವನ್ನ ಇದೆ. ಆ ನಿರವಯ ಸ್ಥಳ ಈಗ ಎಲ್ಲಿಗೆ ಹೋಗ್ಬೇಕು? ನಿರಾಳ ಅಂದ್ರೆ ಯಾವುದು? ನಿಶೂನ್ಯಲಿಂಗ. ನಿರಾಳದಲ್ಲಡಗಿ ಅಲ್ಲಿಂದ ಆ ನಿರಾಳದಿಂದ ನಿತ್ಯ ನಿರಂಜನ ಎಲ್ಲಿ? ಪಶ್ಚಿಮ ಚಕ್ರ. ನೋಡಿ ಆಯ್ತಾ? 9 ಲಿಂಗ ಅದು ನೋಡಿ. ಇವಾಗ ಗೊತ್ತಾಯ್ತಾ? ಹೇಳಿ 9 ಲಿಂಗ. ಯಾರಾದ್ರೂ ಒಬ್ರು ಹೇಳಿ ನೋಡೋಣ 9 ಲಿಂಗಗಳನ್ನ ಇಲ್ಲಿ ತನಕ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಾಣಲಿಂಗ, ಮಹಾಲಿಂಗ. ಪ್ರಾಣಲಿಂಗ ಎಲ್ಲಿ ಬರುತ್ತಮ್ಮ? ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ.
ಹಾ ಮುಂದೆ ಹೇಳಿ. ನಿಷ್ಕಲ ನಿಶೂನ್ಯ ನಿರಂಜನ, ನಿಷ್ಕಲ ಹಾ ನಿಶೂನ್ಯ ನಿರಂಜನ. ಪ್ರಾಣಲಿಂಗಾದು ಇವೆಲ್ಲ ಹೇಳಕ್ ಹೋಗ್ಬೇಡಿ, ನಿಧಾನವಾಗಿ ಹೇಳ್ಬೇಕು. ಅಲ್ಲಿವ ಅಕ್ಷರಗಳನ್ನ ಸಹ ತಾವು ಗಮನಿಸ್ಬೇಕು. ಇಲ್ಲಿ ತನಕ ಈಗ ಬಂದ್ವಿ. ಆ ನಿರಾಳ ನಿತ್ಯ ನಿರಂಜನ ಪರವಸ್ತು ತಾನಾಯಿತ್ತಾಗಿ ಇಲ್ಲಿಗೆ ಬಂದ ನಂತರ, ಪಶ್ಚಿಮ ಚಕ್ರಕ್ಕೆ ಬಂದ ನಂತರ ಕ್ರಿಯಾ ನಿಷ್ಪತ್ತಿಯಾಗಬೇಕು, ಜ್ಞಾನ ನಿಷ್ಪತ್ತಿಯಾಗಬೇಕು, ಭಾವ ನಿಷ್ಪತ್ತಿಯಾಗಿ ಮಾಡುವ ಕ್ರಿಯೆಗಳೆಲ್ಲ ನಿಷ್ಪತ್ತಿಯಾಗಿ ಕೇವಲ ಕೇವಲ ಏನುಳಿಯುತ್ತೆ, ಅರಿವನ್ನೆಲ್ಲ ಸಹ ನಿಷ್ಪತ್ತಿ ಮಾಡಿಕೊಂಡು ಭಾವಿಸುವ ಭಾವಗಳೆಲ್ಲ ನಿರ್ಭಾವವಾಗಬೇಕು. ಶಿವಯೋಗದ ಪ್ರಯೋಗದಿಂದ ಈಗ ಸಾಧಕನು ಯಾವುದನ್ನು ಹಚ್ಚಿಕೊಳ್ಳದ ನಿರ್ಲೇಪಕನಾಗಿ ಸ್ವತಃ ತಾನೇ ನಿರಂಜನ ಸ್ವರೂಪಿಯಾಗಿದ್ದರಿಂದ ಅಲ್ಲಿ ಏನು ಉಳಿದೇ ಇಲ್ಲ. ಇವಾಗ ಅಲ್ಲಿ ಧ್ಯಾನಿಸಲಕ್ಕೆ ಏನು ಈಗ ಉಳಿದಿಲ್ಲ. ಈ ಸಾಧಕನನ್ನೇ ಶಿವಯೋಗಿಗಳು ಶಟಸ್ಥಲ ಸಾರಾಯ ಸ್ವರೂಪ ಅಂತ ಕರೀತಾ ಇದ್ದಾರೆ. ನಾವು ಹೋಗ್ತೀವೋ ಇಲ್ವೋ ಆ ಮಾತು ಬೇರೆ. ಯಾವಾಗ ನಾವು ಪಶ್ಚಿಮ ಚಕ್ರದ ನಿರಂಜನ ಲಿಂಗದ ದರ್ಶನ ಅಲ್ಲಿ ತನಕ ಹೋದಾಗ ಆತನಿಗೆ ಶಟಸ್ಥಲ ಜ್ಞಾನ ಸಾರಾಯ ಸ್ವರೂಪ ಅಂತ ಆತನಿಗೆ ಕರೀತಾ ಇದ್ದಾರೆ ನಮ್ಮ ಶಿವಯೋಗಿ ತೋಂಟದ ಸಿದ್ಧಲಿಂಗೇಶ್ವರರು. ಅಲ್ಲಿ ಧ್ಯಾನಿಸಲಿಕ್ಕೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಸ್ಥಿತಿಗೆ ನಾವು ಹೋಗ್ಬೇಕಾದ್ರೆ, ಈ ಸ್ಥಳಕ್ಕೆ ನಾವು ಹೋಗ್ಬೇಕಾದ್ರೆ ಪ್ರತಿಫಲಾಕ್ಷೆ, ಅದು ಪ್ರತಿಫಲಾಪೇಕ್ಷೆ ಏನೂ ಮಾಡಬಾರ್ದು. ಯಾಕೆ ಆಗ್ತಾ ಇದೆ ಹೀಗೆ? ಯಾಕೆ ಹೀಗೆ ಹೇಳ್ತಿದ್ದಾರೆ ಬಯಕೆಯಿಂದಲೇ ಜೀವಿಗಳು ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ. ಯಾವುದೇ ನಾನು ಕೆಲಸ ಮಾಡಲಿ, ಇವಾಗ ಇವತ್ತಿನ ಜಗತ್ತಿನಲ್ಲಿ ಅತ್ಯಂತ ಕಟು ಸತ್ಯ ಅದು ಏನು, ನನಗೇನೋ ಸಿಗುತ್ತಿರೋದ್ರಿಂದ ನಾನು ಕೆಲಸ ಮಾಡ್ತೀನಿ. ಫಲಾಪೇಕ್ಷೆ ಇಲ್ಲದೆ ನಾನು ಯಾವ ಕೆಲಸವನ್ನು ಮಾಡೋಲ್ಲ. ಆ ನಿರಂತರ ಕಾರ್ಯಗಳಲ್ಲಿ ತಮ್ಮ ಅಂತರಂಗದಲ್ಲಿರುವ ಶಿವನನ್ನೇ ನಾವು ಮರೆತು ಬಿಡ್ತೀವಿ. ಈ ನಾನು ಮಾಡೋ ಕಾರ್ಯದಲ್ಲಿ ನನ್ನ ಶಿವ ಇದ್ದಾನೆ, ನನ್ನ ಇಷ್ಟ ಲಿಂಗಯ್ಯ ಇದ್ದಾನೆ ಅನ್ನೋದನ್ನ ಮರೆತು ಅಷ್ಟೊಂದು ಆ ಕರ್ಮಚಕ್ರದಲ್ಲಿ ಸಿಲುಕಿ ಸುಖ ದುಃಖಗಳನ್ನ ಆತ ಭೋಗಿಸ್ತಾ ಇದ್ದಾನೆ. ನಾನು ಶಿವಸ್ವರೂಪಿ, ನನ್ನ ಜೊತೆಗೆ ನನ್ನ ಶಿವ ಇದ್ದಾನೆ, ನಾನು ಬೇರೆಯಲ್ಲ, ಅವನು ಬೇರೆಯಲ್ಲ, ಆ ಇಷ್ಟಲಿಂಗ ರೂಪದ ಒಂದು ಆ ಸ್ವರೂಪದಲ್ಲಿ ನನ್ನ ಎದೆಯ ಮೇಲೆ ಇದ್ದಾನೆ ಅಂತ ನಾವು ಮರ್ತು ಬಿಡ್ತೀವಿ. ಶಿವಯೋಗಿ ಹಾಗಲ್ಲ ರೀ. ಅವನು ತನ್ನಲ್ಲಿರುವ ಶಿವಜ್ಞಾನಾಗಿಯಿಂದ ಕರ್ತ ಕರ್ಮ ಕರಣ ಅಂತ ಈ ತ್ರಿಪುಟಿ ಭಾವವನ್ನೇ ಸುಟ್ಟು ಬಿಡ್ತಾನೆ. ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದಲೇ ಆಗಿದೆ, ಇದು ನಂದೇ, ಈ ತರ ಏನು ಮಾತಾಡೋಲ್ಲ ಅವನು. ತಾನು ಅಥವಾ ಕರ್ತ ನಂದೇ, ಇದು ನಾನೇ ಮಾಡಿದ್ದೀನಿ ಅಂತ ಅಹಂಭಾವವೇ ಇಲ್ಲವಾದ ಮೇಲೆ ಅವನು ಮಾಡುವ ಎಲ್ಲಾ ಕೆಲಸಗಳು ಅವನಿಗೆ ಹೇಗೆ ಸುಖ ದುಃಖವನ್ನ ಕೊಡಬಹುದು ಹೇಳಿ? ಶಿವಯೋಗಿ ಕರ್ತ ಕರ್ಮ ಕರಣ ಇವೆಲ್ಲ ಎಲ್ಲವನ್ನು ಬಿಟ್ಬಿಡ್ತಾನೆ. ಹೀಗಾಗಿ ಅವನು ಅದರಲ್ಲಿ ಯಾವುದೇ ಅಹಂಭಾವ ಇಲ್ಲದೆ ಇರೋದ್ರಿಂದ ಏನು ಅವನಿಗೆ ಸುಖ ಅನ್ನೋದಿಲ್ಲ, ದುಃಖ ಅನ್ನೋದಿಲ್ಲ. ಅವನ ಆಶೆ ಆಮಿಷ ಎಲ್ಲ ಅಳಿದಿರುವಾಗ ಭವದ ಚಕ್ರ ಅವನಿಗೆ ಎಂತ ಸಂಬಂಧಿಸಿತ್ತು? ಯಾವನ ಕರ್ಮಗಳೆಲ್ಲ, ಎಲ್ಲ ಕೆಲಸಗಳೆಲ್ಲ ಫಲ ಸಂಕಲ್ಪದಿಂದ ರಹಿತವಾಗಿರುವವೋ, ಶಿವಜ್ಞಾನಾಗ್ನಿಯಿಂದ ಸುಟ್ಟಿರುವವೋ, ಅಂದ್ರೆ ದಿನನಿತ್ಯದ ಇಷ್ಟಲಿಂಗ ಪೂಜೆಯಲ್ಲಿ ನಾನು ಮಾಡೋ ಕೆಲಸ ಎಲ್ಲ ಅವನೇ ಮಾಡ್ತಾ ಇದ್ದಾನೆ ಅಂತ ಯಾರು ಅಂದ್ಕೊಳ್ತಾರೋ ಅಂಥವನನ್ನ ಶಿವಬ್ರಹ್ಮ ಅಂತ ಕರೀತಾರೆ. ಅವನ ಕೆಲಸ ಎಲ್ಲ ಸುಟ್ಟ ಬೀಜದಂತೆ, ಅವುಗಳನ್ನ ಮತ್ತೆ ಬಿತ್ತಲು ಬರೋಲ್ಲ. ಸುಟ್ಟು ಬೀಜ ಯಾರಾದ್ರೂ ಬಿತ್ತಾರಾ? ಇಲ್ಲ. ಅವು ನೋಟ ಮಾತ್ರ. ಆದ್ದರಿಂದ ಶಿವಬ್ರಹ್ಮನಾದ ಶಿವಯೋಗಿಯ ಕ್ರಿಯಾ ನಿಷ್ಪತ್ತಿ ಸ್ಥಳಿ ತತ್ವ ರಜ ತಮ ಪ್ರಕೃತಿ ಸ್ಥತ ಜೀವನ್ನಲ್ಲಿ ಅನೇಕ ಗುಣಕ್ರಿಯಾದಿಗಳು, ಅವುಗಳ ವಿಕಾರಾದಿಗಳು ಕಂಡ್ರೂ ಕೂಡ ಆ ಜೀವಿಯಲ್ಲಿರುವ ಶುದ್ಧ ಆತ್ಮದಲ್ಲಿ ಅಥವಾ ಪ್ರತ್ಯಗಾತ್ಮನಲ್ಲಿ ಆ ವಿಕಾರಾದಿಗಳು ಸಂಬಂಧಿಸವು. ಆದ್ದರಿಂದ ಪ್ರತ್ಯಗಾತ್ಮ ಜ್ಞಾನಿಯಾದ ಪರಕಾಯ ಶಿವಯೋಗಿಯು ಕ್ರಿಯಾ ನಿಷ್ಪತ್ತಿ ಸ್ಥಳ. ಯಾಕೆ? ದಿನನಿತ್ಯ ಶಿವಯೋಗದಿಂದ ಈಗ ಏನಾಗಿದ್ದಾನೆ ಆತ ಪರಕಾಯ ಶಿವಯೋಗಿ, ಶಿವನ ಪರಕಾಯ ಪ್ರವೇಶ ಸಹ ಅವನಲ್ಲಿ ಆಗಿದೆ ಅಂತ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಈಗ ನೋಡಿ, ಒಂದು 3 ಇವಿದೆ. ಏನಂದ್ರೆ, ಈ ದಾಸವಾಳದ ಹೂವನ್ನ ಕನ್ನಡಿ ಮುಂದೆ ಹಿಡಿದಾಗ ಆ ಕನ್ನಡಿಯು ದಾಸವಾಳ ಆಗಿ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಹಿಂದಿನ ಒಂದು ಇದು ನೋಡಿ, ಇಲ್ಲಿ ದಾಸವಾಳದ ಹೂವನ್ನ ಕನ್ನಡಿ ಮುಂದೆ ಹಿಡಿದಿದ್ದಾರೆ. ಮೊದಲನೇ ಪಿಕ್ಚರು. ನೀವೇನ್ ಕನ್ನಡಿ ಮುಂದೆ ಹಿಡಿತೀರೋ ಅದೇ ಕಾಣಿಸುತ್ತೆ. ಮತ್ತೇನ್ ಕಾಣಿಸುತ್ತೆ? ದಾಸವಾಳದ ಹೂವನ್ನ ಕನ್ನಡಿ ಮುಂದೆ ಹಿಡಿದಾಗ ಆ ಕನ್ನಡಿಯು ದಾಸವಾಳದ ಹಾಗೆ ಕಾಣಿಸ್ತಾ ಇದೆ.
ಹೀಗಾಗಿ ಶಿವಯೋಗಿ ಏನ್ ಕೆಲಸ ಮಾಡ್ತಾನಲ್ಲ, ಆತನಿಗೆ ಸಂಬಂಧಿತವೆಂದು ಕಂಡ್ರು ಅವು ಆರೋಪಿತ ಮಾತ್ರ. ಅವ್ ಮಾಡ್ತಾ ಇರ್ತಾನೆ, ಆದ್ರೆ ಅವನ ರೂಪದಲ್ಲಿ ಶಿವನೇ ಅವನ್ನೆಲ್ಲ ಮಾಡ್ತಾ ಇರ್ತಾನೆ ಅನ್ನೋದನ್ನ ನಾವು ಅರ್ತಿರ್ಬೇಕು. ಈಗ ಮೋಡಗಳ ಮಧ್ಯೆ ರಾತ್ರಿ ನೋಡಿ ಒಮ್ಮೊಮ್ಮೆ ಗಮನಾಗಮನ ಕ್ರಿಯೆಗಳಿಂದ ಚಂದ್ರನೇ ಓಡೋ ತರ ಕಾಣಿಸ್ತದೆ. ಮೋಡಗಳು ಓಡ್ತಾ ಇರ್ತವೆ ನಿಜವಾಗ್ಲೂ, ಆದ್ರೆ ಏನ್ ಅನ್ಸುತ್ತೆ ನಮಗೆ, ಚಂದ್ರನೇ ಓಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆ ಚಂದ್ರನೇ ಓಡ್ತಾ ಇದ್ದಾನೆ, ನಡುವಿನ ಚಿತ್ರ ನೋಡಿ, ಚಂದ್ರನೇ ಓಡ್ತಾ ಇದ್ದಾನೇನೋ ಅನ್ಸುತ್ತೆ. ನಿಜವಾಗ್ಲೂ ಏನ್ ಓಡ್ತಾ ಇರುತ್ತೆ, ಆ ಮೋಡಗಳು ಓಡ್ತಾ ಇರುತ್ತೆ. ಹಾಗೆ ಮೋಡಗಳ ಮಧ್ಯೆ ಗಮನಾಗಮನ ಕ್ರಿಯೆಯಿಂದ ಚಂದ್ರನು ಓಡ್ತಾ ತೋರಿದ್ರು ಅದು ನಿಜ ಅಲ್ಲ. ಹಾಗೆ ಇವನ್ ಕೆಲಸ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳಲ್ಲಿ ಕ್ರಮವಾಗಿ ಜನನ ಮರಣ ಕಾಮ ಕ್ರೋಧ ಅಜ್ಞಾನ ಅಂತ ವಿಕಾರಗಳಿವೆ, ಅದು ತಮಗೆ ಗೊತ್ತು. ಚಂದ್ರನಂತೆ ಇವೆಲ್ಲವುಗಳ ಆಚೆ ಇರುವ ನಿರ್ಮಲ ಪರವಸ್ತುವಿನಲ್ಲಿ ಆಯಾ ದೇಹ ಕರ್ಮಗಳ ಆರೋಪ ಆಗೋದು. ಅಜ್ಞಾನಿಯ ದೃಷ್ಟಿಗೆ ಅವೆಲ್ಲ ಆತ್ಮಕೃತ ಎನಿಸ್ತಾ ಇವೆ. ವಾಸ್ತವಿಕವಾಗಿ ಮೇಘ ಅಂದ್ರೆ ಮೋಡದ ಒಂದು ಚಲನೆಯಿಂದ ಚಂದ್ರ, ಹೂವಿನಿಂದ ದರ್ಪಣ ನಿರ್ಲಿಪ್ತವಾಗಿರುವಂತೆ ಈ ದೇಹದಿಂದ ಆಗುವ ಕಾರ್ಯಗಳಿಂದಲೂ ಮಹಾಗಣಜ್ಞಾನ ಜ್ಯೋತಿರಾತ್ಮನು, ಆ ಸಾಧಕನಾದವನು ನಿರ್ಲಿಪ್ತನಾಗಿರ್ತಾನೆ. ಕೆಲಸ ಮಾಡ್ತಿರ್ತಾನೆ, ಆದರೆ ಅವನು ನಿರ್ಲಿಪ್ತನಾಗಿರ್ತಾನೆ. ಆತನಲ್ಲಿ ಯಾವ ಕ್ರಿಯೆಯೂ ಇರೋಲ್ಲ, ಆತನಿಗೆ ಕರ್ಮ ಸಂಬಂಧ ಇಲ್ಲ. ಆತನೇ ಶಿವನಾಗಿರೋದ್ರಿಂದ ಶಿವನಂತೆ ಕರ್ಮದಿಂದ ನಿರ್ಲಿಪ್ತನಾಗಿರ್ತಾನೆ. ಆದ್ದರಿಂದಲೇ ಆತನಿಗೆ ಕ್ರಿಯಾ ನಿಷ್ಪತ್ತಿ ಸ್ಥಳಿ ಅಂತ ಕರೀತಾ ಇದ್ದಾರೆ. ಈಗ ನೋಡಿ, ಕೈದಿಯಂತೆ ಜೈಲಿನ ಅಧಿಕಾರಿಯು ಜೈಲಿನಲ್ಲೇ ಇರ್ತಾನೆ. ನೀವು ನೋಡಿ ಈ ಚಿತ್ರದಲ್ಲಿ ಒಂದು ಜೈಲಿದೆ. ಈಗ ನೋಡಿ, ಒಳಗಡೆ ಕೈದಿಗಳಿದ್ದಾರೆ, ಇಲ್ಲಿ ಹೊರಗಡೆ ಜೈಲರ್ ಇದ್ದಾನೆ. ಇಬ್ರು ಜೈಲಿನಲ್ಲೇ ಇರ್ತಾರೆ. ಆದ್ರೆ ಈ ಜೈಲರಿಗೆ ನಾವು ಕೈದಿ ಅನ್ನೋಕ್ಕಾಗುತ್ತಾ? ಇಲ್ಲ. ಕೈದಿಯಂತೆ ಜೈಲಿನ ಅಧಿಕಾರಿಯು ಜೈಲಿನಲ್ಲಿಯೇ ಇರ್ತಾನೆ, ಆದ್ರೆ ಕೈದಿಯು ಆತನಿಗೆ ವಿಧಿಸಿದ ಶಿಕ್ಷೆಯಿಂದ ಬದ್ಧ. ಅವನು ಕೆಲಸ ಮಾಡಕ್ ಹೊಸ್ತಾರೆ, ಬೆಳಿಗ್ಗೆದು ಸ್ವಚ್ಛ ಮಾಡಕ್ ಅನೇಕ ಕೆಲಸಗಳನ್ನ ಅವನಿಗೆ ತಗೊಳ್ತಾರೆ. ಅವನಿಗೆ ಕೊಟ್ಟ ಶಿಕ್ಷೆಯ ಪರಿಣಾಮ ಅದು. ಏನೇನು ಇವನಿಗೆ ಶಿಕ್ಷೆ ಕೊಡ್ಬೇಕಂತ ಮೊದಲೇ ಅದನ್ನೆಲ್ಲ ಹೇಳ್ಬಿಟ್ಟಿರ್ತಾರೆ ಜಡ್ಜು. ಹಾಗಂತ ಅಧಿಕಾರಿಯು ಆ ಶಿಕ್ಷೆಯಲ್ಲಿರ್ತಾನ? ಇಲ್ಲ. ಹೀಗೆ ಆ ಅಧಿಕಾರಿಯ ಹಾಗೆ ಶಿವಜ್ಞಾನಿಯು ಮುಕ್ತ. ಅವನಿಗೆ ಯಾವುದೇ ಶಿಕ್ಷೆ ಇಲ್ಲ. ಲೌಕಿಕ ಜೀವಿಯು ಮಾಡುವ ಕರ್ಮಗಳು ಯಾವಾಗಲೂ ಸ್ವಾರ್ಥಪರವಾಗಿರುತ್ತವೆ. ನನ್ನ ಮಕ್ಕಳು ಹಂಗಾಗಬೇಕು, ನನ್ನ ಮನೆ ಇಷ್ಟು ದೊಡ್ಡದಿರ್ಬೇಕು, ಅಷ್ಟು ವಾಹನಗಳನ್ನು ತಗೋಬೇಕು, ಹಾಗಿರ್ಬೇಕು ಹೀಗಿರ್ಬೇಕು, ಸದಾ ಅದೇ ಚಿಂತನೆಯಲ್ಲಿ ನಾವಿರ್ತೀವಿ. ಶಿವಯೋಗಿಯು ಸರ್ವ ಕಾರ್ಯಗಳನ್ನು ಮಾಡಿದ್ರು ಕೂಡ ಅವುಗಳನ್ನು ನಿರ್ಲಿಪ್ತನಾಗಿರ್ತಾನೆ. ಇದೊಂದು ಸಂದೇಶ ಇದೆ ಇಲ್ಲಿ ನಮ್ಮಲ್ಲಿಗೆ. ನಾವು ದಿನನಿತ್ಯ ಜೀವನದಲ್ಲಿ ಇರಲೇಬೇಕು, ಸಂಸಾರದಲ್ಲಿ ಇರಬೇಕು, ಮಾಡ್ಲೇಬೇಕು. ಹೊಟ್ಟೆ ಹೊರೆಯೋದಂತ ಇದ್ದೇ ಇದೆ, ಬೇಕೇ ಬೇಕು, ದುಡ್ಡಿಲ್ದೆ ಆಗೋಲ್ಲ. ಆದರೆ ನಿರ್ಲಿಪ್ತತನ, ಹೆಚ್ಚು ತಲೆ ಕೆಡಿಸ್ಕೊಳ್ಬಾರದು, ಅತಿ ಆಶೆ ಮಾಡಬಾರದು, ದುರಾಶೆಗೆ ಬಲಿಯಾಗಬಾರದು. ವಂಚನೆ, ಸುಲುಗೆ, ಈ ಲಂಚ, ಈ ತರ ಎಲ್ಲ ಕಾರ್ಯಗಳಿಂದ ನಾವು ಮುಕ್ತರಾಗಿರಬೇಕು. ಹಾಗೆ ಆದಾಗ ಮಾತ್ರ ನಾವು ಕ್ರಿಯಾ ನಿಷ್ಪತ್ತಿ ಸ್ಥಳಿ ಅಂತ ಅನ್ಸ್ಕೊಳ್ತೀವಿ. ಈ ಚಿತ್ರದಲ್ಲಿರೋ ಹಾಗೆ ದಾಸವಾಳ ಹೂವಿದೆ ಕನ್ನಡಿಯ ಮುಂದೆ. ದಾಸವಾಳ ಹೂವನ್ನ ಸರಿಸಿಬಿಡಿ, ಕನ್ನಡಿಯಲ್ಲಿ ಮತ್ತೇನು ತೋರಿಸ್ತಿರೋ ಅದನ್ನಷ್ಟೇ ತೋರಿಸುತ್ತೆ ಅದು. ಹಾಗೆ ಇವನು ಶಿವಯೋಗಿ ಯಾವುದನ್ನು ಹಚ್ಕೊಳ್ಳಲ್ಲ. ಹಾಗೇನೆ ಈ ಚಂದ್ರನ್ ತರ, ಆ ಚಂದ್ರನ್ ನೋಡಿ, ಮೋಡಕ್ಕೂ ಚಂದ್ರನಿಗೂ ಅಜಗಜಾಂತರ ದೂರ. ಆದ್ರೆ ನಾವು ನೋಡುವಾಗ ಹೇಗನ್ಸುತ್ತೆ ಹೇಳಿ? ಚಂದ್ರನ ಮೇಲೆ ಅವೆಲ್ಲ ಬೇಗ ಹೋಗ್ತಾ ಇವೆ, ಚಂದ್ರನೇ ನುಗ್ಗಿಸ್ಕೊಂಡು ಹೋಗ್ತಾ ಇದ್ದಾನೆ ಅನ್ಸುತ್ತೆ. ಹಾಗಲ್ಲ, ಶಿವಯೋಗನ ಕೆಲಸನೂ ಹಾಗೆ ಅನ್ಸುತ್ತೆ ನಮ್ಗೆ. ಅವ್ರು ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ಎಲ್ಲ ಅನ್ಸುತ್ತೆ. ಆದ್ರೆ ಚಂದ್ರ ಬೇರೆ, ಆ ಮೋಡ ಬೇರೆ ಅನ್ನೋ ಹಾಗೆ ಕಾರ್ಯಗಳೇ ಬೇರೆ. ಶಿವಯೋಗಿ ಆ ಚಂದ್ರನ ಹಾಗೆ ನಿರ್ಲಿಪ್ತನಾಗಿರ್ತಾನೆ. ಜೈಲಿನಲ್ಲಿ ಈ ಭವಬಂಧನ ಇರೋರೆಲ್ಲ, ಈ ಕೈದಿಗಳೆಲ್ಲ, ಅವರೆಲ್ಲ ಸಂಸಾರದ ಒಂದು ಬಂಧನದಲ್ಲಿ ತೊಡಗಿ ಅವ್ರ ಕೈದಿಗಳು ಅಂದ್ಕೊಂಡ್ರೆ, ಈ ಶಿವಯೋಗಿ ಅಧಿಕಾರಿ ತರ ಇರ್ತಾನೆ. ಅವನು ಜೈಲಿನಲ್ಲಿಯೇ ಇದ್ದಾನೆ, ಅವನು ಈ ಜೀವನದಲ್ಲಿಯೇ ಇದ್ದಾನೆ, ಅವನು ನಮ್ಮ ಹಾಗೇ ಇದ್ದಾನೆ, ನಮ್ಮ ಹಾಗೆಯೇ ಬಟ್ಟೆ ತೊಡ್ತಾನೆ, ನಮ್ಮ ಹಾಗೇ ಉಣ್ತಾನೆ, ನಮ್ಮ ಹಾಗೇ ಕೂಳ್ತಾನೆ, ಎಲ್ಲ ಮಾಡ್ತಾನೆ. ಆದ್ರೆ ಅವನು ಕ್ರಿಯಾ ನಿಷ್ಪತ್ತಿ ಸ್ಥಳ ಇರುತ್ತೆ, ಅವನಿಗೆ ನಿರ್ಲಿಪ್ತನಾಗಿರ್ತಾನೆ. ಆ ಎಲ್ಲಾ ಕೈದಿಗಳಿಂದ ಈ ಜೈಲರ್ ಎಲ್ಲ ಕೆಲಸ ಮಾಡಿಸ್ಕೊಳ್ತಾನೆ, ಆದ್ರೆ ಆ ಕೈದಿ ಹಾಗೆ ಇರಲ್ಲ. ಹಾಗೆ ಶಿವಯೋಗಿ ಈ 3 ಉಪಮೆಗಳ ಮೂಲಕ ಶಿವಯೋಗಿ ಹೇಗಿರ್ತಾನೆ ಅನ್ನೋದನ್ನ ನಾವು ಅರ್ಥಕೊಂಡ್ವು. ಅದನ್ನ ಅಲ್ಲಮ ಪ್ರಭುದೇವರ ಒಂದು ವಚನದಿಂದ ಇನ್ನಷ್ಟು ಮನದಟ್ಟು ಮಾಡಿಕೊಳ್ಳೋಣ. ಉಂಡಡೇನೋ ಉಣದೆ ಇರ್ದಡೇನೋ. ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಅಲ್ಲಮ ಪ್ರಭುದೇವರು. ಉಂಡೇನೋ ಉಂಡಡೇನೋ ಉಂಡಡೇನೋ ಉಣದೆ ಇದ್ದಡೇನೋ ಸೋಂಕಿತವೇನು ಅಸೋಂಕಿತವೇನು ಹುಟ್ಟುದಿಲ್ಲಾಗಿ ಒಂದುದಿಲ್ಲ ಸತ್ತು ಬದುಕಿ ನಿಶ್ಚಿಂತವಾಯಿತು ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 575. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ನೋಡಿ, ಉಂಡಡೇನೋ ಉಣದೆ ಇರ್ದಡೇನೋ, ಈ ಅಂಗಲಿಂಗ ಸಂಯೋಗಿಯಾದ ಶರಣನ ಅಂಗ ಈಗ ಅಳಿದು ಚೈತನ್ಯ ಲಿಂಗವೇ ಆಗಿರೋದ್ರಿಂದ ಆತನಲ್ಲಿ ಯಾವುದೇ ಶಂಕೆ ಇಲ್ಲ. ಆತ ನಿಶ್ಚಿಂತನಾಗಿರ್ತಾ ಇದ್ದಾನೆ. ಆತ ಭೋಗಿಸೋದಿಲ್ಲ, ಲಿಂಗ ಭೋಗವೇ ಆಗಿರೋದ್ರಿಂದ ನಾನೇನ್ ಮಾಡ್ತೀನೋ, ನಾನೇನು ಉಣ್ತೀನೋ, ನಾನು ಏನೇ ಕಾರ್ಯ ಮಾಡಲಿ ಅದೆಲ್ಲ ಲಿಂಗ ಭೋಗವೇ ಆಗಿರೋದ್ರಿಂದ ಆತ ಉಂಡಡೇನು ಉಣದಿದ್ದರೇನು, ಉಂಡಡೇನೋ ಉಣದೆ ಇರ್ದಡೇನು. ಈ ಬಾಹ್ಯ ಜಗತ್ತಿನ ಲೌಕಿಕ ಜಗತ್ತಿನ ವಿಷಯಗಳು ಆತನಿಗೆ ಸೋಂಕಿದರೇನು ಸೋಂಕದಿದ್ದರೇನು. ವಿಷಯಗಳನ್ನ ಸ್ಪರ್ಶಿಸಿದ್ರೂ ಕೂಡ ಆತ ಪ್ರಾಪಂಚಿಕನಲ್ಲ, ಸ್ಪರ್ಶಿಸದಿದ್ದರೂ ವಿರಾಗಿಯಲ್ಲ. ಸೋಂಕಿತವೇನೋ ಅಸಂಕಿತವೇನೋ. ಆ ಕರ್ಮಗಳಿಂದ ಆತನು ನಿರ್ಲಿಪ್ತನೆಂದ ಮೇಲೆ ಏನಾದರೇನು. ಹುಟ್ಟು ಮತ್ತು ಸಾವುಗಳು ಪರಸ್ಪರ ಸಾಪೇಕ್ಷಕ, ಪರಸ್ಪರ ಸಂಬಂಧಿತ. ಯಾವುದಕ್ಕೆ ಹುಟ್ಟು ಇದೆ ಅದಕ್ಕೆ ಸಾವು ಇದೆ, ಆ ಸತ್ಯ ತಮಗೂ ಗೊತ್ತು. ಯಾವುದಕ್ಕೆ ಹುಟ್ಟು ಇಲ್ಲ ಅದಕ್ಕೆ ಸಾವೆಂಬುದೇ ಇಲ್ಲ. ದೇಹವಿದು ಹುಟ್ಟು ಸಾವುಗಳುಳ್ಳದು. ದೇಹದೊಂದಿಗೆ ತಮ್ಮನ್ನು ಸಮೀಕರಿಸಿಕೊಂಡವರಿಗೆಲ್ಲ ಹುಟ್ಟು ಸಾವುಗಳಿವೆ. ಶರಣನು ದೇಹಾತ್ಮ ಭಾವ ಮುಕ್ತ. ದೇಹ ವಿಲಕ್ಷಣವಾದ ಚೈತನ್ಯವೇ ತಾನು. ನಾನು ಆ ಶಿವಾತ್ಮನಾಗಿದ್ದೇನೆ, ಶಿವ ಚೈತನ್ಯವೇ ನಾನಾಗಿದ್ದೇನೆ ಎಂಬ ಸತ್ಯವನ್ನು ಅನುಭವಿಸ್ತಾ ಇರ್ತಾನೆ. ಆದುದರಿಂದ ಅವನಿಗೆ ಅಲ್ಲಮರ ಪ್ರಕಾರ ಹುಟ್ಟು ಇಲ್ಲ, ಸಾವೂ ಇಲ್ಲ, ಸತ್ತು ಬದುಕಿ ನಿಶ್ಚಿಂತವಾಯಿತು ಗುಹೇಶ್ವರ. ಅವನಿಗೆ ಹುಟ್ಟು ಇಲ್ಲ, ಸಾವೂ ಇಲ್ಲ, ಆತ ಎಲ್ಲದರಿಂದ ಮುಕ್ತನು. ಅಂಥ ಶಿವಯೋಗಿಯ ಪರಮ ನಿರ್ಮಲ ಸ್ಥಿತಿಯೇ ಕ್ರಿಯಾ ನಿಷ್ಪತ್ತಿ ಅನಿಸ್ತಾ ಇದೆ. ಉಂಡಡೇನು ಉಣದೆ ಇರ್ದಡೇನು, ಏನು ಅವನು ಹೆಚ್ಚಿಗೆ ವಿಚಾರ ಮಾಡಲ್ಲ. ಚೆನ್ನಬಸವಣ್ಣನವರ ಒಂದು ಸುಂದರ ವಚನ ಬರಿತಾ ಇದೆ, ಓದಿ. ನಡೆವ ನುಡಿವ. ಓದ್ತೇನ್ರಿ ಬಸವಲಿಂಗಾಯ ನಮಃ. ಚೆನ್ನಬಸವಣ್ಣವರ ವಚನ. ನಡೆಯುವ ಚೈತನ್ಯ ಉಳ್ಳ ನಕ್ಕ ಒಡಲ ಗುಣಗಳ ಆರಿಗೂ ಕಾಣವು. ನೋಡುವ ನಯನ, ಕೇಳುವ ಶ್ರೋತ, ವಾಸಿಸುವ ಗ್ರಹಣ, ಮುಟ್ಟುವ ತೊಕು, ರುಚಿಸುವ ಜಿವೆ ತಾನಾಗಿತ್ಯನ ಬೆಳೆದ. ನೋಡುತ್ತಾ ಕೇಳುತ್ತಾ ವಾಸಿಸುತ್ತಾ ಮುಟ್ಟುತ್ತಾ ರುಚಿಸುತ್ತಾ ಲಿಂಗಾರ್ಪಿತವ ಮಾಡಿ ಲಿಂಗ ಭೋಗೋಪಿಯ ಭೋಗಿಯಾದ ಪ್ರಸಾದಿಗಳಿಗೆ ಸರ್ವಾಂಗ ಶುದ್ಧ ಎಂಬುದೇ ಅಯ್ಯ. ಕಾಯತ್ರಯಂಗಳ, ಜೀವತ್ರಯಂಗಳ ಮತ್ತು ಭಾವತ್ರಯಂಗಳನ್ನೊಂದು ಮಾಡಿ ಸುಖ ದುಃಖ ಗುಣ ನಿರ್ಗುಣಗಳೆಂಬ ಉಭಯವ ಲಿಂಗದಲ್ಲಿ ಏಕವ ಮಾಡಿ ಅಹುದು ಅಲ್ಲ ಬೇಕು ಬೇಡೆಂಬ ಸಂಶಯ ಕಳೆದು ಕೂಡಲ ಚೆನ್ನ ಸಂಗನ ಆದಿಯ ಪುರಾತನರು ಮಾಡಿದ ಪಥವಿದು. ಸಮಗ್ರ ವಚನ ಸಂಪುಟ 3 ಮತ್ತು ವಚನದ ಸಂಖ್ಯೆ 260. ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಅಕ್ಕ. ನಾನೀಗ ಪ್ರಶ್ನೆ ಕೇಳ್ತೀನಿ, ಹೇಳಿ. ಇಲ್ಲಿ ನಾವು ಲಿಂಗಾರ್ಪಿತ ಮಾಡಬೇಕಾಗಿದೆ. ನೋಡುವ ನಯನವನ್ನ ಯಾವ ಲಿಂಗಕ್ಕೆ ಅರ್ಪಿತ ಮಾಡಬೇಕು? ಶಿವಲಿಂಗ. ವೆರಿ ಗುಡ್. ಕೇಳುವ ಶ್ರೋತ್ರವನ್ನ ಪ್ರಸಾದಲಿಂಗ. ಪ್ರಸಾದಲಿಂಗ. ವಾಸಿಸುವ ಘ್ರಾಣವನ್ನ ಆಚಾರಲಿಂಗ. ಮುಟ್ಟುವ ತ್ವಕ್ಕುವನ್ನ ಜಂಗಮ. ರುಚಿಸುವ ಜಿವ್ವೆಯನ್ನ ಗುರುಲಿಂಗ. ನೋಡಿ, ಅದಕ್ಕೆ ನಮಗೆ ಸಕೀಲಗಳು ಬೇಕು. ಹೀಗೆ ಅವ್ರೇನ್ ಹೇಳ್ತಿದ್ದಾರೆ, ನಡೆವ ನುಡಿವ ಚೈತನ್ಯ ಉಳ್ಳನಕ್ಕ ಒಡಲ ಗುಣಗಳಾರಿಗೂ ಕಾಣವು. ಯಾಕೆ ಕಾಣವು ಅಂದ್ರೆ ನಮಗೆ ನಿಮಗೆ ಈಗ ಅದರ ಒಂದು ಜ್ಞಾನ ಇದೆ. ಇವೆಲ್ಲವನ್ನು ಈಗೇನ್ ಮಾತಾಡಿದಿವಲ್ಲ, ನಯನ, ಶ್ರೋತ್ರ, ಗ್ರಹಣ, ತ್ವಕ್ಕು, ಜಿವ್ವೆ, ಇವೆಲ್ಲ ತಾಗಿತ್ಯನ ಬೇಡ, ಅವು ನಿನ್ನೂ ಅಲ್ಲ. ನೋಡುತ್ತಾ ಕೇಳುತ್ತಾ ವಾಸಿಸುತ್ತಾ ಮುಟ್ಟುತ್ತಾ ರುಚಿಸುತ್ತಾ ಅವನ್ನೆಲ್ಲ ಲಿಂಗಾರ್ಪಿತ ಮಾಡಬೇಕು. ಅರ್ಥ ಮಾಡಿಕೊಳ್ಳಬೇಕು.
ಆತ ಸಾಮಾನ್ಯರಂತೆಯೇ ಇರ್ತಾನೆ. ಈ ಶಿವಯೋಗಿ ಈ ಕ್ರಿಯಾ ನಿಷ್ಪತ್ತಿ ಸ್ಥಳಿ ಸಾಮಾನ್ಯರಂತೆಯೇ ಚೈತನ್ಯವುಳ್ಳವನಾಗಿ ನಡೀತಾನೆ, ನುಡಿತಾನೆ. ಆದರೆ ಆತನ ಒಳಗಿರುವ ಗುಣಗಳು ಯಾರಿಗೂ ಕಾಣಲಾರವವು, ಒಡಲ ಗುಣಗಳಾರಿಗೂ ಕಾಣವು. ಆತನ ನೋಡುವ ಕಣ್ಣು, ಕೇಳುವ ಕಿವಿ, ಅಘ್ರಾಣಿಸುವ ಮೂಗು, ಸ್ಪರ್ಶಿಸುವ ಚರ್ಮ, ಆಸ್ವಾದಿಸುವ ಜಿವ್ವೆಯೆಲ್ಲ ಲಿಂಗಾರ್ಪಿತವಾಗಿವೆ. ಯಾವ ಯಾವ ಲಿಂಗ ಅದನ್ನೆಲ್ಲ ತಾವು ನೋಡ್ಕೊಂಡ್ರಿ. ಈಗ ನೋಡುತ್ತಾ, ಕೇಳುತ್ತಾ, ಮೂಸಿಸುತ್ತಾ, ಮುಟ್ಟುತ್ತಾ, ರುಚಿಸುತ್ತಾ ಎಲ್ಲವನ್ನ ಲಿಂಗಾರ್ಪಿತ ಮಾಡಿ ಲಿಂಗಭೋಗ ಉಪಭೋಗಿಯಾದ ಈ ಕ್ರಿಯಾ ನಿಷ್ಪತ್ತಿ ಪ್ರಸಾದಿಗಳಿಗೆ ಸರ್ವಾಂಗ ಶುದ್ಧಿಯಾಗ್ತಾ ಇದೆ. ಸರ್ವಾಂಗ ಶುದ್ಧಿ ಯಾಕೆ? ಎಲ್ಲಾ ಜ್ಞಾನೇಂದ್ರಿಯಗಳನ್ನ ಎಲ್ಲಾ ಲಿಂಗಗಳಿಗೆ ಆತ ಅರ್ಪಿತ ಮಾಡಿಬಿಟ್ಟ. ಹೀಗಾಗಿ ಅವನ ಎಲ್ಲ ಈಗ ನಾವು 3 ತಗೊಳ್ಬೇಕು: ಕಾಯತ್ರಯಗಳು, ಜೀವತ್ರಯಗಳು, ಭಾವತ್ರಯಗಳು. ಇವುಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾವುವು ಕಾಯತ್ರಯಗಳು? ಸ್ಥೂಲ ಸೂಕ್ಷ್ಮ ಕಾರಣ. ಸೂಕ್ಷ್ಮ ಹಾ. ಕಾರಣ. ಜೀವತ್ರಯಗಳು? ಜೀವಾತ್ಮ, ಅಂತರಾತ್ಮ, ಪರಮಾತ್ಮ. ಹಾ, ಜೀವಾತ್ಮ, ಅಂತರಾತ್ಮ, ಪರಮಾತ್ಮ ಅಥವಾ ವಿಶ್ವ ತೈಜಸ ಪ್ರಾಜ್ಞನು ಅನ್ಬೋದು. ಭಾವತ್ರಯ? ಅಭಾವ, ಸ್ವಭಾವ, ನಿರ್ಭಾವ. ಇವುಗಳಿಗೆ ಭಾವತ್ರಯ ಅಂತಾರೆ. ಇವು 3ಗಳನ್ನು ಕೂಡ ಒಂದು ಮಾಡಿ ಸುಖ, ದುಃಖ, ಗುಣ, ನಿರ್ಗುಣಗಳೆಂಬೆರಡರನ್ನೂ ಸಹ ಲಿಂಗದಲ್ಲಿಯೇ ಏಕ ಮಾಡಿ ಅದರಲ್ಲಿಯೇ ಅದನ್ನ ಬೆರೆಸಿ ಹೌದು, ಅಲ್ಲ, ಬೇಕು, ಬೇಡ ಎಂಬ ಎಲ್ಲಾ ಸಂಶಯಗಳನ್ನು ಕಳೆದು ಕ್ರಿಯಾ ನಿಷ್ಪತ್ತಿ ಸ್ಥಳದಲ್ಲಿ ನೆಲೆಸಿರ್ತಾ ಇದ್ದಾನೆ ಈತ. ಬೇಕು, ಅದು ಬೇಕು, ಇದು ಬೇಡ, ಇಂಥದ್ದೇನು ಸಂಶಯ ಇಲ್ಲ ಅವನಿಗೆ. ಅವನು ಏನು ಕರುಣಿಸ್ತಾನೋ, ನನಗೆ ಏನ್ ಬೇಕೋ ಅವನಿಗೆ ಗೊತ್ತಿದೆ, ನನಗೇನ್ ಬೇಡವೋ ಅದೂ ಗೊತ್ತಿದೆ ಅವನಿಗೆ. ಹೀಗಾಗಿ ಯಾವ ಸಂಶಯದಲ್ಲಿ ಇರೋದಿಲ್ಲ. ಕೂಡಲ ಚೆನ್ನ ಸಂಗನ ಆದಿಯ ಪುರಾತನರು ಮಾಡಿದ ಪಥವಿದು, ಅಂದ್ರೆ ಅವರು ಸಾಗಿದ ಹಾದಿ ಇದು ಅಂತ ಹೇಳ್ತಿದ್ದಾರೆ ಚೆನ್ನಬಸವಣ್ಣನವರು. ಈ ಶಿವಯೋಗದ ಪಥವನ್ನ ಆದಿಯ ಪುರಾತನರೇ ನಿರ್ಮಿಸಿದ್ದಾರೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಹೀಗಾಗಿ ಈ ವಚನದಲ್ಲಿ ಒಂದು ಅರ್ಥ ಮಾಡಿಕೊಳ್ಳೇಬೇಕು. ನಾನು ಏನ್ ಮಾತಾಡ್ತೀನೋ, ಏನ್ ನೋಡ್ತೀನೋ, ಏನ್ ಕೇಳ್ತೀನೋ, ಏನ್ ವಾಸನೆ ತಗೊಳ್ತೀನೋ, ಏನನ್ನು ಮುಟ್ತೀನೋ, ಅದು ಎಲ್ಲ ಲಿಂಗಾರ್ಪಿತ ಮಾಡಿ ಹೆಜ್ಜೆ ಹೆಜ್ಜೆಗೆ ನಾನು ಏನ್ ಮಾಡ್ತಿದ್ದೇನೋ ಅದಕ್ಕೊಂದು ಲಿಂಗ ಕೊಟ್ಟಿದ್ದಾರೆ. ಜ್ಞಾನೇಂದ್ರಿಯವಿಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ. ಹೀಗಾಗಿ ಆ ಲಿಂಗಗಳು ನನಗೆ ಗೊತ್ತಿರೋದ್ರಿಂದ ಹೆಜ್ಜೆ ಹೆಜ್ಜೆಗೆ ಅವುಗಳನ್ನ ಯಾವಾಗ್ಲೂ ನಾನು ನೆನಪಿಸ್ಕೊಳ್ಬೇಕು. ಯಾಕೆಂದ್ರೆ ನನ್ನ ಸರ್ವಾಂಗ ಶುದ್ಧವೆಂಬುದಿದೆಯಯ್ಯ. ಹಾಗೇನೆ ಈ ಕಾಯತ್ರಯ, ಜೀವತ್ರಯ, ಭಾವತ್ರಯಗಳನ್ನೆಲ್ಲ ಒಂದು ಮಾಡೋದಿದೆ. ಸುಖ, ದುಃಖ, ಗುಣ, ನಿರ್ಗುಣ ಇವೆಲ್ಲ ಏಕ. ಯಾಕೆ? ಲಿಂಗ ಲಿಂಗ ಲಿಂಗ, ಅಹುದು, ಅಲ್ಲ, ಬೇಕು, ಬೇಡ ಇವೆಲ್ಲ. ಹೀಗಾಗಿ ಈ ಜ್ಞಾನಪಾದೋದಕ ಶಿವಯೋಗಿಯು ನಿರುಪಾಧಿಯಾದ ಪರಮಾತ್ಮನ ಸ್ವರೂಪನೇ ಆಗಿದ್ದಾನೆ ಈಗ. ಆದುದರಿಂದ ಅವನು ಸಹ ಉಪಾಧಿ ಭಾವವಿರಹಿ, ಅವನಿಗೆ ಯಾವ ಉಪಾಧಿ ಇಲ್ಲ. ಉಪಾಧಿ ಭಾವ ಇಲ್ಲವಾಗಿ ಕರ್ಮ ಸಂಬಂಧವು ಅವನಿಗಿಲ್ಲ. ಅವನು ಎಸಗುವ ಕ್ರಿಯೆಗಳು ಬರೀ ತೋರಿಕೆಗೆ ಮಾತ್ರ. ಅದಕ್ಕಾಗಿ ನಾವು ಈ ಉಪಾಧಿಗಳನ್ನ ಹಚ್ಕೊಳ್ತೀವಿ ನೋಡಿ. ಡಾಕ್ಟರ್ ದಯಾನಂದ ನೂಲಿ ಅಂತ. ಡಾಕ್ಟರ್ ಅಂದ್ರೆ ಏನು? ಅದೊಂದು ಉಪಾಧಿ. ಅದು ಅಂದ ತಕ್ಷಣ ಯಾರಾದ್ರೂ ನನ್ಗೆ ಹಾಗೆ ಅನ್ಲಿಲ್ಲ ಇಟ್ಕೊಳ್ಳಿ, ಡಾಕ್ಟರ್ ದಯಾನಂದ ನೂಲಿ ಅಂತ ಅನ್ಲಿಲ್ಲ ಅಂದ್ರೆ ನನಗೆ ಕೋಪ ಬರುತ್ತೆ. ಏನ್ರಿ ಬರೀ ದಯಾನಂದ ನೂಲಿ ಅಂದ್ಬಿಟ್ರಲ್ಲ, ಡಾಕ್ಟರ್ ಯಾಕೆ ಅನ್ಲಿಲ್ಲ ನೀವು ಅಂತ ನಾನು ಜಗಳ ತೆಗಿತೀನಿ. ಆದ್ರೆ ಇವನ್ ಹಾಗಲ್ಲ. ಅವನು ಉಪಾಧಿ ಭಾವವಿರಹಿ. ನೀವು ಅಷ್ಟೇ, ಏನೋ ಒಂದು ನಿಮಗೆ ಯಾವುದೋ ಒಂದು ಡಾಕ್ಟರೇಟ್ ಕೊಟ್ಟಿರ್ತಾರೆ, PhD ಕೊಟ್ಟಿರ್ತಾರೆ, ಗೌರವ ಇರ್ಲಿ ಅಥವಾ ನೀವು PhD ನಿಮಗೂ ಡಾಕ್ಟರ್ ಅಂದಿರ ಸಿಟ್ಟು ಬರ್ಬಹುದು. ಆದ್ರೆ ಶಿವಯೋಗಿ ಹಾಗಿರೋಲ್ಲ. ಅದಕ್ಕೊಂದು ಹೆಸರಿದೆ, ಘಟಾಕಾಶ ಅಂತ ಎಂಬ ಪದದಲ್ಲಿ. ಘಟವು ಆಕಾಶ ಸ್ವರೂಪದಲ್ಲಿ ಪ್ರವೇಶಿಸದೆ ಆಕಾಶಕ್ಕೆ ಘಟಾಕಾಶವೆಂಬ ಹೆಸರು ಬರುವಂತೆ ಮಾಡುವುದು. ಇಲ್ಲಿ ಘಟವು ಉಪಾಧಿ ಅಂದ್ರೆ ಏನು? ಆತ ಒಂದು ಆಕಾಶ ಸ್ವರೂಪದಲ್ಲಿ. ಅವನಿಗೇನು ಹೆಸರು ಕೊಡೋರು ನೀವೀಗ? ಆಕಾಶಕ್ಕೆ ಬೇರೆ ಹೆಸರು ಕೊಡೋಕ್ಕಾಗುತ್ತಾ? ಇಲ್ಲ. ಸುಮ್ಮನೆ ಘಟಾಕಾಶ ಅಂತಾರೆ. ಇಲ್ಲಿ ಘಟ ಅಂದ್ರೆ ಏನು? ನನ್ನ ದೇಹ ಇದು, ಅದು ನಿಜ. ಆದ್ರೆ ಘಟ ಅನ್ನೋದು ಕೇವಲ ಉಪಾಧಿ. ಆದ್ರೆ ಶಿವಯೋಗಿಯಲ್ಲಿ ಆ ಘಟ ಇಲ್ಲ, ಆ ಉಪಾಧಿ ಇಲ್ಲ. ಆತ ಬರೀ ಕೇವಲ ಆಕಾಶ, ವಿಶಾಲವಾದ ಬಯಲು. ದೇಹಾದಿಗಳು ಆತ್ಮನಲ್ಲಿ ಪ್ರವೇಶಿಸದೆ ಆ ಆತ್ಮನಲ್ಲಿ ಕರ್ತ, ಭೋಕ್ತ ಮುಂತಾದ ನಾಮಗಳು ಬರುವಂತೆ ಮಾಡ್ತಾ ಇವೆ. ಆದ್ದರಿಂದ ಅವು ಉಪಾಧಿಗಳು. ಯಾಕೆ? ಆ ಶಿವಾತ್ಮನಲ್ಲಿ ಅವು ಪ್ರವೇಶ ಮಾಡಲೇ ಇಲ್ಲ. ಶಿವಯೋಗಿಯು ಶಿವಾನುಭವಿ, ಸತ್ಯಗಳನ್ನ ಅರ್ತಿದ್ದಾನೆ. ಯಾವುದು ಸತ್ಯ, ಯಾವುದು ಅಸತ್ಯ ಎಲ್ಲ ಗೊತ್ತಾಗುತ್ತೆ ಆತನಿಗೆ.
ಆತ ನಿರುಪಾಧಿಕ. ಯಾಕೆ? ಉಪಾಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಉಪಾಧಿಯ ಸೃಷ್ಟಿಗೆ ಆತ ಸಿಲುಕಲಾರ. ಶ್ರೀ ಮಣ್ಣಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಅಂತ ಏನ್ ಅಂತಿದಾರಲ್ಲ, ಆ ಉಪಾಧಿಯ ಸೃಷ್ಟಿಗೆ ಆತ ಸಿಲುಕಲಾರ. ಶಟಸ್ಥಲ ಬ್ರಹ್ಮಿ. ಏನ್ ಶಟಸ್ಥಲ ಬ್ರಹ್ಮಿ ರೀ? ಇಂಥ ಉಪಾಧಿಯ ಸೃಷ್ಟಿಗೆ ಆತ ಸಿಲುಕಲಾರ. ಜಗದ್ಗುರು ಅಂತ ಅನಿಸ್ಕೊಳ್ಳೋಕೆ ಏನ್ ಅರ್ಥ ಇದೆ ಹೇಳಿ? ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಉಪಾಧಿಗಳಿಗೆ ಆತ ಎಳ್ಳಷ್ಟು ಸಿಲ್ಕೊಲ್ಲ. ಅವನಿಗೆ ಸಿಟ್ಟು ಬರುತ್ತೆ ನೀವೇನಾದ್ರೂ ಉಪಾಧಿ ಕೊಡಕ್ ಹೋದ್ರೆ. ಇಲ್ಲ, ಈ ಶಟಸ್ಥಲ ಚಕ್ರವರ್ತಿ, ಅವಿರಳ ಜ್ಞಾನಿ ಎಲ್ಲ ನಂತರ ನಮ್ಮಂತ ಭಕ್ತರು ನಮ್ಮ ಚನ್ನಬಸವಣ್ಣವ್ರಿಗೆ ಅಂದ್ರೆ ಹೊರತು ಯಾವುದಾದ್ರೂ ವಚನದಲ್ಲಿ ನಾನು ಅವಿರಳ ಜ್ಞಾನಿಯಾಗಿದ್ದೇನೆ, ನಾನು ಶಟಸ್ಥಲ ಚಕ್ರವರ್ತಿಯಾಗಿದ್ದೇನೆ ಅಂತ ಎಲ್ಲಾದ್ರೂ ಅನ್ಕೊಂಡಿದ್ದೀರಾ? ಬಸವಣ್ಣನವರು ವಚನಗಳಲ್ಲಿ ನಾನು ದೊಡ್ಡ ಜಗಜ್ಯೋತಿಯಾಗಿದ್ದೇನೆ ಅಂತ ಎಲ್ಲಾದ್ರೂ ಅಂದ್ಕೊಂಡಿದ್ದಾರಾ? ಅಲ್ಲಮ ಪ್ರಭುದೇವರು ಯಾವಾಗಲೂ ನಾನು ವ್ಯೋಮಕಾಯಿಯಾಗಿದ್ದೇನೆ ಅಂತ ಯಾವುದಾದ್ರೂ ಉಪಾಧಿಗಳನ್ನ ನೀವು ಯಾವುದಾದ್ರೂ ವಚನವನ್ನ ತೆಗೆದು ನೋಡಿ? ಇಲ್ಲ. ಯಾಕೆ ಹೇಳಿ? ಇವರೆಲ್ಲ ಕ್ರಿಯಾ ನಿಷ್ಪತ್ತಿ ಸ್ಥಳವನ್ನ ಬಿಟ್ಟವರು ನಿರುಪಾಧಿಕರು. ಉಪಾಧಿಗೆ ಎಂದೂ ತಲೆ ಕೆಡಿಸ್ಕೊಳ್ಳಲಿಲ್ಲ. ಉಲ್ಟಾ ನೀವೇನಾದ್ರೂ ಅವ್ರಿಗೆ ಉಪಾಧಿಗಳು ಕೊಟ್ಟರೆ ಅವ್ರಿಗೆ ಕೋಪ ಬರುತ್ತೆ. ಉಪಾಧಿ ಸಂಬಂಧವಾದ ಕರ್ಮಗಳ ಲೇಪವೇ ಅವರಲ್ಲಿಲ್ಲ. ಆದ್ದರಿಂದ ಅವ್ರಿಗೆ ಕ್ರಿಯಾ ನಿಷ್ಪತ್ತಿ ಸ್ಥಳಿ ಅಂತಾರೆ. ಅದಕ್ಕೆ ಚನ್ನಬಸವಣ್ಣವ್ರು ಹೇಳಿದ್ರು ಇಷ್ಟಲಿಂಗದಲ್ಲಿ. ಓದಿ ನೋಡೋಣ ಈ ವಚನವನ್ನ. ಶ್ರೀ ಗುರು ಬಸವಲಿಂಗಾಯ ನಮಃ. ಇಷ್ಟಲಿಂಗದಲ್ಲಿ ಸರ್ವಾಚಾರ ಸಹಿತ ಮನಸೋಂಕಿ ಆಚರಿಸುವಲ್ಲಿ ಅಭ್ಯಾಸ ಕ್ರಿಯೆ ಬಲಿದು, ಇಷ್ಟಲಿಂಗದಲ್ಲಿ ಸರ್ವಾಚಾರ ಸಹಿತ ಮನ ನೆಮ್ಮಿ ಆಚರಿಸುವಲ್ಲಿ ಮಾರ್ಗ ಕ್ರಿಯೆ ಬಲಿದು, ಇಷ್ಟಲಿಂಗದಲ್ಲಿ ಸರ್ವಾಚಾರ ಸಹಿತ ಮನವರಿದು ಆಚರಿಸುವಲ್ಲಿ ಮೀರದ ಕ್ರಿಯೆ ಬಲಿದು, ಆ ಇಷ್ಟಲಿಂಗದಲ್ಲಿ ಸರ್ವಾಚಾರ ಸಹಿತ ಮನವಾಚರಿಸುವಲ್ಲಿ ಮೀರಿದ ಕ್ರಿಯಾ ನಿಷ್ಪತ್ತಿ. ಇಂತಿ ತ್ರಿವಿಧ ಸ್ಥಳವನ್ನೊಳಗೊಂಡ ಮಾರ್ಗ ಲಿಂಗದಲ್ಲಿ ಕೂಡಲ ಚನ್ನಸಂಗನಲ್ಲಿ ಈ ಕಾರ್ಯಕ್ಕೆ ಪ್ರಸಾದವಾಯಿತು. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 213. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಶಿವಯೋಗ ನೋಡಿ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದು ಈ ವಚನದಲ್ಲಿ ಬರ್ತಾ ಇದೆ. ಹೇಗೆ? ಇಷ್ಟಲಿಂಗದಲ್ಲಿ ಸರ್ವಾಚಾರ ಸಹಿತ ಮನಸೋಂಕಿ ಅಂದ್ರೆ ಮನದಾಳದಿಂದ, ಏಕಾಗ್ರ ಮನಸ್ಸಿನಿಂದ ಸಾಧಕನ ಆಚರಿಸುವಾಗ ಆತನ ಅಭ್ಯಾಸ ಕ್ರಿಯೆ ಬಲಿತಾ ಇದೆ. ಎಷ್ಟು ಬಲಿಬೇಕು ಅಂದ್ರೆ, ಒಂದು ದಿನಾನು ನಾನು ಇಷ್ಟಲಿಂಗ ಪೂಜೆಯನ್ನು ಬಿಡಬಾರದು. ಏನೋ ಕಸಿವಿಸಿ ಇವತ್ತು ಇಷ್ಟಲಿಂಗ ಪೂಜೆನೆ ಮಾಡ್ಕೊಳ್ಳಿಲ್ವಲ್ಲಪ್ಪ ಅಂತ ಹಾಗೆ ಆಗ್ಬೇಕು, ಕಳವಳ ಆಗಬೇಕು. ಯಾಕೆ ಹೇಳಿ? ಆ ಅಭ್ಯಾಸ ಕ್ರಿಯೆ ಬಲಿದು. ಇಷ್ಟಲಿಂಗದಲ್ಲಿ ಸರ್ವಾಚಾರ ಸಹಿತ ಮನ ನೆಮ್ಮಿ ಆಚರಿಸುವಲ್ಲಿ ಮಾರ್ಗ ಕ್ರಿಯೆ ಬಲಿತಾ ಇದೆ. ಹಾಗೇನೆ ಮುಂದೆ ಇಷ್ಟಲಿಂಗದಲ್ಲಿ ಸರ್ವಾಚಾರ ಸಹಿತ ಮನವರಿದು ಆಚರಿಸುವಲ್ಲಿ ಮೀರಿದ ಕ್ರಿಯೆ ಅಲ್ಲಿ ಬಲಿತಾ ಇದೆ. ಹೀಗಾಗಿ ಏನಿವು? ಮಾರ್ಗ ಕ್ರಿಯೆ, ಮೀರಿದ ಕ್ರಿಯೆ, 2 ಅಭ್ಯಾಸನ ಈಗ ಮಾಡಬೇಕು. ಆಚಾರ ಮುಂದಿನ ವಚನದಲ್ಲಿ ಬರ್ತಾ ಇದೆ. ಆಚಾರ ಲಿಂಗ ಬಿಡಿದು ಅನುಭವ ಲಿಂಗ ಸಿದ್ಧಿ, ಅನುಭವ ಲಿಂಗ ಬಿಡಿದು ಮಾರ್ಗ ಕ್ರಿಯಲಿಂಗ ಸಿದ್ಧಿ, ಮಾರ್ಗ ಕ್ರಿಯಲಿಂಗ ಬಿಡಿದು ಮೀರಿದ ಕ್ರಿಯಲಿಂಗ ಸಿದ್ಧಿ, ಮೀರಿದ ಕ್ರಿಯಲಿಂಗ ಬಿಡಿದು ಕ್ರಿಯಾ ನಿಷ್ಪತ್ತಿ ಲಿಂಗ ಸಿದ್ಧಿ. ಇವೆರಡು ಒಮ್ಮೆ ಮುಗಿಸ್ಕೋಣ. ಈಗ ನಾವು ಇಲ್ಲಿ ಕಲಿಬೇಕು. ಇವತ್ತಿನ ಅಭ್ಯಾಸನ ಇದು. ಮಾರ್ಗ ಕ್ರಿಯೆ ಅಂದ್ರೆ ಏನು? ಮೀರಿದ ಕ್ರಿಯೆ ಅಂದ್ರೆ ಏನು? ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದ ಸ್ಥಳದಲ್ಲಿ ನಾವು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗವನ್ನ ನಿತ್ಯ ಪೂಜಿಸಿ ಮಾರ್ಗಕ್ರಿಯೆ ಅಂತಾರೆ. ಅದಕ್ಕೆ ಮೊದಲ 3 ಸ್ಥಳಗಳಿಗೆ ಮಾರ್ಗಕ್ರಿಯೆ. ಇದು ಶಿವಯೋಗದ ಬಾಹ್ಯಾಂಗ ಅಂದ್ರೆ ಬಹಿರಂಗ ಶುದ್ಧಿಗಾಗಿ ಈ 3 ಸ್ಥಳದಲ್ಲಿರುವ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗದ ಪೂಜೆಯನ್ನ ನಾವು ಮಾಡಿಕೊಳ್ತೀವಿ ನಮ್ಮ ಬಾಹ್ಯಾಂಗ ಅಥವಾ ಬಹಿರಂಗ ಶುದ್ಧಿಗಾಗಿ. ಇದಕ್ಕೆ ಮಾರ್ಗಕ್ರಿ ಅಂತ ಕರೀತಾರೆ. ಮುಂದಿನ 3 ಸ್ಥಳ ನೀವು ಪಕ್ಕದ ಚಿತ್ರವನ್ನ ನೋಡ್ತಾ ಇದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಮುಂದಿನ 3 ಸ್ಥಳ ಪ್ರಾಣಲಿಂಗಿ ಸ್ಥಳ,
ಶರಣಸ್ಥಳ ಐಕ್ಯ ಸ್ಥಳಕ್ಕೆ ಇಲ್ಲಿ ಅಂತರಂಗ ಶುದ್ಧಿ ಮಾಡಿಕೊಳ್ಳಬೇಕು. ಶಿವಯೋಗದ ಅಂತರಂಗ ಶುದ್ಧಿ ಮಾಡಿಕೊಳ್ಳೋದ್ರಿಂದ ಇದಕ್ಕೆ ಮೀರಿದ ಕ್ರಿ ಅಂತಾರೆ. ಹೀಗಾಗಿ ಈ ಮಾರ್ಗಕ್ರಿ ಎಂದರೇನು, ಮೀರಿದ ಕ್ರಿ ಅಂದರೇನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂದ್ರೆ ಇವೆರಡು ಮಾರ್ಗಕ್ರಿ ಮತ್ತು ಮೀರಿದ ಕ್ರಿ ಅಂದ್ರೆ ಈ ಶಶಸ್ಥಲ ಸಿದ್ಧಾಂತದಲ್ಲಿ ನಾವು ಶಿವಯೋಗ್ಯವಾಗಿ ಐಕ್ಯ ಸ್ಥಳಕ್ಕೆ ಏರಿ ಲಿಂಗಾಂಗ ಸಾಮರಸ್ಯ ಆಗಿ ಶಿವಾನಂದ ಭೂತಿಯನ್ನ ಪಡೆದುಕೊಂಡು ಕ್ರಿಯಾ ಜ್ಞಾನ ಭಾವ ನಿಷ್ಪತ್ತಿ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಬಸವಣ್ಣನವರು ಆಚಾರಲಿಂಗ ಬಿಡಿದು ಅನುಭಾವಲಿಂಗ ಸಿದ್ಧಿ, ಅನುಭಾವಲಿಂಗವಿಡಿದು ಮಾರ್ಗಕ್ರಿಲಿಂಗ. ಈ ಆಚಾರಲಿಂಗ ಅಂದ್ರೆ ಭಕ್ತಸ್ಥಳ, ಅನುಭಾವಲಿಂಗ ಅಂದ್ರೆ ಮಹೇಶ ಸ್ಥಳ, ಮಾರ್ಗಕ್ರಿಲಿಂಗ ಅಂದ್ರೆ ಪ್ರಸಾದ ಸ್ಥಳ. ನೋಡಿ, ಮಾರ್ಗಕ್ರಿಲಿಂಗವಿಡಿದು ಮೀರಿದ ಕ್ರಿಲಿಂಗ ಸಿದ್ಧವಿಡಿದು ಅಂದ್ರೆ ನಾವು ಇದಕ್ಕೆ ಹೋಗ್ತಾ ಇದೀವಿ, ಮೇಲಿನ 3 ಸ್ಥಳಗಳಿಗೆ. ಮೀರಿದ ಕ್ರಿಲಿಂಗವಿಡಿದು ಕ್ರಿಯಾ ನಿಷ್ಪತ್ತಿ ಲಿಂಗ, ಇದು ಕಾರಣ ಕೂಡಲ ಸಂಗಮ ದೇವ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಇದು ಮಾರ್ಗಕ್ರಿ ಅಂದ್ರೇನು, ಮೀರಿದ ಕ್ರಿ ಅಂದ್ರೇನು ಅರ್ಥ ಆಗ್ತಾ ಇದೆ? ಅರ್ಥವಾಯ್ತಾ? ಇನ್ನೊಮ್ಮೆ ಹೇಳಿ. ಅರ್ಥ ಆಯ್ತ್ರಪ್ಪ. ಅರ್ಥ ಆಯ್ತಲ್ಲ. ಮೊದಲಿನ ಕೆಳಗಿನ 3 ಸ್ಥಳಗಳು ಮಾರ್ಗಕ್ರಿ, ಮೇಲಿನ 3 ಸ್ಥಳಗಳು ಮೀರಿದ ಕ್ರಿ. ಕೆಳಗಿನ ಈ ಮಾರ್ಗಕ್ರಿಯೆಯಲ್ಲಿ ನಾವು ಬಹಿರಂಗ ಶುದ್ಧಿ ಮಾಡಿಕೊಂಡ್ರೆ ಮೇಲಿನ ಸ್ಥಳಗಳು ಮೇಲೆ ಇವೆ. ನಾವು ಮೇಲೆ ಏರಿದಂತೆ ಅಂತರಂಗ ಶುದ್ಧಿ ಆಗ್ತಾ ಇದ್ದೇವೆ. ಇವೆರಡೂ ಆಗ್ಬೇಕು, ಬಹಿರಂಗ ಶುದ್ಧಿನೂ ಬೇಕು, ಅಂತರಂಗ ಶುದ್ಧಿಯಾಗಿ ಲಿಂಗಾಂಗ ಸಾಮರಸ್ಯವಾಗಿ ಶಿವಾನಂದ ಭೂತಿಯಾಗಿ ಕ್ರಿಯಾ ಜ್ಞಾನ ಭಾವ ನಿಷ್ಪತ್ತಿ ಆಗ್ತಾ ಇದೆ ಅಂತ ಈ ಒಂದು ಸ್ಥಳದಲ್ಲಿ ನಾವು ನೋಡಿದ್ವಿ. ಅದನ್ನೇ ಚನ್ನಬಸವಣ್ಣವ್ರು ಇನ್ನೊಂದು ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಮಾರ್ಗ ಕ್ರಿಯಾ ಸಂಪುಟದಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಾರ್ಗ ಕ್ರಿಯಾ ಸಮಯದಲ್ಲಿ ಶಿವಶಕ್ತಿ ಸಂಪುಟ, ಮೀರಿದ ಕ್ರಿಯಾ ಸಮಯದಲ್ಲಿ ಶಿವಲಿಂಗ ಸಂಪುಟ, ಉಭಯ ಕ್ರಿಯಾನುಭಾವ ನೆಲೆಗೊಂಡಲ್ಲಿ ಮಣಲಿಂಗ ಸಂಪುಟ, ಮಣಲಿಂಗ ಲೀಯವಾದ ಬಳಿಕ ತೆರೆಯಿಲ್ಲದ ಕುರುಹಳಿದ ಲಿಂಗೈಕ್ಯ, ಸುತ್ತಿದ ಪ್ರಪಂಚು ಮೆಲ್ಲ ಮೆಲ್ಲನೆ ಅಚ್ಚುಗವಿಲ್ಲದೆ ಹಿಂಗದವು ಕೂಡಲ ಚೆನ್ನ ಸಂಗಾ ಲಿಂಗೈಕ್ಯಂಗೆ. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 747. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಶರಣಾರ್ಥಿಗಳು. ಆ ಚಿತ್ರ ನೋಡಿ. ಹಿಂದಿನ ಚಿತ್ರದಲ್ಲಿ ಏನ್ ನೋಡಿದ್ರಿ? ಇಲ್ಲಿ ಮಾರ್ಗಕ್ರಿ ನೋಡಿದ್ರಿ, ಮೀರಿದ ಕ್ರಿ ನೋಡಿದ್ರಿ. ಅವೆರಡು ಕೂಡಿದ್ರೆ ಲಿಂಗಾಂಗ ಸಾಮರಸ್ಯ ಅಂತ ನೋಡಿದ್ರಿ. ನಿಮ್ಗೆ ಅರ್ಥವಾಗ್ತಾ ಇದೆ. ಅದೇ ಮುಂದುವರೆದ ವಚನ. ಮಾರ್ಗಕ್ರಿಯೆಯಲ್ಲಿ ಶಿವಯೋಗದ ಬಾಹ್ಯಾಂಗ ಅಥವಾ ಬಹಿರಂಗ ಶುದ್ಧಿ ಆದ ನಂತರ ನಿಮ್ಗೆ ಏನ್ ಸಿಗ್ತಾ ಇದೆ? ಶಿವಶಕ್ತಿ ಸಂಪುಟ. ಮಾರ್ಗಕ್ರಿಯಾ ಸಮಯದಲ್ಲಿ ಶಿವಶಕ್ತಿ ಸಂಪುಟ, ಮೀರಿದ ಕ್ರಿಯೆಯಲ್ಲಿ ಅಂತರಂಗ ಶುದ್ಧಿಯಾಗಿ ಶಿವಲಿಂಗ ಸಂಪುಟ. ನೋಡಿ ಎಷ್ಟು. ಅದಕ್ಕೆ ನಾನು ಯಾಕೆ ಈ ತರದ ಒಂದು ಚಿತ್ರಗಳನ್ನ ಯಾಕೆ ತೆಗಿತೀನಿ ಅಂದ್ರೆ ನನಗೂ ಮೊದಲು ಅರ್ಥ ಆಗ್ಬೇಕು ನಾನು ಹೇಳೋದು. ನನಗೆ ಅರ್ಥ ಆಗ್ತಾ ಇದೆ ಈಗ. ಏನು? ಮಾರ್ಗಕ್ರಿಯೆಯಲ್ಲಿ ನಾನು ಬಹಿರಂಗ ಶುದ್ಧಿ ಮಾಡ್ಕೊಳ್ತೀನಿ. ಅವಾಗ ನನಗೆ ಏನ್ ಸಿಗ್ತಾ ಇದೆ? ಶಿವಶಕ್ತಿ ಸಂಪುಟ, ಶಿವಶಕ್ತಿ ಸಂಪುಟ. ಹಾಗೇನೆ ಮೀರಿದ ಕ್ರಿಯೆಯಲ್ಲಿ ಪ್ರಾಣಲಿಂಗಿ ಸ್ಥಳ, ಶರಣಸ್ಥಳ, ಐಕ್ಯ ಸ್ಥಳದಲ್ಲಿ ನನಗೆ ಅಂತರಂಗ ಶುದ್ಧಿಯಾಗಿ ನನಗೆ ಏನ್ ಸಿಗ್ತಾ ಇದೆ? ಶಿವಲಿಂಗ ಸಂಪುಟ, ಶಿವಶಕ್ತಿ ಸಂಪುಟ, ಶಿವಲಿಂಗ ಸಂಪುಟ, ಉಭಯ ಕ್ರಿಯಾನುಭವ ನೆಲೆಗೊಂಡಲ್ಲಿ ಮನಲಿಂಗ ಸಂಪುಟ. ನೋಡಿ ಎಷ್ಟು ಈ ಒಬ್ಬ ನಮ್ಮ ಚನ್ನಬಸವಣ್ಣನವರ ಪಾದಾರವಿಂದಗಳಿಗೆ ಎಷ್ಟು ನಮಿಸಿದ್ರು ಕಡಿಮೆನೆ. ಮನ ಒಮ್ಮೆ ಲಿಂಗವಾದ ನಂತರ ಮನಲಿಂಗ ಲೀಯವಾದ ಬಳಿಕ ತೆರಹಿಲ್ಲದೆ ಕುರುಹಳಿದ ಲಿಂಗೈಕ್ಯ, ಸುತ್ತಿದ ಪ್ರಪಂಚು ಮೆಲ್ಲ ಮೆಲ್ಲನೆ ಅಚ್ಚುಗವಿಲ್ಲದೆ ಹಿಂಗಿದವು. ಏನ್ ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಮಾರ್ಗಕ್ರಿಯಾ ಸಮಯದಲ್ಲಿ ಶಿವಶಕ್ತಿ ಸಂಚಯದ ಸಂಪುಟವಾಗ್ತಾ ಇದೆ, ಮೀರಿದ ಕ್ರಿಯಾ ಸಮಯದಲ್ಲಿ ಶಿವಲಿಂಗದ ದರ್ಶನದ ಸಂಪುಟವಾಗ್ತಾ ಇದೆ. ಬಂಧುಗಳೇ, ಶಿವಶಕ್ತಿ ಮತ್ತು ಶಿವಲಿಂಗವೆಂಬೆರಡೂ ಸಂಪುಟಗಳ ಕ್ರಿಯಾನುಭವ ನೆಲೆಗೊಂಡಾಗ ಕ್ರಿಯಾ ನಿಷ್ಪತ್ತಿಯಾಗಿ ಮನಲಿಂಗ ಸಂಪುಟವಾಗ್ತಾ ಇದೆ. ಆ ಮನಲಿಂಗ ಲೀಯವಾದ ಬಳಿಕ ತೆರೆಹಿಲ್ಲದ ಕುರುಹು ಅಳಿದ ಲಿಂಗೈಕ್ಯ ಸ್ಥಿತಿ ಉಂಟಾಗ್ತಾ ಇದೆ. ಆಗ ಏನಾಗ್ತಾ ಇದೆ ಹೇಳಿ? ಆಗ ನಮ್ಮನ್ನು ಆವರಿಸಿದ ಜಗತ್ತು ನಿಧಾನವಾಗಿ ಯಾವುದೇ ತಲ್ಲನವಿಲ್ಲದೆ ಮರಣವಾಗ್ತಾ ಇದೆ. ಸುತ್ತಿದ ಪ್ರಪಂಚು ಮೆಲ್ಲ ಮೆಲ್ಲನೆ ಅಚ್ಚುಗವಿಲ್ಲದೆ ಹಿಂಗಿದವು ಅಂದ್ರೆ ನಿಧಾನವಾಗಿ ಅದನ್ನ ನಾವು ಅಲ್ಲಿಂದ ಬೇರೆಯಾಗಿ ಬಿಡ್ತೀವಿ. ನಮ್ಮಿಂದ ಅದು ಪರದೆ ಜಾರಿದ ಹಾಗೆ ದೂರ ಸರಿಯುತ್ತೆ.
ಹೀಗಾಗಿ ಇಹಲೋಕದ ಇಂದ್ರಿಯ ವಿಲಾಸಕರಿಗೆ ಅಂದ್ರೆ ಈ ಲೌಕಿಕದ ಒಂದು ಜನರಿಗೆ ಯಾವಾಗಲೂ ನೋಡಿ ಕೃಷಿ, ವ್ಯಾಪಾರ, ನೌಕರಿ, ಅನೇಕ ಪ್ರಕಾರದ ಕರ್ಮಗಳ ಪೀಡೆ ಇದೆ. ಮತ್ತದು ಇರೋದನೆ ಏನಾದ್ರೂ ಮಾಡ್ಬೇಕಲ್ಲ ಮತ್ತೆ ಇಲ್ಲಿ ಬಂದ ನಂತರ. ಇದು ಇಹಲೋಕದ ಇಂದ್ರಿಯ ವಿಲಾಸಕರಿಗೆ ಅವರು ಹಾಗೆ. ನಮ್ಮಂಥವ್ರು ಕೆಲವೊಬ್ರು ಇನ್ನೂ ಇದ್ದಾರೆ. ಅವ್ರು ಯಾರು? ಸ್ವರ್ಗಾದಿ ಭೋಗಾಸಕ್ತರು. ಅವ್ರು ಯಾರು? ಜಾತಕ, ಜ್ಯೋತಿಷ್ಯ, ಯಾಗ, ಯಜ್ಞ. ಇಲ್ಲಿ ನೋಡಿ ಅಲ್ಲಿ ಏನೂ ಬೇಕಾಗಿಲ್ಲ. ಅವರು ಆರಾಮಾಗಿ ಬೊಜ್ಜು ಬೇಯಿಸ್ಕೊಂಡು ಮನೆಗೆ ಯಾರು ಇದನ್ನೆಲ್ಲ ಕೇಳೋಕೆ ಅವರೇ ಬರ್ತಾರೆ, ದುಡ್ಡು ಸಹ ಕೊಡ್ತಾರೆ. ಅವ್ರಿಗೇನು ಹೇಳಬೇಕು? ಜಾತಕ ಹೇಳ್ಬಹುದು, ಜ್ಯೋತಿಷ್ಯ ಹೇಳ್ಬಹುದು, ಯಾಗ ಯಜ್ಞಾದಿಗಳನ್ನ ಮಾಡಬೇಕು. ಯಾರ ಸಲುವಾಗಿ ಇವ್ರು ಮಾಡೋದು? ದುಡ್ಡು ತಗೊಂಡು ಬೇರೆಯವ್ರದ್ದು. ಅವ್ರಿಗೆ ಯಾಕೆ ಹೇಳಿ? ಸ್ವರ್ಗಾದಿ ಭೋಗಾಸಕ್ತರು ಇವರು. ನಾವು ಇಹಲೋಕದ ಇಂದ್ರಿಯ ವಿಲಾಸಕರು. ಆದರೆ ಶಿವಯೋಗಿ, ಜ್ಞಾನ ಪಾದೋದಕ ನಿಷ್ಠನಾದ ಶಿವಯೋಗಿಯು ಶುದ್ಧ ಮನದಾಗಿರ್ತಾನೆ ಅವನು. ಯಾಕೆ? ಇವೆಲ್ಲ ಈಗ ಮನಲಿಂಗ ಸಂಪುಟ ಆಗಿದ್ದಾನೆ ಆತ. ಹಾಗಾಗಿರೋದ್ರಿಂದ ಆತ ಇಂದ್ರಿಯ ವಿಲಾಸಿ ಎಲ್ಲ ರೀ. ಕೃಷಿ ವಾಣಿಜ್ಯಾದಿ ಕರ್ಮಗಳ ವ್ಯಥೆ ಅವನಿಗಿಲ್ಲ. ಪರಕಾಯನಾದ ಶಿವಯೋಗಿಯು ಪರಿಪೂರ್ಣನಾಗಿರೋದ್ರಿಂದ ಸ್ವರ್ಗಾದಿ ಲೋಕಗಳ ಆಸಕ್ತಿ ಅವನಿಗಿಲ್ಲ. ನನಗೆ ಸ್ವರ್ಗ ಸಿಗುತ್ತೆ, ಅದಾಗುತ್ತೆ, ಇಂಥದಿಲ್ಲ. ಹಾಗೇನು ಅಷ್ಟು ಅಲ್ಲದೆ ಜಾತಕ, ಈ ಜ್ಯೋತಿಷ್ಯ, ಯಜ್ಞಾದಿಗಳೆಂಬ ಬಾಧೆ ಆತನಿಗಿಲ್ಲ. ದಿನನಿತ್ಯ ನೋಡ್ತಾ ಇದ್ದೀರಿ ಈಗ ಈ ವಚನಗಳಲ್ಲಿ, ನಮ್ಮ ಸ್ವಾನುಭಾವದ ನೆಲೆಯಲ್ಲಿ ಗುರುದೇವರ ವಚನಗಳಲ್ಲಿ ಇದನ್ನ ಎಷ್ಟೊಂದು ನಿಂದಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ ನೀವು. ಈ ಜಾತಕ, ಜ್ಯೋತಿಷ್ಯ, ಯಜ್ಞದ ಬಗ್ಗೆ, ಬಲಿ ಬಗ್ಗೆ. ಹೀಗಾಗಿ ಈ ಚಿದ್ಘನನಾದ ಶಿವಯೋಗಿಯು ಪರಮಾನಂದ ಒಬ್ಬ ಘನನಾದ ಕಾರಣ ಆತ ಪಾಪ ಪುರುಷನಲ್ಲ. ಹೀಗಾಗಿ ಏನು ಪ್ರಾಯಶ್ಚಿತ್ತಾನೆ ಅವನು ಮಾಡೋದಿಲ್ಲ ಇರೋದ್ರಿಂದ ಅವನಿಗೆ ಪ್ರಾಯಶ್ಚಾದಿ ಕರ್ಮಗಳ ಸಂತಾಪ ಇಲ್ವೇ ಇಲ್ವಲ್ಲ. ಯಾಕೆ ಅವ್ನ ಸಂತಾಪ ಆಗುತ್ತೆ ಹೇಳಿ? ನಾವೇನೋ ಮಾಡ್ತೀವಿ, ನಮಗೆ ಸಂತಾಪ ಆಗುತ್ತೆ. ಅವನಿಗೆ ಯಾಕೆ ಆಗ್ಬೇಕು? ಯಾಕೆ ಹೇಳಿ? ಶಿವಯೋಗಿಯು ಇಲ್ಲಿ ತಾನೇ ಪರಮನಾಗಿದ್ದಾನೆ. ಆತನ ಭಾವವು ಅತ್ಯಂತ ಪವಿತ್ರವಾಗಿದೆ. ಅದು ಪರಮನ ನೆಲೆಯಾಗಿದೆ. ಆತನ ನೆಲೆ ಪರಮನ ನೆಲೆಯಾಗಿದೆ. ಆದ್ದರಿಂದ ಆ ಮಹಾತ್ಮನಿಗೆ ನಾನಾ ಫಲಭೋಗಗಳನ್ನೀವ ಪುಣ್ಯ ಪಾಪ ರೂಪ ಕರ್ಮಬಾಧೆ ಇಲ್ಲ. ಅದನ್ನ ಮಾಡಿದ್ರೆ ಪುಣ್ಯ ಬರುತ್ತೆ, ಇದು ಮಾಡಿದ್ರೆ ಪಾಪ ಬರುತ್ತೆ, ಇಂಥ ಯಾವುದೇ ಕರ್ಮಬಾಧೆ ಆತನಲ್ಲಿಲ್ಲ. ಆತನಲ್ಲಿ ಕ್ರಿಯೆಗಳು ಕಲ್ಪಿತವಾಗಿವೆ. ಮಾಡ್ತಾನೆ, ಅವನು ಹಸುವಾದ್ರೆ ಊಟ ಮಾಡ್ತಾನೆ, ಸ್ನಾನ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅವೆಲ್ಲ ಕಲ್ಪಿತವಾಗಿವೆ ಅಂದ್ರೆ ಏನು? ಮಾಡ್ತಾನೆ ಅಷ್ಟೇ. ಆದ್ರೆ ಅವುಗಳಿಂದ ಸೋಂಕಿತನು ಅಸೋಂಕಿತನು ಅಂತ ಆಗ್ಲೇ ಅಲ್ಲಮರ ವಚನ ಬಂತಲ್ಲ, ಹಾಗೆ ಅವೆಲ್ಲ ಪ್ರತೀತಿ ಮಾತ್ರವಾಗಿವೆ. ಎಲ್ರೂ ಈ ಲೋಕದಲ್ಲಿ ಇದಾನಂತ ಅವ್ನು ಮಾಡ್ತಾ ಇದ್ದಾನೆ ಅಷ್ಟೇ, ಪ್ರತೀತಿ ಮಾತ್ರವಾಗಿ. ಆದರೆ ಇಂಥ ನಿಷ್ಫಲ ಕ್ರಿಯೆಯುಳ್ಳ ಆ ಶಿವಯೋಗಿಯು ಕ್ರಿಯಾ ನಿಷ್ಪತ್ತಿ ಆಗಿರ್ತಾನೆ. ಕ್ರಿಯಾನಿಷ್ಪತ್ತಿಯಾಗಿರ್ತಾನೆ. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಆತ ಈ ಒಂದು ಶಟಸ್ಥಲ ಮಾರ್ಗದಲ್ಲಿ ಆತ ನಡೀತಾ ಇರ್ತಾನೆ ಯಾವಾಗ್ಲೂ. ಮಾರ್ಗಕ್ರಿಯೆ ಮೀರಿದ ಕ್ರಿಯೆ. ನಾವು ಮಾರ್ಗಕ್ರಿಯೆಯಲ್ಲಿ ಮೊದಲು ನಡೆಯಲು ಆರಂಭಿಸಬೇಕು. ಈ ಶಟಸ್ಥಲ ಸಿದ್ಧಾಂತದಲ್ಲಿ ಮಾರ್ಗಕ್ರಿಯೆಯಲ್ಲಿ ನಡೆಯುವಾಗ ಏನಾಗುತ್ತೆ? ಬಹಿರಂಗ ಶುದ್ಧಿಯಾಗುತ್ತೆ. ಇಲ್ಲಿರುವ ಒಂದು ವಾಸನೆ, ಮೂಗು ಅನ್ನಿ, ಮುಂದೆ ಬರುವ ಜಿವ್ವೆ ಅನ್ನಿ, ಅದರ ಮುಂದೆ ಬರುವಂತಹ ನೇತ್ರವನ್ನಿ, ಇವೆಲ್ಲ ಬಹಿರಂಗ ಶುದ್ಧಿ ಆಗ್ತಾ ಇವೆ. ಎಲ್ಲ ಜ್ಞಾನೇಂದ್ರಿಯಗಳು. ಮುಂದೆ ನಾವು ಮೇಲೆ ಹೋದಂತೆ ಅಂತರಂಗ ಶುದ್ಧಿ ಆಗೋದಿದೆ. ಎರಡು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಆದಾಗ ಲಿಂಗಾಂಗ ಸಾಮರಸ್ಯ ಆಗ್ತಾ ಇದೆ ಐಕ್ಯ ಸ್ಥಳಕ್ಕೆ ಹೋದಾಗ. ಹೀಗಾಗಿ ಶಿವಶಕ್ತಿ ಸಂಪುಟ, ಶಿವಲಿಂಗ ಸಂಪುಟ ಇವೆರಡನ್ನೂ ಪಡೆದುಕೊಂಡು ನಾವು ಮನಲಿಂಗ ಸಂಪುಟ ಅಂದ್ರೆ ಏನ್ ಗೊತ್ತಾ? ಯಾವಾಗಲೂ ಮನದಲ್ಲಿ ನನ್ನ ಇಷ್ಟಲಿಂಗ ಇಷ್ಟಲಿಂಗ, ಲಿಂಗ ಲಿಂಗ ಲಿಂಗ. ಹೀಗಾಗಿ ನಾನು ಲಿಂಗಾಂಗಿ. ಲಿಂಗ ಬೇರೆಯಲ್ಲ, ನಾನು ಬೇರೆಯಲ್ಲ. ಎಲ್ಲಿ ತನಕ ಅಂದ್ರೆ ನಾನೇ ಲಿಂಗ, ಅಂಗವು ಇಲ್ವೇ ಇಲ್ಲ, ನಾನೇ ಲಿಂಗ. ಯಾವ ಕ್ರಿಯೆಗಳು ನನ್ನಲ್ಲಿಲ್ಲ, ಎಲ್ಲಾ ಕ್ರಿಯೆಗಳು ನಿಷ್ಪತ್ತಿಯಾಗಿವೆ. ಆಗ್ಲೇ ನೀವು ನೋಡಿದ್ರಲ್ಲ, ದಾಶಾಳು ಹೂವು ನೋಡಿದ್ರಿ, ಆ ಚಂದ್ರನ್ ನೋಡಿದ್ರಿ, ಆ ಜೈಲರ್ ನೋಡಿದ್ರಿ. ಹಾಗೆ ನಾನು ಇದ್ದೀನಿ ಈ ಜಗತ್ತಿನಲ್ಲಿ. ಆದರೆ ಪದ್ಮ ಪತ್ರದ ಬಿಂದುವಿನಂತೆ ಯಾವುದಕ್ಕೆ ಸುಮ್ಮನೆ ಸಾಕ್ಷಿಯಾಗಿರ್ತೇನೆ ಹೊರತು ಯಾವುದರಲ್ಲೂ ನಾನು ಇನ್ವಾಲ್ವ್ ಆಗಿರೋದಿಲ್ಲ. ನೋಡ್ತಾ ಇರ್ತೀನಿ ಜಗತ್ತಿನ ನಾಟಕಗಳನ್ನೆಲ್ಲ. ಯಾಕೆ? ನಾನು ಎಲ್ಲ ಕ್ರಿಯೆಗಳನ್ನು ನಿಷ್ಫಲ ಮಾಡಿಕೊಂಡು ಕ್ರಿಯಾ ನಿಷ್ಪತ್ತಿ ಸ್ಥಳಿಯಾಗಿದ್ದೇನೆ ಅಂತ ಈ ಒಂದು ಸ್ಥಳದ ಪರಿಚಯ ಮಾಡಿಕೊಂಡಿದ್ದೀವಿ ನಾವು. ಇವಾಗ ಮುಂದಿನ ಸಾರಿ ಭಾವ ನಿಷ್ಪತ್ತಿ ಸ್ಥಳ ಹೇಗೆ ಅಂತ ಅದನ್ನು ನೋಡ್ಕೊಳ್ಳೋಣ. ಈಗ ಇಲ್ಲಿಗೆ ನಿಲ್ಲಿಸೋಣ. ಏನಾದರೂ ತಮಗೆ ಸಲಹೆ, ಸಂದೇಹ, ಸೂಚನೆ ಇದ್ರೆ ಹೇಳಿ ಅಂತ ಹೇಳಿ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿವರೆಗೂ 67ನೇ ಭಾಗದ ಶಿವ ಆಚಾರ್ಯ ಕುರಿತಾಗಿ ಶರಣಾರ್ಥಿಗಳು. ಶರಣರು ಡಾಕ್ಟರ್ ದಯಾನಂದಪ್ಪ ನಮ್ಗೆ ಎಡೆ ಮಾಡಿರ್ತಕ್ಕಂಥ ಇಂದಿನ ಅನುಭವದ ಮೇಲೆ ಯಾರಿಗಾದ್ರೂ ಸ್ವಂತ ಸಂಶಯ ಅಥವಾ ಹೆಚ್ಚಿನ ಬೆಳಕಿದ್ರೆ ಸ್ವಲ್ಪ ಹೊತ್ತು ಚಿಂತನೆ ಮಾಡ್ಬೋದು ತಾವು. ಮೀನಾಕ್ಷರ ಮೈಕ ನೋಡ್ಕೊಂಡಿದ್ರೆ ಏನ ಹೇಳ್ತಿರವ? ಯಾರು ಹೇಳ್ತೀರಿ? ಮಾರ್ಗಕ್ರಿ ಮೀರಿದ ಕ್ರಿ ಅಂದ್ರೆ ಏನು? ಯಾರು ಹೇಳ್ತೀರಿ? ಒಬ್ರು ಯಾರಾದ್ರೂ ಹೇಳಿ ನೋಡೋಣ. ಮೀನಾಕ್ಷಿ ಜಂಗಮ್ ಹೇಳಿ. ಯಾರಿದ್ರಿ? ಮೀನಾಕ್ಷಿ ಅನ್ನೋರು ಇದ್ರಿ ನೋಡಿ ಯಾರಾದ್ರೂ? ಮಾರ್ಗಕ್ರಿ ಅಂದ್ರೆ ಏನು? ಮೀರಿದ ಕ್ರಿಯೆ ಅಂದ್ರೆ ಏನು? ಹೇಳ್ರಪ್ಪ. ಮೀನಾಕ್ಷಿ ಅಕ್ಕ ನೀವು? ಅಲ್ರಿ ಪ್ರೇಮಕ್ಕರಿ. ಮೀನಾಕ್ಷಿ ಯಾರಿದ್ದೀರಿ? ಮೀನಾಕ್ಷಿ ಜಂಗಮ್. ಶ್ರೀದೇವಿ ನಾಗೋಜಿ ಅಕ್ಕ ಹೇಳ್ತೀರಿ? ಮಾರ್ಗ ಕ್ರಿಯೆ ಅಂದ್ರೆ ಏನು? ಮೀರಿದ ಕ್ರಿಯೆ ಅಂದ್ರೆ ಏನು ಹೇಳ್ತೀರಾ? ಯಾರು ಹೇಳ್ತೀರಿ? ಪ್ರೇಮಕ್ಕ ಬೇಡ. ಯಾರು ಹೇಳ್ತೀರಿ? ಮಾರ್ಗ ಕ್ರಿಯೆ ಅಂದ್ರೆ ಏನು? ಮೀರಿದ ಕ್ರಿಯೆ ಅಂದ್ರು ಯಾರಾದ್ರೂ ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನೀವು ಬೇಡ ಅಕ್ಕ. ಹಾ ಹೇಳಿ. ಇದು ಯಾರು? ಮಂಗಲಕ್ಕ ಹೇಳ್ತೀರಾ? ಹೇಳಿ ಅಕ್ಕ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಮಾರ್ಗ ಕ್ರಿಯೆ ಅಂದ್ರೆ ಇದು ಆಚಾರಲಿಂಗ, ಗುರುಲಿಂಗ ಇವೆರಡು ಶಕ್ತಿ ಸಂಪುಟ. ಅಲ್ಲಲ್ಲ, ಇನ್ನೂ ಒಂದ್ ಲಿಂಗ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ. ಇದು ಮಾರ್ಗದ ಕ್ರಿಯೆ ಅಂದ್ರೆ ಆಚಾರ ಲಿಂಗದಲ್ಲಿ ತಮ್ಮ ಕ್ರಿಯಾಶಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಆಚಾರ ಲಿಂಗವನ್ನು ಆಚರಿಸಿ ಮತ್ತು ಮಹೇಶ ಸ್ಥಳದಲ್ಲಿ ಕೂಡ ಅದೊಂದು ಆದೇಶ ಶ್ರದ್ಧಾ ನಿಷ್ಠೆಗೊಂಡು ಮತ್ತು ಮಕಾರ ಪ್ರಣವದಿಂದ ಆ ಗುರುಲಿಂಗವನ್ನು ಆಚರಿಸಿ ಮತ್ತು ಆ ನಿಷ್ಠಾಶಕ್ತಿನೇ ಇಚ್ಛೆಯಾಗಿ ಪರಿವರ್ತನೆಯಾಗಿ ಇಚ್ಛಾಶಕ್ತಿಯಿಂದ ಶಿವಲಿಂಗವನ್ನು ಆಚರಿಸಿದಾಗ ಅಲ್ಲಿ ಕ್ರಿಯಾ ನಿಷ್ಪತ್ತಿ ಆಗ್ತದ ಮತ್ತು ಮಾರ್ಗ ಕ್ರಿಯೆ ಅನಿಸ್ತದೆ. ಕ್ರಿಯಾ ನಿಷ್ಪತ್ತಿ ಆಗಿ ಅಲ್ಲಿರುವ ಭಕ್ತಿ ಯಾವುದು ಅಕ್ಕ? ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ ಮತ್ತು ಅವಧಾನ ಭಕ್ತಿ. ಅವಧಾನ ಭಕ್ತಿ. ಇದಕ್ಕೇನಂತಾರೆ? ಇದು ಮಾರ್ಗ ಕ್ರಿಯೆ. ಮಾರ್ಗ ಕ್ರಿಯೆ ಯಾವ ಶಕ್ತಿ ಸಂಪುಟ ಸಿಗುತ್ತೆ? ಮಾರ್ಗ ಕ್ರಿಯೆಯೊಳಗೆ ಶಿವಶಕ್ತಿ ಸಂಪುಟ. ಶಿವಶಕ್ತಿ ಸಂಪುಟ. ಮುಂದೆ ಮೀರಿದ ಕ್ರಿಯೆ ಅಂದ್ರೆ? ಮೀರಿದ ಕ್ರಿಯೆ ಅಂದ್ರೆ ಇದು ಜಂಗಮಲಿಂಗ ಮತ್ತು ಪ್ರಸಾದಲಿಂಗ, ಮಹಾಲಿಂಗ ಇವು ಮೂರು ಮೀರಿದ ಕ್ರಿಯೆಯಲ್ಲಿ ಬರ್ತದ. ಸುಮನ ಮಾಡಿಕೊಂಡು ಅಲ್ಲಿ ಒಂದು ಜಂಗಮಲಿಂಗದ ಆರಾಧನೆ ಮಾಡಿ ಅವು ಅನುಭವ ಭಕ್ತಿಯಿಂದ ಮನವನ್ನು ಅನುಭವ ಭಕ್ತಿಯಿಂದ ಮತ್ತು ಪ್ರಸಾದಲಿಂಗದಲ್ಲಿ ಆದಿಶಕ್ತಿಯಾಗಿ ಪರಾಶಕ್ತಿಯಾಗಿ ಮತ್ತು ಆನಂದ ಭಕ್ತಿ, ಆದಿಶಕ್ತಿ, ಚಿಚ್ಛಕ್ತಿ, ಸಮರಸ ಭಕ್ತಿ ಇವು ಮೂರು ಕೂಡಿದಾಗ ಅಲ್ಲಿ ಮೀರಿದ ಕ್ರಿಯೆ ಆಗ್ತದೆ. ಇಲ್ಲಿ ಯಾವ ಸಂಪುಟ ಸಿಗ್ತದೆ ನಿಮಗೆ? ಇಲ್ಲಿ ಶಿವಲಿಂಗ ಸಂಪುಟ. ಶಿವಲಿಂಗ ಸಂಪುಟ. ಇವೆರಡು ಶಿವಶಕ್ತಿ ಸಂಪುಟ, ಶಿವಲಿಂಗ ಸಂಪುಟ ಆಗಿ ಇವೆಲ್ಲ ಆದ ನಂತರ ಮುಂದೆ ಕೊನೆಗೆ ಯಾವ ಲಿಂಗ ಸಂಪುಟ ಸಿಗುತ್ತೆ? ಇದು ಕ್ರಿಯಾ ನಿಷ್ಪತ್ತಿ ಮನಲಿಂಗ ಸಂಪುಟ. ಮನಲಿಂಗ ಸಂಪುಟ. ಹೀಗಾಗಿ ಮಾರ್ಗಕ್ರಿ, ಮೀರಿದ ಕ್ರಿ ಇದು ಯಾವಾಗ್ಲೂ ಶಿವಯೋಗದಲ್ಲಿ ಬರ್ತಾ ಇದೆ. ಕೆಳಗಿನ 3 ಸ್ಥಳಗಳಿಗೆ ಮಾರ್ಗಕ್ರಿ, ಮೇಲಿನ 3 ಸ್ಥಳಗಳಿಗೆ ಮೀರಿದ ಕ್ರಿ. ಅಲ್ಲಿ ಶಿವಶಕ್ತಿ ಸಂಪುಟ, ಇಲ್ಲಿ ಶಿವಲಿಂಗ ಸಂಪುಟ. ಕೊನೆಗೆ ನಮಗೆ ಸಿಗೋದು ಲಿಂಗಾಂಗ ಸಾಮರಸ್ಯ, ಶಿವಾನಂದಭೂತಿ, ಕ್ರಿಯಾ ಜ್ಞಾನ ಭಾವ ನಿಷ್ಪತ್ತಿಯಾಗಿ ಮನಲಿಂಗ ಸಂಪುಟ. ಅಂದ್ರೆ ಇಡೀ ಮನವು ನಮ್ಮ ಲಿಂಗವೇ ಒಂದು ಅಲ್ಲಿ ಆವರಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಅದು ಕ್ರಿಯಾ ನಿಷ್ಪತ್ತಿ ಸ್ಥಳ ಆಗ್ತಾ ಇದೆ. ಮತ್ತೇನಾದ್ರೂ ಯಾರಿಗಾದ್ರೂ ಕೇಳ್ಬೇಕಾ? ಅಲ್ಲಿಗೆ ಐಕ್ಯ ಸ್ಥಳಕ್ಕೆ ಹೋಗ್ಬಿಡುತ್ತಲ್ರಿ ಅಪ್ಪರೇ ಶರಣಾರ್ಥಿಗಳು? ಹೌದು, ಅಲ್ಲಿಗೆ ನಾವು ಐಕ್ಯ ಸ್ಥಳಕ್ಕೆ ಹೋಗಿ ಅಲ್ಲಿ ಏನಾಯ್ತು ಅಂದ್ರೆ ಇವಾಗ ಮನಲಿಂಗ ಸಂಪುಟ ಅಂತ ನಮಗೆ ಸಿಗ್ತಾ ಇದೆ. ಮನಲಿಂಗ ಸಂಪುಟ. ಮಾರ್ಗ ಕ್ರಿಯಾ ಸಮಯದಲ್ಲಿ ಶಿವಶಕ್ತಿ ಸಂಪುಟ, ಮೀರಿದ ಕ್ರಿಯಾ ಸಮಯದಲ್ಲಿ ಶಿವಲಿಂಗ ಸಂಪುಟ, ಉಭಯ ಕ್ರಿಯಾನುಭವ ನೆಲೆಗೊಂಡಲ್ಲಿ ಮನಲಿಂಗ ಸಂಪುಟ. ಮನಲಿಂಗ ಲೀಯವಾದ ಬಳಿಕ ತೆರಹಿಲ್ಲದೆ ಕುರುಹಳಿದ ಲಿಂಗೈ
ಶಕ್ಯ. ಸುತ್ತಿದ ಪ್ರಪಂಚು ಮೆಲ್ಲ ಮೆಲ್ಲನೆ ಅಚ್ಚುಗವಿಲ್ಲದೆ ಹಿಂಗಿದವು ಕೂಡಲ ಚೆನ್ನಸಂಗ ಲಿಂಗೈಕ್ಯಂಗೆ ಅಂತ ಹೇಳೋದು ಚನ್ನಬಸವಣ್ಣವರ ವಚನ. ಅದನ್ನ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಅದು ವಚನ. ಮಾರ್ಗಕ್ರಿಯಾ ಸಮಯದಲ್ಲಿ ಶಿವಶಕ್ತಿ ಸಂಪುಟ ಅನ್ನೋದನ್ನ ತಾವೆಲ್ಲರೂ ಇನ್ನು ಶಿವಯೋಗದಲ್ಲಿ ಇವನ್ನೆಲ್ಲ ಅರಿತುಕೊಳ್ಬೇಕಾಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಶರಣಾರ್ಥಪ್ಪವ್ರೆ, ಹ್ಮ್ ಶಿವಲಿಂಗ ಸಂಪುಟ ಇನ್ನೊಸ್ರಿ ಗೊತ್ತಾಗ್ಲಿಲ್ಲಪ್ಪವ್ರೆ. ಇಲ್ಲಿ ಭಕ್ತಸ್ಥಳ ಅಲ್ರಿ ಮಹೇಶ ಸ್ಥಳ ಒಂದ್ ಫಸ್ಟ್ನೇದ್ರಿ ನಿಮಿಷ, ಇದು ಅಲ್ರಿ ಅದೇ ಮೊದಲನೇದು ಅದೇ ಹೇಳ್ತೀನಿ. ಭಕ್ತಸ್ಥಳ ಶಿವಶಕ್ತಿ ಅಲ್ಲಪ್ಪರೆ ಶಿವಶಕ್ತಿ ಸಂಪುಟ ಸ್ವಲ್ಪ ಅರ್ಥ ಆಗ್ಲಿಲ್ರಪ್ಪರೆ. ಅದೇ ಅದೇ ಅವೆರಡು ಹ್ಮ್ ಅದೇ ಹೇಳ್ತಾ ಇದ್ದೀನಿ ಈಗ. ಇಲ್ಲಿ ಹ್ಮ್ ಭಕ್ತಸ್ಥಳ, ಮಹೇಶ ಸ್ಥಳ, ಪ್ರಸಾದ ಸ್ಥಳ, ಅಲ್ಲಿ ಹ್ಮ್ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗದಿಂದ ನಮಗೆ ಹ್ಮ್ ಶಿವಶಕ್ತಿ ಸಂಪುಟ. ಯಾಕೆ ಹೇಳಿ? ಬಹಿರಂಗ ಶುದ್ಧಿ ಆಗ್ತಾ ಇದೆ ಮೊದಲು. ಇವೆರಡು ಹ್ಞೂನ್ರಪ್ಪರೆ. ಕೆಳಗಿನ ಸ್ಥಳದಲ್ಲಿ ಇಲ್ಲ ನಮಗೆ ಸ್ಥೂಲ ಬಹಿರಂಗ ಶುದ್ಧಿಯಾಗಿ ಶಿವಶಕ್ತಿ ಸಂಪುಟ. ಯಾಕಂದ್ರೆ ಶಕ್ತಿ ಸಿಗ್ತಾ ಇದೆ. ಯಾವ 3 ಶಕ್ತಿ ಸಿಗ್ತಾ ಇವೆ ನಮಗಿಲ್ಲಿ? ಆದಿಶಕ್ತಿ, ಹ್ಮ್ ಕ್ರಿಯಾಶಕ್ತಿ, ಹ್ಮ್ ಜ್ಞಾನಶಕ್ತಿ, ಹ್ಮ್ ಆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ. ಇಚ್ಛಾಶಕ್ತಿ. ಈ ಶಕ್ತಿಗಳು ಸಿಗ್ತಾ ಇರೋದ್ರಿಂದ ನಮಗೆ ಏನಂತಾರೆ ಇಲ್ಲಿ? ಶಿವಶಕ್ತಿ ಸಂಪುಟ, ಶಿವಶಕ್ತಿ ಸಂಪುಟ ಅಂತಾರೆ. ಮೇಲಿನ ಇದಕ್ಕೆ ಹೋದಾಗ ನೀವು ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳಕ್ಕೆ ಹೋದಾಗ ಅಲ್ಲಿ ನೀವು ಹೆಚ್ಚು ಹೆಚ್ಚು ಲಿಂಗ ಕಡೆಗೆ ಲಕ್ಷ್ಯ ಹೋಗ್ತಾ ಇದೆ. ಲಿಂಗ ಸಂಪುಟ, ಅದನ್ನೇ ಶಿವಲಿಂಗ ಸಂಪುಟ. ಪ್ರಾಣಲಿಂಗಿ ಸ್ಥಳದಲ್ಲಿ ಯಾವ ಲಿಂಗ ಇದೆ? ಜಂಗಮಲಿಂಗ. ಮುಂದೆ ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. 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 ಅದಕ್ಕೆ ಇವು ಮೇಲಿನ 3 ಲಿಂಗಗಳು ನಮಗೆ ಆಗ್ತಾ ಇರೋದ್ರಿಂದ, ಈಗ ದರ್ಶನವಾಗ್ತಾ ಇರೋದ್ರಿಂದ ಇಲ್ಲಿ ಶಿವಲಿಂಗ ಸಂಪುಟ, ಅಲ್ಲಿ ಶಕ್ತಿ ಸಂಪುಟವಾದ್ರೆ ಇಲ್ಲಿ ಲಿಂಗ ಸಂಪುಟ ಆಗ್ತಾ ಇದೆ. ಐಕ್ಯ ಸ್ಥಳಕ್ಕೆ ನೀವು ಮೇಲೆ ಅಂದ್ರೆ ನಿಷ್ಕಲ ಲಿಂಗಕ್ಕೆ ಹೋಗುವಾಗ ಇದೆಲ್ಲ ಆಗಿ ಮನಲಿಂಗ ಸಂಪುಟ. ಮನಲಿಂಗ ಸಂಪುಟ ಅಂದ್ರೆ ಇಡೀ ಮನಸ್ಸೆಲ್ಲ ಮನಲಿಂಗಲೀಯವಾದ ಬಳಿಕ ತೆರಹಿಲ್ಲದೆ ಕುರುಹಳಿದ ಲಿಂಗೈಕ್ಯ. ಈ 6 ಸ್ಥಳಗಳ ಶಟಸ್ಥಳಿ ಆದ ನಂತರನೇ ನೀವು ನಿಷ್ಕಲ ಲಿಂಗದತ್ತ ಸಾಗ್ಬೇಕಾಗ್ತಾ ಇದೆ ಅನ್ನೋದು ಇದರ ಅರ್ಥ. ಈ 2 ಕ್ರಿಯೆಗಳನ್ನು ನಾವು ಮಾಡ್ಕೊಳ್ಬೇಕು. ಮಾರ್ಗಕ್ರಿಯೆ, ಮೀರಿದ ಕ್ರಿಯೆ. ಶರಣಾರ್ಥಪ್ಪರೆ ಶರಣು ಅಕ್ಕ. ಶರಣಾರ್ಥಿಗಳಪ್ಪಾಜಿ, ಇದನ್ನ ಸಾಧಿಸಕ್ ಸಾಧ್ಯ ಐತಪ್ಪಾಜಿ? ಹೌದು, ಯಾಕೆ ಅವರೇ ಸಾಧಿಸಿದಾರೆ, ನಮ್ಗೆ ಯಾಕೆ ಬರೋಲ್ಲ? ಮತ್ತೆ ಯಾಕೆ ಬರೋದಿಲ್ಲ ಹೇಳಿ? ಎಷ್ಟು ಈಗ ಪ್ರಯತ್ನ ಮಾಡಿದ್ರು ದೂರ ದೂರ ಓಡ್ತಾವಲ್ಲಪ್ಪಾಜಿ. ಅದು ಯಾಕೆ ಹಾಗಾಗ್ತಾ ಇದೆ ಅಂದ್ರೆ ನಾವು ಇನ್ನೂ ಪಕ್ವವಾಗ್ತಾ ಇಲ್ಲ ಅಂತ. ಈಗ ಆಚಾರಲಿಂಗ ಅಂದ್ರೆ ಏನ್ರಿ? ಪಂಚಾಚಾರಗಳನ್ನ ನಾವು ಅಳವಡಿಸ್ಕೊಳ್ಬೇಕು. ಹೀಗಾಗಿ ಅಲ್ಲಿ ಕ್ರಿಯಾಶಕ್ತಿಯನ್ನಿ, ಅಲ್ಲಿರುವ ಭಕ್ತಿ, ನಿಷ್ಠಾಭಕ್ತಿ, ಈ ಭಕ್ತಿಗಳನ್ನ ಸಹ ವೃದ್ಧಿಸ್ಕೊತಾ ಹೋಗ್ಬೇಕು. ಈ 3 ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿಗಳು ನಮ್ಮ ಮೇಲೆ ಪ್ರತಿಫಲಿತವಾದ ನಂತರ, ನಮ್ಮ ಮೇಲೆ ಕರುಣಿಸಲ್ಪಟ್ಟ ನಂತರವೇ ದೈವಿಕ ಶಕ್ತಿಗಳು, ಪರಾಶಕ್ತಿಯನ್ನಿ, ಆದಿಶಕ್ತಿಯನ್ನಿ, ಚಿಚ್ಛಕ್ತಿಯನ್ನಿ ತಮ್ಮಿಂದ ತಾವೇ ಅವು ನಮ್ಮ ಮೇಲೆ ಅನುಗ್ರಹವಾಗೋಕೆ ಶುರುವಾಗುತ್ತೆ. ನಿಧಾನವಾಗಿ ಇದು ಹೋಗ್ಬೇಕಾಗಿದೆ. ಒಂದೇ ತಿಂಗಳಿನಲ್ಲಿ ನಾನು ಮಾಡ್ತೀನಿ ಅದು ಆಗ್ತದೆ ಅಂತಲ್ಲ. ದಿನನಿತ್ಯ 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 ಆ ಶಿವಯೋಗದಲ್ಲಿ ನೋಡಿ, ನೀವು ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುವಾಗ ನಾನು ಹೇಳ್ತೀನಿ ಕೇಳಿ. ಇಷ್ಟಲಿಂಗವನ್ನ ಕೈಯಲ್ಲಿ ಹಿಡಿದುಕೊಂಡಾಗ ಹೊರದೃಷ್ಟಿ ಇಷ್ಟಲಿಂಗದ ಮೇಲೆ ಇಡಿ. ಒಳಗಿನ ದೃಷ್ಟಿಯನ್ನ ಮೊದಲು ಯಾವ ಲಿಂಗದ ಮೇಲೆ ಇಡಬೇಕು? ಆಚಾರಲಿಂಗ. ಆಚಾರಲಿಂಗದ ಮೇಲೆ. ಹೇಗೆ ಇಡೋದು? ನಕಾರ ಪ್ರಣವ ಸ್ವರೂಪದ ಹಾ, ನಮ್ ಆಚರಣೆ. ನಮ್ 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 ಅಂತ ಅಂದು ಅಲ್ಲಿ ನಿಲ್ಬೇಕು. ಒಂದು 5 ನಿಮಿಷ ನಿಲ್ಬೇಕು. ಆ ಆಚಾರಲಿಂಗ ಅಲ್ಲಿದೆ. ಅಲ್ಲಿ ಕೆಳಗೆ ಎಲ್ಲದಕ್ಕಿಂತ ಎಲ್ಲಿ ನನ್ನ ಬೆನ್ನೆಲುಬು ಕೊನೆಗೆ ಮುಟ್ಟುತ್ತದೆಯೋ ಅಲ್ಲಿ ನನ್ನ ಆಚಾರಲಿಂಗವಿದೆ. ನಾನು ಮಾಡುವ ಎಲ್ಲ ಆಚಾರಗಳು ಆ ಆಚಾರಲಿಂಗದಿಂದಲೇ ಆಗಬೇಕಾಗಿದೆ. ನನಗೆ ಆಚಾರಲಿಂಗದ ಕರುಣೆ ತುಂಬಾ ಆಗಿದೆ. ಈ ಥರದ ಭಾವನೆಗಳಲ್ಲಿ ತೊಡಗಿ ನಿಧಾನವಾಗಿ ಮೇಲೆ ಬರಬೇಕು. ಮೇಲೆ ತುಂಬಾ ಸುಂದರವಾದ ಲಿಂಗ ಇದೆ. ಅದು ಯಾವುದಂದ್ರೆ ಗುರುಲಿಂಗ. ಗುರುವಿನ ಸ್ವರೂಪ ಅದು. ಅಲ್ಲಿ ಯಾವ ಅಕ್ಷರ ಅಂತೀರಿ? ಮಕಾರ ಪ್ರಣವ. ಮಕಾರ ಪ್ರಣವ. ಮಂ ಮಂ. ಓಂ ಗುರುಲಿಂಗಾಯ ನಮಃ, ಗುರುಲಿಂಗಾಯ ನಮಃ, ಗುರುಲಿಂಗಾಯ ನಮಃ. ಓಂ ಗುರುಲಿಂಗಕ್ಕೆ ಶರಣು ಶರಣಾರ್ಥಿ, ಗುರುಲಿಂಗಕ್ಕೆ ಶರಣು ಶರಣಾರ್ಥಿ, ಗುರುಲಿಂಗಕ್ಕೆ ಶರಣು ಶರಣಾರ್ಥಿ. ಅದು ಎಲ್ಲಿದೆ?
ಅದನ್ನ ಭಾವಿಸ್ಕೊಳ್ಬೇಕು. ಒಳದೃಷ್ಟಿ ಆ ಲಿಂಗದ ಮೇಲೆ, ಹೊರದೃಷ್ಟಿ ಇಷ್ಟಲಿಂಗದ ಮೇಲೆ. ಮುಂದೆ ಅಲ್ಲಿ ಸ್ವಲ್ಪ ವಿರಮಿಸಬೇಕು. ಗುರುಲಿಂಗ, ಗುರುಲಿಂಗ ಅಂದ್ರೆ ಏನು? ನನಗೆ ನನ್ನ ಶ್ರದ್ಧಾ ಭಕ್ತಿ ಈಗ ನೈಷ್ಠಿಕ ಭಕ್ತಿ ಆಗ್ತಾ ಇದೆ. ಇಲ್ಲಿ ಗುರು ಬಂದಿದ್ದಾನೆ, ಗುರು ನನಗೆ ಯಾವಾಗಲೂ ಕರುಣಿಸುತ್ತಾನೆ, ನನ್ನನ್ನು ಹೆಚ್ಚು ಸದೃಢವಾಗಿ ಮಾಡ್ತಾ ಇದ್ದಾನೆ, ನನ್ನ ಭಕ್ತಿಯೂ ಸಹ ಇಲ್ಲಿ ಪರಿವರ್ತನವಾಗ್ತಾ ಇದೆ, ನನಗೆ ಇಲ್ಲಿ ಜ್ಞಾನಶಕ್ತಿ ಸಿಗ್ತಾ ಇದೆ, ಅಪಾರವಾದ ಜ್ಞಾನ, ಶಿವಜ್ಞಾನ ನನಗೆ ಗುರುವಿನಿಂದ ನನಗೆ ಸಿಗ್ತಾ ಇದೆ. ಅದನ್ನ ಅರಿತುಕೊಂಡು ಮತ್ತೆ ಮೇಲೆ ಇರಬೇಕು. ಅಲ್ಲಿ ಬರೋದು ಈಗ ಸಾಕ್ಷಾತ್ ಶಿವಲಿಂಗ, ಶಿವಲಿಂಗ, ಶಿವಲಿಂಗ. ಅದನ್ನ ಹೇಗೆ ಪ್ರಾರ್ಥನೆ ಮಾಡ್ತೀರಾ? ಓಂ ಶಿಂ ಓಂ ಸಿಂ ಶಿಂ ಸಿಂ ಸಿಂ. ಓಂ ಶಿವಲಿಂಗಾಯ ನಮಃ, ಶಿವಲಿಂಗಾಯ ನಮಃ, ಶಿವಲಿಂಗಾಯ ನಮಃ. ಓಂ ಶಿವಲಿಂಗಕ್ಕೆ ಶರಣು ಶರಣಾರ್ಥಿ, ಶಿವಲಿಂಗಕ್ಕೆ ಶರಣು ಶರಣಾರ್ಥಿ, ಶಿವಲಿಂಗಕ್ಕೆ ಶರಣು ಶರಣಾರ್ಥಿ. ಇಲ್ಲಿರುವ ಒಂದು ಜ್ಞಾನೇಂದ್ರಿಯ ಯಾವುದು? ನೇತ್ರ. ನೇತ್ರ. ಆ ಕಣ್ಣು, ಅಲ್ಲಿ ಶಿವಲಿಂಗ ಇದೆ. ಕಣ್ಣಿಗೆ ಏನ್ ಬೇಡ್ಕೊಳ್ಬೇಕು? ಕೆಟ್ಟ ದೃಶ್ಯಗಳು ನನ್ನ ಕಣ್ಣು ಮುಂದೆ ಬರೋದು ಬೇಡ. ನನ್ಗೆ ಏನಾದ್ರೂ ಕೆಟ್ಟ ದೃಶ್ಯ ಕಂಡ್ರೂ ಕೂಡುವೆ ಅದು ಶಿವದೃಷ್ಟಿಯಿಂದ ಎಲ್ಲ ಪರಿಹಾರ ಆಗಬೇಕು. ಕೆಟ್ಟ ಕೆಟ್ಟ ದೃಶ್ಯಗಳು ನನ್ನ ಕಣ್ಣು ಮೇಲೆ ಬೀಳದ ಹಾಗೆ ನೋಡಿಕೊಳ್ಳಬೇಕು. ನನ್ನ ನೋಟ ಅದು ಶಿವನೋಟವಾಗಬೇಕು. ಈ ತರ ಎಲ್ಲ ಬೇಡ್ಕೊಳ್ಬೇಕಾಗುತ್ತೆ. ಮುಂದೆ ಬರೋದು ಯಾವ ಲಿಂಗ? ಜಂಗಮಲಿಂಗ. ಅದಕ್ಕೆ ಯಾವ ಪ್ರಣವಾಕ್ಷರ? ವಾಂ. ಓಂ ವಾಂ. ವಾಂ. ಓಂ ವಾಂ ವಾಂ ವಾಂ. ಓಂ ಜಂಗಮಲಿಂಗಾಯ ನಮಃ, ಜಂಗಮಲಿಂಗಾಯ ನಮಃ, ಜಂಗಮಲಿಂಗಾಯ ನಮಃ. ಓಂ ಜಂಗಮಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮಲಿಂಗಕ್ಕೆ ಶರಣು ಶರಣಾರ್ಥಿ. ಇಲ್ಲಿ ಸ್ಪರ್ಶ ಇದೆ, ಸ್ಪರ್ಶ ಒಕ್ಕು ಸ್ಪರ್ಶ ಇದೆ, ಹೃದಯ ಇದೆ, ಹೃದಯ ಸ್ಪರ್ಶ. ಸ್ಪರ್ಶ ಯಾವ ಸ್ಪರ್ಶ ಇರಬೇಕು? ನನ್ನ ಜೊತೆ ಲಿಂಗ, ಕರಹಸ್ತದಲ್ಲಿಯ ಲಿಂಗ ಮತ್ತು ನನ್ನ ಸ್ಪರ್ಶ. ಆ ಸ್ಪರ್ಶ ಸುಖವನ್ನ ನಾನು ಅನುಭವಿಸ್ಬೇಕು. ಆ ಸ್ಪರ್ಶ ಸುಖವನ್ನ, ಬೇರೆ ಯಾವ ಸ್ಪರ್ಶ ಸುಖ ನನಗೆ ಸಿಗದಿರಲಿ, ನನ್ನ ಭಾವನೆಗಳು ಕೆರಳದಿರಲಿ. ಪರಸತಿ, ಪರಧನ, ಪರ ಧರ್ಮ ಇವೆಲ್ಲ ಅವು ಸ್ಪರ್ಶಾನೆ, ಅವು ಸ್ಪರ್ಶಾನೆ. ಕೆಟ್ಟ ಹಣವನ್ನು ಮುಟ್ಟೋದು, ಲಂಚದ ಹಣವನ್ನು ತಗೊಳ್ಳೋದು, ಕೆಟ್ಟ ಕೆಟ್ಟ ಪದಾರ್ಥಗಳನ್ನ ಕೈಯಲ್ಲಿ ಹಿಡಿದು ತಿನ್ನೋದು, ಇವೆಲ್ಲ ಸ್ಪರ್ಶ. ಆ ಥರ ಮಾಡಿಸಬೇಡಪ್ಪ ಅಂತ ಜಂಗಮಲಿಂಗಕ್ಕೆ ಬೇಡ್ಕೊಳ್ಬೇಕಾಗ್ತಾ ಇದೆ. ಹಾಗೇನೆ ಮುಂದುವರೆದಾಗ ಯಾವ್ದು ಬರುತ್ತೆ? ಪ್ರಸಾದ ಮುಂದೆ ಲಿಂಗ. ಪ್ರಸಾದ ಲಿಂಗ. ಅಲ್ಲಿಯ ಪ್ರಣವಾಕ್ಷರ ಯಾವುದು? ಓಂ ಯಾಂ. ಓಂ ಯಂ ಯಂ ಯಂ. ಓಂ ಪ್ರಸಾದಲಿಂಗಾಯ ನಮಃ, ಪ್ರಸಾದಲಿಂಗಾಯ ನಮಃ, ಪ್ರಸಾದಲಿಂಗಾಯ ನಮಃ. ಓಂ ಪ್ರಸಾದಲಿಂಗಕ್ಕೆ ಶರಣು ಶರಣಾರ್ಥಿ, ಪ್ರಸಾದಲಿಂಗಕ್ಕೆ ಶರಣು ಶರಣಾರ್ಥಿ, ಪ್ರಸಾದಲಿಂಗಕ್ಕೆ ಶರಣು ಶರಣಾರ್ಥಿ. ಇದನ್ನೆಲ್ಲ ಅನ್ನುವಾಗ ಬೆನ್ನು ನೇರವಾಗಿರಬೇಕು. ಏಕೆಂದ್ರೆ ನಾನು ಆಚಾರ ಲಿಂಗದಿಂದ ನೇರವಾಗಿ, ಹೈವೇ ಇದೆ, ದಿಸ್ ಇಸ್ ಎ ಹೈವೇ, ನಡುವೆ ಅಲ್ಲಿ ಇಲ್ಲಿ ನಿಲ್ಲೋಕೆ, ಅಲ್ಲಿ ಇಲ್ಲಿ ಸುತ್ತಿ ಬಳಸಬೇಕು ಇಲ್ಲ, ಒಂದು ಹೈವೇಯಲ್ಲಿ ನಾನು ಸಾಗ್ತಾ ಇದ್ದೀನಿ. ಬೆನ್ನು ನೇರವಾಗಿದ್ರೆ ಮಾತ್ರ ಈ ದಾರಿಯಲ್ಲಿ ಸಾಗಬಹುದು. ಸುಮ್ಮನೆ ಬೆನ್ನು ಬಾಗಿಸಿ ಕೂಡೋದು, ಮೈ ಆಲಸ್ಯತೆಯಿಂದ ಕೂಡೋದು ಇಲ್ಲ. ಬೆನ್ನು ಅತ್ಯಂತ ನೇರವಾಗಿ ಒಂದು ಕಂಬದ ತರ ಇಟ್ಕೊಂಡೇ ಮಾಡ್ಬೇಕಿದೆ, ಅದನ್ನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಹೀಗಾಗಿ ಎಲ್ಲಿ ಬಂದ್ವಿ ನಾವು? ಪ್ರಸಾದ ಲಿಂಗಕ್ಕೆ ಬಂದಾಗ ಅಲ್ಲಿ ಶ್ರೋತ್ರ ಇದೆ, ಕಿವಿ. ನನ್ನ ಕಿವಿಗಳ ಮೇಲೆ ಕುಶಬ್ದಗಳು ಬೇಡ, ಕೆಟ್ಟ ಕೆಟ್ಟ ಶಬ್ದಗಳು, ಕೆಟ್ಟ ಕೆಟ್ಟ ವಾರ್ತೆಗಳು, ಇಂಥವು ಕೆಟ್ಟ ಕೆಟ್ಟ ಬೇರೆಯವರ ಬಗ್ಗೆ ಏನೇನೋ ಬರುವಂತ ಚಾಡಿ ಮಾತುಗಳು, ಇಂಥವೇನು ನನ್ನ ಕಿವಿ ಮೇಲೆ ಬೀಳೋದು ಬೇಡ. ಬಿದ್ರೂ ಕೂಡ ಅದು ನನ್ನ ಕಿವಿಯ ಒಳಗೆ ಹೋಗಬಾರದು ಅನ್ನೋ ಹಾಗೆ ಆ ಪ್ರಸಾದ ಲಿಂಗಕ್ಕೆ ನಾನು ಬೇಡ್ಕೊಳ್ಬೇಕಾಗ್ತಾ ಇದೆ. ಅಷ್ಟು ಅಲ್ಲದೆ ಈ ಅನ್ನನಾಳ, ಹಾಗೇನೆ ಶ್ವಾಸನಾಳ, ಶುದ್ಧವಾದ ವಾಯು, ಶುದ್ಧವಾದ ಆ ಪ್ರಸಾದವನ್ನ ನೀನು ನನಗೆ ಕರುಣಿಸಿದೀಯಪ್ಪ ಅಂತ ಆ ಪ್ರಸಾದ ಲಿಂಗಕ್ಕೆ ಬೇಡಿಕೊಂಡು ನಾವು ಮುಂದೆ ಮಹಾಲಿಂಗಕ್ಕೆ ಹೋಗ್ತಾ ಇದ್ದೀವಿ. ಮಹಾಲಿಂಗದ ಪ್ರಣವಾಕ್ಷರ ಯಾವುದು? ಓಂಕಾರ. ಓಂ. ಅದು ಓಂ ಓಂ ಅಂತ
ಮೂರನೆಯ ಕಣ್ಣು ಈಗ 2 ಅರ್ಧ ಕಣ್ಣ ಇದೆ. 2 ಅರ್ಧ ಕಣ್ಣುಗಳು ನಿಮ್ಮನ್ನ ತೆರೆದು ನೀವು ಇಷ್ಟಲಿಂಗವನ್ನ ನೋಡ್ತಾ ಇದ್ದೀರಿ. ಹಾಗೇನೆ ನನ್ನ ಮೂರನೆಯ ಕಣ್ಣು 2 ಹುಬ್ಬಗಳ ನಡುವೆ ಇರುವ ಮೂರನೆಯ ಕಣ್ಣು ಸಹ ಈಗ ತೆರೆಯಲ್ಪಟ್ಟಿದೆ ಅಂತ ಆ ಭಾವದಲ್ಲಿ ಅಲ್ಲಿ ನನ್ನ ಮೂರನೆಯ ಕಣ್ಣಿದೆ. ಅದರಿಂದ ನಾನು ಈ ಇಷ್ಟಲಿಂಗವನ್ನು ನೋಡ್ತಾ ಇದ್ದೀನಿ, ಒಳಗಡೆ ಇರುವ ಮಹಾಲಿಂಗವನ್ನು ನೋಡ್ತಾ ಇದ್ದೀನಿ ಅಂತ ಭಾವನೆಯಲ್ಲಿ ಇದ್ಕೊಂಡು ಒಂದು ವಿಷಯ ಏನ್ ಹೇಳ್ಬೇಕಂದ್ರೆ ನಿಮಗೆ, ಈ ಮಹಾಲಿಂಗ ಇದೆಯಲ್ಲ ಇದು ಜಂಕ್ಷನ್. ಇಲ್ಲಿ ಬಹಳ ಹೊತ್ತ ವಿರಮಿಸಬೇಕು. ಏಕೆಂದ್ರೆ ಇಲ್ಲಿಂದಲೇ ಎಲ್ಲ ಸೃಷ್ಟಿಯ ರಚನೆ ಆರಂಭವಾಗಿದೆ. ಇಲ್ಲಿಯೇ ಆ ಆತ್ಮ ಆ ಜಡವಾದ ಪಂಚಮಹಾಭೂತಗಳಿಂದ ಕೂಡಿಕೊಂಡು ಅವುಗಳನ್ನೆಲ್ಲ ಚೈತನ್ಯಾತ್ಮಕವಾಗಿ ಮಾಡಿದ್ದು ಮಹಾಲಿಂಗದಲ್ಲಿಯೇ. ಹೀಗಾಗಿ ಮಹಾಲಿಂಗದಲ್ಲಿ ಸ್ವಲ್ಪ ನಿಲ್ಬೇಕಾಗ್ತಾ ಇದೆ. ಅದಕ್ಕೆ ನಿಧಾನವಾಗಿ ಓ ಓ ಓಂ ಮಹಾಲಿಂಗಾಯ ನಮಃ, ಮಹಾಲಿಂಗಾಯ ನಮಃ, ಮಹಾಲಿಂಗಾಯ ನಮಃ. ಅಲ್ಲಿ ನಿಲ್ಬೇಕು. ಇಷ್ಟಲಿಂಗವನ್ನ ಜಾಸ್ತಿ ಹೊತ್ತು ನೋಡಬೇಕು. ಮಹಾಲಿಂಗ ಅಂದ್ರೆ ಸಾಮಾನ್ಯವಲ್ಲ. ಅಲ್ಲಿಂದ ನೇರವಾಗಿ ಅದು ಆ ಅಮೃತ ಗ್ರಂಥಿ ಪೀನಿಯಲ್ ಗ್ಲ್ಯಾಂಡ್ಗೆ ಕನೆಕ್ಷನ್ ಇದೆ ಆ ಮಹಾಲಿಂಗದ್ದು. ಇಲ್ಲಿ ಹೆಚ್ಚು ಹೊತ್ತು ನಿಲ್ಲೋದ್ರಿಂದ ಅಲ್ಲಿ ನಮ್ಮ ಒಂದು ಅಮೃತ ರಸ ಮೆಲೆಟಾನಿನ್ ಅಲ್ಲಿ ಸ್ರವಿಸೋಕೆ ಆರಂಭವಾಗುವುದರಿಂದ ಸ್ವಲ್ಪ ಹೊತ್ತು ವಿರಮಿಸಬೇಕು. ಮುಂದೆ ಯಾವ ಲಿಂಗಕ್ಕೆ ಹೋಗ್ಬೇಕು ನಾವು? ನಿಷ್ಕಲಲಿಂಗ. ಈ ನಿಷ್ಕಲಲಿಂಗ, ನಿಷ್ಕುಲಲಿಂಗ ಮತ್ತು ನಿಶೂನ್ಯಲಿಂಗ ಮತ್ತು ನಿರಂಜನ ಲಿಂಗಕ್ಕೆ ಏನನ್ಬೇಕಂದ್ರೆ ಅದಕ್ಕೆ ಹೇಗೆ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ನಾನು ಹೇಳ್ತೀನಿ ಕೇಳಿ. ನೀವು ಸ್ವಲ್ಪ ಸಮಯ ತಗೊಂಡು ನಡೆಯುತ್ತಾರೆ ರೇಣುಕನ್ನ? ಇನ್ನೊಂದು 5 ನಿಮಿಷ. ಹೇಳ್ರಿ ಅಣ್ಣ. ಈ ಮುಂದಿನ ಮಹಾಲಿಂಗದ ನಂತರ ನಾವು ಈಗ 3 ಲಿಂಗಗಳಿಗೆ ಹೋಗೋರಿದ್ದೀವಿ. ಅಲ್ಲಿ ಏನಂದ್ರೆ ನೋಡಿ, ಅದನ್ನ ಹೇಗೆ ಪ್ರಾರ್ಥನೆ ಮಾಡಬೇಕಂದ್ರೆ ಸುಮ್ಮನೆ ಅಲ್ಲಿ ಪ್ರಣವಾಕ್ಷರ ಅದು ಇದು ತಲೆ ಕಟ್ಸ್ಕೊಳ್ಳೋದು ಬೇಡ. ಈ 3 ಲಿಂಗಕ್ಕೆ ನಮ್ಮ ಜಕ್ಕಣ್ಣಯ್ಯನವರು ತ್ರಿಕೂಟ ಅಂತ ಕರೀತಾರೆ. ಹೀಗಾಗಿ ಇದರ ಪ್ರಣವಾಕ್ಷರಗಳನ್ನ ಸಾಕಷ್ಟು ವಚನಗಳ ಸಾಕ್ಷಿಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಬಸವ ಅಂತಾರೆ. ಇದಕ್ಕೆ ಬಸವ ಅಂತ ಕರೀತಾರೆ. ಅದಕ್ಕೆ ಏನನ್ಬೇಕು? ಈಗ ಮೊದಲನೇ ಶುರು ಮಾಡೋಣ ನಿಷ್ಕಲ ಲಿಂಗದ್ದು. ಅದನ್ನ ಹೇಗೆ ಅನ್ಬೇಕಂದ್ರೆ ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಓಂ ನಿಷ್ಕಲಲಿಂಗಾಯ ನಮಃ, ನಿಷ್ಕಲಲಿಂಗಾಯ ನಮಃ, ನಿಷ್ಕಲಲಿಂಗಾಯ ನಮಃ. ಓಂ ನಿಷ್ಕಲಲಿಂಗಕ್ಕೆ ಶರಣು ಶರಣಾರ್ಥಿ, ನಿಷ್ಕಲಲಿಂಗಕ್ಕೆ ಶರಣು ಶರಣಾರ್ಥಿ, ನಿಷ್ಕಲಲಿಂಗಕ್ಕೆ ಶರಣು ಶರಣಾರ್ಥಿ. ಹೀಗೆ ಅನ್ನುವಾಗ ನಿಷ್ಕಲಲಿಂಗ ಮತ್ತು ನನ್ನ ಇಷ್ಟಲಿಂಗ ಬೇರೆ ಬೇರೆನಾ? ಅವು 2 ಒಂದೇನಾ? 2 ಒಂದೇ. 2 ಒಂದೇ. ಗುಡ್. ಹೀಗೆ ನೋಡಿ, ಹೀಗೆ ಗೊತ್ತಿರ್ಬೇಕು. 2 ಒಂದೇ. ನನ್ನ ಇಷ್ಟಲಿಂಗ ಎದೆ ಮೇಲೆ ಇದ್ರೂ ಕೂಡ ನನ್ನ ಮೆದುಳಿನಲ್ಲಿ ಅದು ಬ್ರಹ್ಮಚಕ್ರದಲ್ಲಿ ಇದೆ, ಪ್ರತಿಷ್ಠಾಪಿತವಾಗಿದೆ ಅನ್ನೋ ಭಾವನೆಯಲ್ಲಿರ್ಬೇಕು. ಮುಂದಿನ ಲಿಂಗ ಯಾವುದು? ನಿಶೂನ್ಯಲಿಂಗ. ಹೇಗನ್ಬೇಕು? ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಓಂ ನಿಶೂನ್ಯಲಿಂಗಾಯ ನಮಃ, ನಿಶೂನ್ಯಲಿಂಗಾಯ ನಮಃ, ನಿಶೂನ್ಯಲಿಂಗಾಯ ನಮಃ. ಓಂ ನಿಶೂನ್ಯಲಿಂಗಕ್ಕೆ ಶರಣು ಶರಣಾರ್ಥಿ, ನಿಶೂನ್ಯಲಿಂಗಕ್ಕೆ ಶರಣು ಶರಣಾರ್ಥಿ, ನಿಶೂನ್ಯಲಿಂಗಕ್ಕೆ ಶರಣು ಶರಣಾರ್ಥಿ. ಹೀಗಂದು ಸ್ವಲ್ಪ ಅಲ್ಲಿಯೂ ವಿರಮಿಸಿ ಈಗ ನಾವು ಪಶ್ಚಿಮ ಚಕ್ರಕ್ಕೆ ಹೋಗ್ಬೇಕಾಗ್ತಾ ಇದೆ. ಅಲ್ಲಿರೋದು ನಿರಂಜನ ಲಿಂಗ. ಈ ನಿಶೂನ್ಯಲಿಂಗ ಅಂದ್ರೆ ಯಾವುದು? ಪ್ರಾಣಲಿಂಗನೋ, ಭಾವಲಿಂಗನೋ, ಇಷ್ಟಲಿಂಗನೋ? ಪ್ರಾಣಲಿಂಗ. ಹೀಗೆ ನೆನ್ಪಿಟ್ಕೊಳ್ಬೇಕು. ಪ್ರಾಣಲಿಂಗಕ್ಕಾಗಿ ಅಲ್ಲಿ ಇಲ್ಲಿ ಮತ್ತ ಹುಡುಕಾಡೋದಿಲ್ಲ. ನನ್ನ ನಿಶೂನ್ಯಲಿಂಗವೇ ಪ್ರಾಣಲಿಂಗ. ಈಗ ನಾವೆಲ್ಲಿಗೆ ಬಂದ್ವಿ? ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗಕ್ಕೆ. ಅಲ್ಲೂ ಅದೇ ಪ್ರಾರ್ಥನೆ. ಏನು? ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಓಂ ನಿರಂಜನಲಿಂಗಾಯ ನಮಃ, ನಿರಂಜನಲಿಂಗಾಯ ನಮಃ, ನಿರಂಜನಲಿಂಗಾಯ ನಮಃ. ಓಂ
ಓಂ ನಿರಂಜನಲಿಂಗಕ್ಕೆ ಶರಣು ಶರಣಾರ್ಥಿ. ನಿರಂಜನಲಿಂಗಕ್ಕೆ ಶರಣು ಶರಣಾರ್ಥಿ. ನಿರಂಜನಲಿಂಗಕ್ಕೆ ಶರಣು ಶರಣಾರ್ಥಿ. ಅಂದು ಇಲ್ಲಿಗೆ ನಿಲ್ಬಾರ್ದು. ಸಹಜದಿಂದ ನಿರಾಲಂಬ ಸ್ಥಳಕ್ಕೆ ಅಂತ ನೀವು ಅಂದಿದ್ದೀರಿ. ಹೀಗಾಗಿ ಇದಕ್ಕೆಲ್ಲಕ್ಕೂ ಕಾರಣ ಆ ಸಹಜ ಸ್ಥಳ. ಸಹಜ ಸ್ಥಳ ಅಲ್ಲಿ ಏನೂ ಕ್ರಿಯೆ ಇಲ್ಲ, ಅಲ್ಲಿ ಏನೂ ಇಲ್ಲ. ಅದೊಂದು ಬಚ್ಚಬರಿಯ ಬಯಲಾಗಿದ್ರೂ ಕೂಡ ಅದಕ್ಕೊಂದು ಪ್ರಾರ್ಥನೆಯನ್ನು ಮಾಡಬೇಕು. ಅದಕ್ಕೆ ಯಾವ ಪ್ರಣವಾಕ್ಷರ ಇಲ್ಲ, ಏನೂ ಇಲ್ಲ. ಅದಕ್ಕೆ ಒಂದು 6 ಸಾರಿ ಯಾಕಂದ್ರೆ ಷಣ್ಮುಖ ಶಿವಗಳ ವಚನದಲ್ಲಿದೆ ಷಡ್ಮಂತ್ರ ಅಥವಾ 6 ಸಾರಿ ಅನ್ಬೇಕಂತಾರೆ. ಅಲ್ಲಿ ಏನನ್ಬೇಕು? ಅನುಲಿಂಗಾಯ ನಮಃ, ಅನುಲಿಂಗಾಯ ನಮಃ, ಅನುಲಿಂಗಾಯ ನಮಃ, ಅನುಲಿಂಗಾಯ ನಮಃ, ಅನುಲಿಂಗಾಯ ನಮಃ, ಅನುಲಿಂಗಾಯ ನಮಃ ಅಂತ ಅಂದು ದಶಲಿಂಗಗಳ ಪ್ರಾರ್ಥನೆ ಇಲ್ಲಿ ಮುಗ್ತಾ ಇದೆ. ಚನ್ನಬಸವಣ್ಣವ್ರ ವಚನದಲ್ಲಿ ದಶಲಿಂಗ ಇವೆ. ಈಗ ಮುಗಿಸ್ಕೊಂಡು ಮತ್ತೊಂದು 5 ನಿಮಿಷ ಶಾಂತವಾಗಿ, ಈಗ ಎಲ್ಲ 10 ಲಿಂಗಗಳ ಒಂದು ಅರ್ಚನೆಯಾಗಿದೆ. ಈಗ ಏನ್ ಮಾಡಬೇಕು? ಪುನಃ ಕೇವಲ ಇಷ್ಟಲಿಂಗದ ಮೇಲಿರುವ ಓಂ ಅಕ್ಷರದ ಅನ್ನಿ ಅಥವಾ ಇಷ್ಟಲಿಂಗವನ್ನ ಗಮನಿಸುತ್ತಾ ನಿಧಾನವಾಗಿ ಎಲ್ರೂ ಒಂದು ಸುಂದರವಾದ ಮನನೀಯವಾದ ವಚನವನ್ನ ಅನ್ಬೇಕು. ಯಾವುದದು? ಇಲ್ಲ, ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ, ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ. ದೇವ ನೀನಲ್ಲದಿಲ್ಲ, ಭಕ್ತ ನಾನಲ್ಲದಿಲ್ಲ. ದೇವ ನೀನಲ್ಲದಿಲ್ಲ, ಭಕ್ತ ನಾನಲ್ಲದಿಲ್ಲ. ಈ ಪರಿಯ ಇನ್ನಾರು ಮಾಡುವರು ಹೇಳ, ಈ ಪರಿಯ ಇನ್ನಾರು ಮಾಡುವರು ಹೇಳ. ಎನಗೆ ನೀನೇ ಗತಿ, ನಿನಗೆ ನಾನೇ ಗತಿ. ಎನಗೆ ನೀನೇ ಗತಿ, ನಿನಗೆ ನಾನೇ ಗತಿ. ಇನ್ನೇಕೆ ಜವನಿಕೆ, ಇನ್ನೇಕೆ ಜವನಿಕೆ. ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ, ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ. ಕೋಟಿ ಕೋಟಿ ಶರಣ ಶರಣಾರ್ಥಿ. ಅನಂತ ಶರಣ. ಅದ್ಭುತವಾಗಿತ್ತಪ್ಪ ಜೈ. ಡಾಕ್ಟರ್ ದಯಾನಂದ ಭಕ್ತಿಯ ಶರಣಾರ್ಥಿಗಳು ಹಾಗೂ ಇಂದಿನ ಅನುಭವ ನೆಲೆಯಲ್ಲಿ ಈ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸ್ತಕ್ಕಂಥ ಸರ್ವ ಶರಣ ಬಂಧುಗಳಿಗೂ ಭಕ್ತಿಯ ಶರಣಾರ್ಥಿ ಲಭಿಸ್ತಾ, ನಾಳೆ ಅಕ್ಕ ಮಹಾದೇವಿ ತಾಯಿಯವರ ಯೋಗಾಂಗ ವಿದ್ಯೆ ಬಗ್ಗೆ ಭಾರತಿ ಅವರಿಂದ ಅನುಭವ ಇದೆ. ತಾವುಗಳು ಸಕಾಲ 8:00 ಆಗಮಿಸಬೇಕಾಗಿ ಭಿನ್ನಯಿಸ್ಕೊಂತ ಇಂದಿನ ಸದ್ಭಾವಗೋಷ್ಠಿ ಸಂಪನ್ನಗೊಳಿಸೋಣ. ಸಂಪನ್ನ ಮಾಡ್ರಪ್ಪ. ಮಾಡಿ ಅಣ್ಣ. ತಂದೆ ನೀನು, ತಾಯಿ ನೀನು, ಬಳಗಾಯಿನು, ನಿನಗೆ ನೀನಿಲ್ಲದೆ ಮತ್ತಾರಿಲ್ಲವೇ ಕೂಡಲ ಸಂಗಮ ದೇವ, ಅಲ್ಲಲ್ಲದು ನೀರಲ್ಲದು ನಿನ್ನೆ ಧರ್ಮ. ಜಯ ಗುರು ಬಸವೇಶ್ವರ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜಯ ಬಸವ. ಶರಣಾರ್ಥಿ. ಸರ್ವರಿಗೂ ಭಕ್ತಿ ಶರಣಾರ್ಥಿ.